ಹಾಯ್ ಹಲೋ ನಮಸ್ತೆ. ಸಮಸ್ತ ಕರ್ನಾಟಕ ವಿದ್ಯಾರ್ಥಿ ಮಿತ್ರರಿಗೆ ಅನಿಲ್ ಕುಮಾರ್ ಸರ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಅನಿಲ್ಸ್ ಯೂಟ್ಯೂಬ್ ಚಾನಲ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅನಿಲ್ ಕುಮಾರ್ ಸರ್. ವಿದ್ಯಾರ್ಥಿಗಳೇ, ನಿಮ್ಗೆಲ್ಲರಿಗೂ ಗೊತ್ತಿದೆ ನನ್ನ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಮುಂಬರುವಂತಹ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವಂತಹ ಎಲ್ಲಾ ವಿಷಯಗಳ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ನೀವು ಮಾಡಬೇಕಾಗಿರುವಂತಹ ಒಂದು ಕರ್ತವ್ಯ, ನಾನು ನೋಡಿದ ನಂತರ ಅಥವಾ ಈ ತರಗತಿಯನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನಿಮ್ಮ ವಿದ್ಯಾರ್ಥಿ ಮಿತ್ರರೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಬನ್ನಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಬನ್ನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಇವತ್ತಿನ ಟಾಪಿಕ್ ಯಾವುದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಹೋಗುತ್ತಾರೆ ಅಂತ ನೋಡಿದಾಗ, ಟುಡೇಸ್ ಟಾಪಿಕ್ ಈಸ್ ರಿಲೇಟೆಡ್ ಟು ಬಾರ್ಡರ್ಸ್ ಆಫ್ ಇಂಡಿಯಾ ಅಥವಾ ಭಾರತದ ಗಡಿಗಳ ಬಗ್ಗೆ ನಾವು ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಒಂದಲ್ಲ ಒಂದು ಮಾರ್ಕ್ಸ್ ಇದ್ರ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳು ಬರುವುದು ಸಹಜವಾಗಿರುತ್ತೆ. ಹಾಗಾದ್ರೆ ಈ ಟಾಪಿಕ್ ಅನ್ನ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ ಅಂದಾಗ ಇಲ್ಲಿ ಮೊದಲನೇ ಒಂದು ಪ್ರಶ್ನೆ ನಮ್ಮ ತಲೆಯಲ್ಲಿ ಏನ್ ಬರುತ್ತಾರೆ ಅಂದ್ರೆ, ಮಾಸ್ತರ ಗಡಿ ಅಂದ್ರೆ ಏನು, ವಾಟ್ ಈಸ್ ಬಾರ್ಡರ್, ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವಿದ್ಯಾರ್ಥಿಗಳೇ, ಈಗ ಗಡಿ ಎಂದರೆ ಏನು ಸರ್ ಅಂತ ನೋಡ್ತಾ ಇದೀವಿ ಅಂದಾಗ, ಎರಡು ಬೇರೆ ಬೇರೆ ಆಡಳಿತಕ್ಕೆ ಒಳಪಟ್ಟಂತಹ ಭೂಭಾಗಗಳ ಮಧ್ಯದಲ್ಲಿ ಕಂಡುಬರುವಂತಹ ಒಂದು ಪ್ರದೇಶವನ್ನ ನಾವು ಗಡಿ ಎಂದು ಕರೆಯಬಹುದು. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ತಾ ಇದೀವಿ ಅಂದಾಗ ಒಂದು ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ. ಇಲ್ಲಿರುವಂತಹ ಒಂದು ಆಡಳಿತ ಬೇರೆ ಇದೆ, ಇಲ್ಲಿರುವಂತಹ ಆಡಳಿತ ಬೇರೆ ಇದೆ. ಈ ಎರಡೂ ಭೂಭಾಗಗಳ ಮಧ್ಯದಲ್ಲಿ ಒಂದು ರೇಖೆ ಕಂಡು ಬರ್ತಾ ಇದೆ ಅಥವಾ ಒಂದು ಸ್ಥಿತ್ಯಂತರ ವಲಯ ಕಂಡು ಬರ್ತಾ ಇದೆ ಅಲ್ಲ, ಇದನ್ನ ನಾವು ಏನಂತ ಕರಿಬಹುದು ಅಂದ್ರೆ ಗಡಿ ಅಂತ ಕರಿಬಹುದು. ಉದಾಹರಣೆ ಇಂಡಿಯಾವನ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ ಸರ್. ಹಾಗಾದ್ರೆ ಇದಿಷ್ಟು ಭೂಭಾಗದ ನಿಯಂತ್ರಣ ಯಾರ ಕೈಯಲ್ಲಿದೆ ಅಂತ ನೋಡಿದಾಗ ಭಾರತ ಸರ್ಕಾರದ ಕೈಯಲ್ಲಿ ಕಂಡು ಬರುತ್ತೆ. ಯಾರ ಕೈಯಲ್ಲಿ? ಭಾರತ ಸರ್ಕಾರದ ಕೈಯಲ್ಲಿ. ಅದೇ ರೀತಿಯಾಗಿ ಈ ಭೂಭಾಗದ ನಿಯಂತ್ರಣ ಯಾರ ಕೈಯಲ್ಲಿ ಇರುತ್ತಾ? ಪಾಕಿಸ್ತಾನದ ಕೈಯಲ್ಲಿ ಇರುತ್ತೆ, ಅಥವಾ ಪಾಕಿಸ್ತಾನ ಗೌರ್ಮೆಂಟ್ ಅದನ್ನ ಕಂಟ್ರೋಲ್ ಮಾಡ್ತಾ ಬರುತ್ತೆ. ಹಾಗಾದ್ರೆ ಇವೆರಡೂ ಕೂಡ ಬೇರೆ ಬೇರೆ ಆಡಳಿತಕ್ಕೆ ಒಳಪಟ್ಟಂತಹ ಭೂಭಾಗಗಳು. ಹಾಗಾದ್ರೆ ಬೇರೆ ಬೇರೆ ಆಡಳಿತಕ್ಕೆ ಒಳಪಟ್ಟಂತಹ ಭೂಭಾಗಗಳ ಮಧ್ಯದಲ್ಲಿ ಕಂಡು ಬರುವಂತಹ ಈ ಸ್ಥಿತ್ಯಂತರ ರೇಖೆಯನ್ನ ಏನೆಂದು ಕರೆಯಬಹುದು ಸರ್ ಅಂತ ನೋಡಿದಾಗ, ಇದನ್ನ ಬಾರ್ಡರ್ ಎಂದು ಕರೀತಾ ಹೋಗ್ತಾರ ಅಥವಾ ಇದನ್ನು ಗಡಿ ಎಂದು ಕರೆಯಬಹುದು ಅನ್ನೋದು ಒಂದು ಗೊತ್ತಿರಬೇಕಾಗತ್ತ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ಇದರ ಮುಖಾಂತರ ಗಡಿ ಅಂದ್ರೆ ಏನು ಅನ್ನೋದ್ರ ಒಂದು ಮೀನಿಂಗ್ ನಿಮ್ಗೆ ಇಲ್ಲಿ ಅರ್ಥ ಆಯ್ತು. ಇದಾದ ನಂತರ ಸರ್, ಗಡಿಗಳಲ್ಲಿ ಎಷ್ಟು ಟೈಪ್ ವಿಧಗಳನ್ನ ನೋಡಬಹುದು ಅಂದರೆ, ಭಾರತಕ್ಕೆ ಸಂಬಂಧಿಸಿದಂತೆ ನಾವು ಗಮನಿಸ್ತಾ ಇದೀವಿ ಅಂದಾಗ ದೇರ್ ಆರ್ 3 ಟೈಪ್ ಆಫ್ ಬಾರ್ಡರ್ಸ್. ಅಂದರೆ ಭಾರತ 3 ರೀತಿಯಾದಂತಹ ವಿಧವಾದಂತಹ ಗಡಿಗಳನ್ನ ಒಳಗೊಂಡಿದೆ ಅನ್ನೋದು ಇಲ್ಲಿ ನಮಗೆ ಗೊತ್ತಿರಬೇಕಾಗುತ್ತಾ. ಸರ್, ಆ 3 ವಿಧವಾದಂತಹ ಗಡಿಗಳು ಯಾವ್ದಾಗುತ್ತಾ? ಬರ್ರಿ ಇಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ 3 ವಿಧವಾದಂತಹ ಗಡಿಗಳು ಯಾವುದು ರೀ ಅಂತ ಕೇಳ್ತಾ ಬಂದ್ರ, ಮೊದಲನೇದು ಭೂಗಡಿಗಳು, ನಂತರ ಜಲಗಡಿ, ಅದಾದ ನಂತರ ಮಿಶ್ರಗಡಿ. ಸರ್, ಭೂಗಡಿ ಅಂದ್ರೆ ಏನು? ಇವಾಗ ಇಮ್ಯಾಜಿನ್ ಮಾಡ್ಕೊಳ್ತಾ ಬರೋಣ. ಹಾಗಾದ್ರೆ ಇಲ್ಲೊಂದು ಭೂಭಾಗ ಅಥವಾ ಇಲ್ಲೊಂದು ರಾಷ್ಟ್ರ ಕಂಡು ಬರ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲೊಂದು ರಾಷ್ಟ್ರ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ. ಅದೇ ರೀತಿ ಇದರ ಪಕ್ಕದಲ್ಲಿಯೇ ಇನ್ನೊಂದು ಏನಿದೆ ರೀ ಅಂದ್ರೆ ರಾಷ್ಟ್ರ ಕಂಡು ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ನನಗೆ ಬೇರೆ ಬೇರೆ ರಾಷ್ಟ್ರಗಳು ಕಂಡು ಬರ್ತಾ ಇದೆ. ರಾಷ್ಟ್ರ 1 ಮತ್ತು ರಾಷ್ಟ್ರ 2 ಇವೆರಡು ಭೌಗೋಳಿಕವಾಗಿ ಏನಾಗಿದೆ? ಕನೆಕ್ಟ್ ಆಗಿದೆ. ಹಾಗಾದ್ರೆ ಭೌಗೋಳಿಕವಾಗಿ ಇವೆರಡು ಸಂಪರ್ಕದಲ್ಲಿದೆ, ಆದರೆ ಇವುಗಳ ಮಧ್ಯದಲ್ಲಿ ಒಂದು ರೇಖೆಯನ್ನ ಎಳಿತಾ ಇದ್ವಿ ಅಂದಾಗ, ಹಾಗಾದ್ರೆ ಭೌಗೋಳಿಕವಾಗಿ ಸಂಪರ್ಕದಲ್ಲಿರುವಂತಹ ಎರಡು ಬೇರೆ ಬೇರೆ ಆಡಳಿತಕ್ಕೆ ಒಳಪಟ್ಟಂತಹ ಭೂಭಾಗಗಳ ಮಧ್ಯೆ ಇರುವಂತಹ ಈ ಗಡಿಯನ್ನ ಭೂಗಡಿ ಎಂದು ಕರಿತಾ ಹೋಗ್ತೀವಿ. ಹಾಗಾದರೆ ಇದನ್ನ ಲ್ಯಾಂಡ್ ಬಾರ್ಡರ್ ಅಂತ ಕರಿತಾ ಹೋಗ್ತೀವಿ. ಒಂದು ಅದಾದ ನಂತರ ಎರಡನೇದು ಇಮ್ಯಾಜಿನ್ ಮಾಡ್ಕೊಳ್ತಾ ಬರೋಣ. ಇಲ್ಲಿ ರಾಷ್ಟ್ರ 1 ಮತ್ತು ರಾಷ್ಟ್ರ 2 ಅಂತ ಬರಿತಾ ಇದ್ದೀನಿ, ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ. ಹಾಗಾದ್ರೆ ಇಲ್ಲಿ ರಾಷ್ಟ್ರ 1, ಇಲ್ಲಿ ನನಗ ರಾಷ್ಟ್ರ 2 ಕಾಣಿಸ್ತಾ ಇದೆ. ಈ ಎರಡೂ ರಾಷ್ಟ್ರಗಳು ಭೌಗೋಳಿಕವಾಗಿ ಸಂಪರ್ಕದಲ್ಲಿಲ್ಲ ಅಥವಾ ಕನೆಕ್ಟ್ ಆಗಿಲ್ಲ. ಇವೆರಡರ ಮಧ್ಯದಲ್ಲಿ ಏನ್ ಕಂಡು ಬರ್ತಾ ಇದೆ? ಇವೆರಡರ ಮಧ್ಯದಲ್ಲಿ ನನಗ ಜಲದ ಹಂಚಿಕೆ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬರೋಣ. ಏನ್ ಸರ್? ಜಲದ ಹಂಚಿಕೆ ಕಂಡು ಬರ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ಈ ಎರಡೂ ರಾಷ್ಟ್ರಗಳ ಮಧ್ಯೆ ಜಲದ ಹಂಚಿಕೆ ಕಂಡು ಬರ್ತಾ ಇತ್ತು ಅಂದ್ರೆ ಇದನ್ನ ನಾವೇನಂತ ಕರಿಬಹುದು ರೀ ಅಂದರೆ, ಇದನ್ನ ಜಲಗಡಿ ಎಂದು ಕರೆಯಬಹುದು. ಹಾಗಾದ್ರೆ ಇದು ಒಂದು ವಿಧವಾದಂತಹ ನೈಸರ್ಗಿಕ ಗಡಿಯೂ ಕೂಡ ಉದಾಹರಣೆ ಆಗುತ್ತೆ. ಎಕ್ಸಾಂಪಲ್, ಇದೇ ಈ ಎರಡು ರಾಷ್ಟ್ರಗಳ ಮಧ್ಯೆ ನನಗೆ ಒಂದು ಪರ್ವತ ಶ್ರೇಣಿ ಇತ್ತು ಅಂತ ತಿಳ್ಕೊಳ್ಳೋಣ, ಅಥವಾ ಒಂದು ನದಿ ಹರಿತಾ ಇತ್ತು ಅಂತ ತಿಳ್ಕೊಳ್ಳೋಣ, ಅಥವಾ ಸಾಗರದ ಹಂಚಿಕೆ ಇತ್ತು ಅಂತ ತಿಳ್ಕೊರಿ. ಇವೆಲ್ಲವೂ ಕೂಡ ನೈಸರ್ಗಿಕ ಗಡಿಗಳಿಗೆ ಉದಾಹರಣೆ ಆಗುತ್ತವೆ. ಅದೇ ರೀತಿಯಾಗಿ ಇದನ್ನು ನಾನು ಜಲಗಡಿ ಎಂದು ಕರೆಯಬಹುದು, ನೆನಪಲ್ಲಿ ಇಟ್ಕೊಂಡಿರಿ. ಇದಾದ ನಂತರ ಸರ್, ಮಿಶ್ರಗಡಿ ಅಂತ ಇದೆಯಲ್ಲ, ಹಂಗಂದ್ರೆ ಏನು ಅಂತ ಕೇಳಿದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ. ಭೂಗಡಿ ಮತ್ತು ಜಲಗಡಿ ಎರಡರ ಸಮ್ಮಿಶ್ರಣ ಇತ್ತು ಅಂದ್ರೆ ಅದನ್ನ ನಾವೇನಂತ ಕರಿತಾ ಹೋಗ್ತೀವಿ ಅಂದ್ರೆ ಮಿಶ್ರಗಡಿ ಅಂತ ಕರಿತೀವಿ. ಅಂದರೆ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು, ಇಲ್ಲಿ ಭೂಗಡಿ
ಅದೇ ರೀತಿಯಾಗಿ ಅಂತ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಜಲಗಡಿ, ಇವೆರಡರ ಮಿಶ್ರಣವನ್ನ ನಾವು ಏನೆಂದು ಕರೆಯಬಹುದು ಸರ್ ಅಂತ ನೋಡಿದಾಗ ಇವೆರಡರ ಮಿಶ್ರಣವನ್ನ ನಾವು ಮಿಶ್ರಗಡಿ ಎಂದು ಕರೆಯಬಹುದು. ಹಾಗಾದ್ರೆ ಭಾರತ ಮಿಶ್ರಗಡಿಯನ್ನ ಒಳಗೊಂಡಿದೆನಾ? ಡೆಫಿನೆಟ್ಲಿ ಒಳಗೊಂಡೈತಿ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರ ಸ್ವಲ್ಪ ಇಲ್ಲಿ ಎಕ್ಸಾಂಪಲ್ ನೋಡ್ರಿಪ್ಪ, ಚಿತ್ರದ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನನಗೇನಿದೆ, ಈ ಪ್ರದೇಶದಲ್ಲಿ ಅರಬ್ಬಿ ಸಮುದ್ರದ ಹಂಚಿಕೆ ಕಂಡು ಬರ್ತಾ ಇದೆ. ಏನಿದೆ? ಅರಬ್ಬಿ ಸಮುದ್ರದ ಹಂಚಿಕೆ ಕಂಡು ಬರುತ್ತಾ. ಹಾಗಾದ್ರೆ ಪಾಕಿಸ್ತಾನ ಏನನ್ನ ಅಂತ ನೋಡಿದಾಗ ಭಾರತದೊಂದಿಗೆ ಜಲಗಡಿಯನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಭಾರತ ಮತ್ತು ಪಾಕಿಸ್ತಾನ ಭೌಗೋಳಿಕವಾಗಿಯೂ ಕೂಡ ಏನಾಗಿದೆ, ಕನೆಕ್ಟ್ ಆಗಿದೆ. ಅಂದ್ರೆ ಇಲ್ಲಿ ನನಗ ಲ್ಯಾಂಡ್ ಬಾರ್ಡರ್ ಕಂಡು ಬಂದ್ರ ಈ ಪ್ರದೇಶದಲ್ಲಿ ನನಗ ಜಲಗಡಿಯ ಹಂಚಿಕೆ ಕಂಡು ಬರುತ್ತಾ. ಹಾಗಾದ್ರೆ ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಡಿ, ಯಾವುದೇ ಒಂದು ರಾಷ್ಟ್ರವು ಎಷ್ಟು ಮಿತಿಯವರೆಗೂ ಜಲಗಡಿಯನ್ನು ಹೊಂದಿರುತ್ತಾ ಅಂತ ನೋಡಿದಾಗ, ಅಥವಾ ಭಾರತ ಸಾಗರದ ಒಳಗಡೆ ಎಲ್ಲಿವರೆಗೂ ತನ್ನ ಅಧಿಕಾರವನ್ನ ಹೊಂದಬಹುದು ಅಂತ ಕೇಳಿದಾಗ ನೆನ್ಪಲ್ಲಿಟ್ಕೋರಿ, 12 ನಾಟಿಕಲ್ ಮೈಲುಗಳವರೆಗೂ ಕೂಡ ಏನನ್ನ ಹೊಂದಿರುತ್ತಂದ್ರೆ ತನ್ನ ಅಧಿಪತ್ಯವನ್ನ ಹೊಂದಿರುತ್ತ. 12 ನಾಟಿಕಲ್ ಮೈಲುಗಳು. ಹಾಗಾದ್ರೆ ಹಿಂಗಂದ್ರೆ ಏನ್ ಮಾಸ್ತರ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊರಿ. ನೀವು ಭೂಭಾಗದ ಮೇಲೆ ಡಿಸ್ಟೆನ್ಸ್ ಅನ್ನ ಮೀಟರ್ ಅಲ್ಲಿ ನೋಡ್ತೀರಾ, ಕಿಲೋಮೀಟರ್ ಅಲ್ಲಿ ನೋಡ್ತೀರಾ, ಮೈಲುಗಳಲ್ಲಿ ನೋಡ್ತೀರಾ. ಆದರೆ ಸಾಗರ ಅಥವಾ ಸಮುದ್ರ ಅಥವಾ ಜಲರಾಶಿಗಳ ಮೇಲಿರುವಂತಹ ಹಾರಿಜಾಂಟಲ್ ಡಿಸ್ಟೆನ್ಸ್ ಅನ್ನ ಅಥವಾ ಜಲರಾಶಿಗಳ ಮೇಲೆ ಇರುವಂತಹ ದೂರಗಳನ್ನ ಯಾವಾಗಲೂ ಕೂಡ ನಾಟಿಕಲ್ ಮೈಲುಗಳಲ್ಲಿ ಸೂಚಿಸಲಾಗುತ್ತದೆ ಅನ್ನೋದು ಗೊತ್ತಿರಬೇಕಾಗುತ್ತ. ಹಾಗಾದರೆ ಇಲ್ಲಿ ಈ ನಾಟಿಕಲ್ ಮೈಲು ಅಂತ ನೋಡ್ತಿದೀವಲ್ಲ, ಒಂದ್ ನೆನ್ಪಿಡ್ಕೋರಿ, 1 ನಾಟಿಕಲ್ ಮೈಲು ಈಸ್ ಈಕ್ವಲ್ ಟು 1.852 ಕಿಲೋಮೀಟರ್ಸ್. ಹಾಗಾದರೆ 1 ನಾಟಿಕಲ್ ಮೈಲು ಎಷ್ಟಕ್ಕೆ ಸಮನಾಗಿರುತ್ತದೆ ಅಂತ ನೋಡಿದಾಗ 1.852 ಕಿಲೋಮೀಟರ್ಗಳಿಗೆ ಸಮನಾಗಿರುತ್ತದೆ ಅನ್ನೋದು ಇಲ್ಲಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಅರ್ಥ ಆಗ್ತಾ ಇದೆನಾ? ಓಕೆ, ಫೈನ್. ಹಾಗಾದ್ರೆ ಈಗ ಭಾರತ ಪಾಕಿಸ್ತಾನದೊಂದಿಗೆ ಭೂಗಡಿಯನ್ನು ಹೊಂದಿದೆ, ಜಲಗಡಿಯನ್ನು ಹೊಂದಿದೆ. ಹಾಗಾದ್ರೆ ಒಂದರ್ಥ ಮಾಡ್ಕೊಳ್ತಾ ಬನ್ನಿ, ಭೂಗಡಿ ಮತ್ತು ಜಲಗಡಿ ಎರಡನ್ನೂ ಒಳಗೊಂಡಿದ್ದರೆ ಅವುಗಳನ್ನ ಮಿಶ್ರಗಡಿಗಳು ಎಂದು ಕರಿತಾ ಹೋಗ್ತೀವಿ. ಅಂದರೆ ಭಾರತ ಮಿಶ್ರಗಡಿಯನ್ನ ಒಳಗೊಂಡಿದೆನಾ? ಡೆಫಿನೆಟ್ಲಿ ಒಳಗೊಂಡಿದೆ. ಎಷ್ಟು ರೀ? ಹಾಗಾದ್ರೆ ಗೊತ್ತಿರಲಿ, ಭಾರತ ಒಟ್ಟು 3 ಮಿಶ್ರಗಡಿ ರಾಷ್ಟ್ರಗಳನ್ನ ಒಳಗೊಂಡಿದೆ. ಎಷ್ಟು ರಾಷ್ಟ್ರಗಳಿದಾವೆ ಸರ್? ಭಾರತದೊಂದಿಗೆ ಮಿಶ್ರಗಡಿಯನ್ನು ಹೊಂದಿರುವ ರಾಷ್ಟ್ರಗಳ ಸಂಖ್ಯೆ 3 ಇದೆ. ಹಾಗಾದ್ರೆ ಅವುಗಳು ಯಾವುದು ಅಂತ ಕೇಳ್ತಾ ಹೋಗ್ತಾನೆ, ಗೊತ್ತಿರಬೇಕಾಗತ್ತ. 1, ಭಾರತದೊಂದಿಗೆ ಪಾಕಿಸ್ತಾನ ಮಿಶ್ರಗಡಿಯನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಭಾರತದೊಂದಿಗೆ ಬಾಂಗ್ಲಾದೇಶ ಮಿಶ್ರಗಡಿಯನ್ನು ಒಳಗೊಂಡಿದೆ. ಯಾವುದು? ಬಾಂಗ್ಲಾದೇಶ. ಇದಾದ ನಂತರ ಭಾರತದೊಂದಿಗೆ ಮಯನ್ಮಾರ ಏನನ್ನ ಒಳಗೊಂಡಿದೆ ರೀ ಅಂತ ನೋಡಿದಾಗ ಮಯನ್ಮಾರ ಇದು ಮಿಶ್ರಗಡಿಯನ್ನು ಒಳಗೊಂಡಿದೆ. ಹಾಗಾದರೆ ಭಾರತದೊಂದಿಗೆ ಮಿಶ್ರಗಡಿಯನ್ನು ಹೊಂದಿರುವ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನ, ಗೊತ್ತಿರಬೇಕಾಗತ್ತ. ಒಟ್ಟು 3 ರಾಷ್ಟ್ರಗಳು. ಇದಾದ ನಂತರ ಸ್ವಲ್ಪ ಗಮನಿಸ್ತಾ ಬರೋಣ. ಇಲ್ಲಿ 7 ರಾಷ್ಟ್ರಗಳು ಭೂಗಡಿಯನ್ನು ಒಳಗೊಂಡಿದೆ, 7 ರಾಷ್ಟ್ರಗಳು ಜಲಗಡಿಯನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ 3 ರಾಷ್ಟ್ರಗಳು ಏನನ್ನ ಹೊಂದಿದೆ? ಮಿಶ್ರಗಡಿಯನ್ನು ಹೊಂದಿದೆ. ಹಾಗಾದ್ರೆ ಕೆಲವು NCERT ಪುಸ್ತಕಗಳಲ್ಲಿ 2 ರಾಷ್ಟ್ರಗಳು ಜಲಗಡಿಯನ್ನು ಹೊಂದಿದೆ ಅಂತಲೂ ಸಹ ಉಲ್ಲೇಖ ಮಾಡಿದಾನ. ವಿಲ್ ಡಿಸ್ಕಸ್ ಇಟ್ ಲೇಟರ್. ಆದರೆ ಒಂದರ್ಥ ಮಾಡ್ಕೊಳ್ತಾ ಬನ್ನಿ, ನಾವಿವತ್ತು ಟಾರ್ಗೆಟ್ ಮಾಡಬೇಕಾಗಿರೋದು ಯಾವುದ್ರ ಮೇಲೆ ರೀ ಅಂದ್ರೆ ಭೂಗಡಿ ರಾಷ್ಟ್ರಗಳ ಮೇಲೆ ಇವತ್ತಿನ ತರಗತಿ ಡಿಸ್ಕಷನ್ ಆಗ್ತಾ ಹೋಗುತ್ತೋ. ಹಾಗಾದ್ರೆ ಗಮನಿಸ್ತಾ ಬರೋಣ, ಭಾರತದ ಸುತ್ತಲೂ ಇರುವಂತಹ ರಾಷ್ಟ್ರಗಳು ಯಾವುದು, ಅವು ಯಾವ್ಯಾವ ವಿಧವಾದಂತಹ ಗಡಿಯನ್ನ ನಮ್ಮ ಭಾರತದೊಂದಿಗೆ ಒಳಗೊಂಡಿದೆ, ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಈ ನಕಾಶೆಯ ಮುಖಾಂತರ ಸ್ವಲ್ಪ ಗಮನಿಸ್ತಾ ಬನ್ನಿ ವಿದ್ಯಾರ್ಥಿಗಳೇ. ನಿಮ್ಗೆಲ್ಲರಿಗೂ ನಕಾಶೆ ಕಾಣಿಸ್ತಾ ಇದೆನಾ? ಓಕೆ. ಹಾಗಾದ್ರೆ ಈ ನಕಾಶೆಯ ಮುಖಾಂತರ ನಾನು ಗಮನಿಸ್ತಾ ಇದ್ದೀನಿ ಅಂದಾಗ ಸ್ವಲ್ಪ ಭಾರತದ ದಿಕ್ಕನ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ. ಈಗ ಭಾರತದ ದಿಕ್ಕನ್ನ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಈ ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡ್ತಾ ಬರೋಣ. ನನಗ ಈ ಪಾಯಿಂಟ್ ಅನ್ನ ಗಮನಿಸ್ತಾ ಬನ್ನಿ. ಇಲ್ಲಿ ನನಗ ಪೂರ್ವ, ಇದು ಪಶ್ಚಿಮ, ಈ ಭಾಗದಲ್ಲಿ ಉತ್ತರ, ದಕ್ಷಿಣ. ಹಾಗಾದರೆ ಉತ್ತರ ಮತ್ತು ಪೂರ್ವದ ಮಧ್ಯದಲ್ಲಿ ನನಗೇನು ಕಂಡು ಬರ್ತಾ ಹೋಗುತ್ತಾ? ಈಶಾನ್ಯ ಭಾಗದ ಹಂಚಿಕೆ ಕಂಡು ಬರುತ್ತಾ, ನಾರ್ತ್ ಈಸ್ಟ್ ಅಂತ ಕರಿತಾ ಹೋಗ್ತೀವಿ. ಏನು ಕಂಡು ಬರುತ್ತೆ ರೀ? ನಾರ್ತ್ ಈಸ್ಟ್ ರೀಜನ್ ಕಂಡು ಬರುತ್ತಾ. ಅದೇ ರೀತಿಯಾಗಿ ಉತ್ತರ ಮತ್ತು ದಕ್ಷಿಣದ ಮಧ್ಯದಲ್ಲಿ, ಪಶ್ಚಿಮದ ಮಧ್ಯದಲ್ಲಿ ನನಗೇನು ಕಂಡು ಬರುತ್ತಾ? ಉತ್ತರ ಮತ್ತು ಪಶ್ಚಿಮದ ಭಾಗದಲ್ಲಿ ವಾಯುವ್ಯ ಭಾಗದ ಹಂಚಿಕೆ ಕಂಡು ಬರುತ್ತಾ, ಅಥವಾ ಇದನ್ನ ನಾರ್ತ್ ವೆಸ್ಟ್ ಅಂತ ಕರಿತಾ ಹೋಗ್ತೀವಿ. ಅದಾದ ನಂತರ ಇಲ್ಲಿ ನನಗ ಏನು ಕಂಡು ಬರ್ತಾ ಹೋಗುತ್ತಾ? ಸೌತ್ ವೆಸ್ಟ್ ಅಥವಾ ನೈಋತ್ಯ ಭಾಗದ ಹಂಚಿಕೆ ಕಂಡು ಬರುತ್ತಾ. ಈ ಭಾಗದಲ್ಲಿ ಸೌತ್ ಈಸ್ಟ್ ಅಥವಾ ಆಗ್ನೇಯ ಭಾಗದ ಹಂಚಿಕೆ ಕಂಡು ಬರುತ್ತಾ. ವಿದ್ಯಾರ್ಥಿಗಳೇ, ಇವಾಗ ಗಮನಿಸ್ತಾ ಬರೋಣ. ಹಾಗಾದ್ರೆ ಭಾರತದ ಈಶಾನ್ಯ ಭಾಗದ ಕಡೆಗೆ ಕಂಡು ಬರುವಂತಹ ರಾಷ್ಟ್ರಗಳನ್ನ ಗಮನಿಸ್ತಾ ಇದ್ದೆ ಅಂದಾಗ ನನಗ ಈ ಭಾಗದಲ್ಲಿ ಚೀನಾದ ಹಂಚಿಕೆ ಕಂಡು ಬರುತ್ತಾ. ಇಲ್ಲಿ ನೋಡ್ತಾ ಇದೀವಿ ಅಂದಾಗ ನೇಪಾಳದ ಹಂಚಿಕೆ ಕಂಡು ಬರುತ್ತಾ. ಈ ಪ್ರದೇಶದಲ್ಲಿ ಭೂತಾನ್ನ ಹಂಚಿಕೆ ಕಂಡು ಬರುತ್ತಾ. ಏನ್ ಕಂಡು ಬರ್ತಾ ಬರುತ್ತೆ ನನಗೆ? ಇಲ್ಲಿ ಭೂತಾನ್ನ ಹಂಚಿಕೆ ಕಂಡು ಬರುತ್ತಾ. ಅದೇ ರೀತಿ ಪೂರ್ವದ ಕಡೆಗೆ ಗಮನಿಸ್ತಾ ಇದ್ದೀನಿ ಅಂದಾಗ ಇಲ್ಲಿ ನನಗ ಬಾಂಗ್ಲಾದೇಶದ ಹಂಚಿಕೆ ಕಂಡು ಬರುತ್ತಾ. ಅದೇ ರೀತಿ ನಂತರದಲ್ಲಿ ಮಯನ್ಮಾರದ ಹಂಚಿಕೆ ಕಂಡು ಬರುತ್ತೆ. ಯಾವುದಿದೆ ವಿದ್ಯಾರ್ಥಿಗಳೇ?
ವಿದ್ಯಾರ್ಥಿಗಳೇ ಮಯನ್ಮಾರದ ಹಂಚಿಕೆ ಕಂಡು ಬರುತ್ತೆ. ಅದಾದ ನಂತರ ಭಾರತದ ವಾಯುವ್ಯ ಭಾಗದ ಕಡೆಗೆ ಹಂಚಿಕೆ ಆಗಿರುವಂತಹ ರಾಷ್ಟ್ರಗಳನ್ನು ಗಮನಿಸ್ತಾ ಇದ್ದೆ ಅಂದಾಗ ಈ ಪ್ರದೇಶದಲ್ಲಿ ಪಾಕಿಸ್ತಾನ ಕಂಡು ಬಂದರೆ ನಂತರದಲ್ಲಿ ನನಗೆ ಏನ್ ಕಂಡು ಬರುತ್ತಾ ಅಫ್ಘಾನಿಸ್ತಾನದ ಹಂಚಿಕೆ ಕಂಡು ಬರುತ್ತಾ. ಗಮನಿಸ್ತಾ ಇದ್ದೀರಾ? ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲೆಲ್ಲ ನೋಡ್ತಾ ಇದ್ದಿರಲ್ಲ, ಇವೆಲ್ಲವೂ ಭಾರತದೊಂದಿಗೆ ಭೂಗಡಿಯನ್ನ ಹೊಂದಿರುವಂತ ರಾಷ್ಟ್ರಗಳಾಗುತ್ತೆ. ಅದೇ ರೀತಿಯಾಗಿ ಇದರಲ್ಲಿ ಪಾಕಿಸ್ತಾನ, ಬಾಂಗ್ಲಾದೇಶ, ನಂತರ ಮಯನ್ಮಾರ್ ಇವು ಮಿಶ್ರ ಗಡಿಯನ್ನ ಹೊಂದಿದೆ ಅನ್ನೋದು ಒಂದು ಗೊತ್ತಿರಲಿ. ಇದನ್ನ ಹೊರತುಪಡಿಸ್ತಾ ಇದೀವಿ ಅಂದಾಗ ಜಲಗಡಿಯನ್ನ ಹೊಂದಿರುವಂತಹ ರಾಷ್ಟ್ರಗಳು ಯಾವ್ಯಾವ ಆಗುತ್ತೋ ಇಲ್ಲೇ ಅಬ್ಸರ್ವ್ ಮಾಡ್ತಾ ಬೆಳೋಣ. ಹಾಗಾದ್ರೆ ಇದೇ ಚಿತ್ರವನ್ನ ನಾವು ಗಮನಿಸ್ತಾ ಇದ್ವಿ ಅಂದಾಗ ಒಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ ವಿದ್ಯಾರ್ಥಿಗಳೇ. ಈ ಒಂದು ಭಾಗವನ್ನ ಅಬ್ಸರ್ವ್ ಮಾಡ್ತಾ ಇದ್ವಿ ಅಂದ್ರೆ ಜಲಗಡಿಯನ್ನ ಹೊಂದಿರುವ ಸುತ್ತಲೂ ಇರುವಂತಹ ರಾಷ್ಟ್ರಗಳು ಯಾವುದು ಅದನ್ನ ನಾವಿಲ್ಲಿ ಗಮನಿಸ್ತಾ ಬರೋಣ. ಹಂಗಂದ್ರ ಈಗ ಒಂದು ನನಗೆ ಪಾಕಿಸ್ತಾನ ಭಾರತದೊಂದಿಗೆ ಜಲಗಡಿಯನ್ನು ಹೊಂದಿದೆ. ಅದೇ ರೀತಿಯಾಗಿ ಬಾಂಗ್ಲಾದೇಶ ಭಾರತದೊಂದಿಗೆ ಜಲಗಡಿಯನ್ನು ಹೊಂದಿದೆ. ನಂತರ ಮಯನ್ಮಾರ ಭಾರತದೊಂದಿಗೆ ಜಲಗಡಿಯನ್ನು ಹೊಂದಿದೆ. ಅದಾದ ನಂತರ ಅಂತ ನೋಡಿದಾಗ ನನಗೆ ಯಾವ ರೀಜನ್ ಕೆಳಗಡೆ ಬರ್ತಾ ಇದ್ದೀರಿ ಅಂದಾಗ ಇಲ್ಲಿ ನನಗೆ ಥೈಲ್ಯಾಂಡ್ನ ಹಂಚಿಕೆ ಕಂಡು ಬರುತ್ತೆ. ಥೈಲ್ಯಾಂಡ್ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ತಾ ಇದೆ. ಈ ಭಾಗದಲ್ಲಿ ಇಂಡೋನೇಷ್ಯಾದ ಹಂಚಿಕೆ ಕಂಡು ಬರುತ್ತಾ. ಅದಾದ ನಂತರ ಶ್ರೀಲಂಕಾ ಆದ ನಂತರ ಈ ವಲಯದಿಂದ ಮಾಲ್ಡೀವ್ಸ್ ಕಂಡು ಬರ್ತಾ ಹೋಗುತ್ತಾ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕಾಗುತ್ತಾ ಒಂದು ಅಂತ ನೋಡಿದಾಗ ಪ್ರಮುಖವಾಗಿ ಜಲಗಡಿಯನ್ನು ಹೊಂದಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ ಅಥವಾ ಭಾರತದ ಸುತ್ತಲೂ ಇರುವಂತದ್ದನ್ನು ನಾವು ಅಬ್ಸರ್ವ್ ಮಾಡ್ತಾ ಇದೀವಿ ಅಂದಾಗ ಒಂದು ಪಾಕಿಸ್ತಾನ ಕಂಡು ಬರುತ್ತಾ, ಒಂದು ಜಲಗಡಿಯನ್ನು ಹೊಂದಿತ್ತು. ಅದಾದ ನಂತರ ಬಾಂಗ್ಲಾದೇಶದ ಹಂಚಿಕೆ ಕಂಡು ಬರ್ತಿತ್ತು. ಯಾವುದು? ಬಾಂಗ್ಲಾದೇಶ. ನಂತರ ಅಂತ ನೋಡಿದಾಗ ಮಯನ್ಮಾರದ ಹಂಚಿಕೆ. ಯಾವುದು ರೀ? ಮಯನ್ಮಾರದ ಹಂಚಿಕೆ. ಮಯನ್ಮಾರ್ ಆದ ನಂತರ ಯಾವುದಿದೆ ಮಾಸ್ತರ್ ಅಂದ್ರೆ ಥೈಲ್ಯಾಂಡ್ನ ಹಂಚಿಕೆ ಕಂಡು ಬರುತ್ತಾ. ಥೈಲ್ಯಾಂಡ್ ಆದ ನಂತರ ಇಂಡೋನೇಷ್ಯಾದ ಹಂಚಿಕೆ ಕಂಡು ಬರುತ್ತಾ. ಯಾವುದು ರೀ? ಇಂಡೋನೇಷ್ಯಾದ ಹಂಚಿಕೆ ಕಂಡು ಬರ್ತಾ ಇದೆ. ಅದೇ ಆದ ನಂತರ ಅಂತ ನೋಡಿದಾಗ ಶ್ರೀಲಂಕಾ ಆದ ನಂತರ ಮಾಲ್ಡೀವ್ಸ್. ಇವೆಲ್ಲವೂ ಕೂಡ ಯಾರೊಂದಿಗೆ ಅಂತ ನೋಡಿದಾಗ ಭಾರತದೊಂದಿಗೆ ಜಲಗಡಿಯನ್ನು ಹೊಂದಿರುವಂಥ ರಾಷ್ಟ್ರಗಳು ಅಂತ ನಾವು ಗಮನಿಸ್ತೀವಿ. ಅದೇ NCERT ಪುಸ್ತಕದಲ್ಲಿ ಕೇವಲ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಅಂತ ಉಲ್ಲೇಖ ಮಾಡಿದಾನ. ವಿಲ್ ಡಿಸ್ಕಸ್ ಇಟ್, ಯಾಕೆ ಆ ಥರ ಹೇಳಿದಾನಂತ ನೋಡೋಣ ಅಂತ. ಆದರೆ ಒಂದು ಗೊತ್ತಿರಲಿ, ಇವೆಲ್ಲವೂ ಕೂಡ ಜಲಗಡಿಯನ್ನು ಒಳಗೊಂಡಿವೆ ಅನ್ನೋದು ಗೊತ್ತಿರಬೇಕಾಗುತ್ತೋ. ಇದು ಆದ ನಂತರ ಈ ಭೂಗಡಿಯ ಹಂಚಿಕೆಯನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಲ್ಲ, ಇದಿಷ್ಟು ಭೂಗಡಿ ನಮಗೆ ಎಷ್ಟು ಉದ್ದ ಇದೆ ಮಾಸ್ತರ ಅಂತ ಕೇಳಿದಾಗ ಇಟ್ ಈಸ್ ಆಲ್ಮೋಸ್ಟ್ 15,200 ಕಿಲೋಮೀಟರ್ ನಷ್ಟು ಉದ್ದವಾದಂತಹ ಭೂಗಡಿಯನ್ನ ಭಾರತ ಒಳಗೊಂಡಿದೆ ಅನ್ನೋದು ಇದರ ಮುಖಾಂತರ ಇಲ್ಲಿ ನಮಗೆ ಅರ್ಥ ಆಗ್ಬೇಕಾಗುತ್ತ. ಓಕೆ ವಿದ್ಯಾರ್ಥಿಗಳೇ, ಇದು ಆದ ನಂತರ ನೆಕ್ಸ್ಟ್ ನಾವು ಏನನ್ನ ಗಮನಿಸಬೇಕಾಗುತ್ತ ಅಂತ ಕೇಳಿದಾಗ ನೆಕ್ಸ್ಟ್ ಸ್ವಲ್ಪ ಭಾರತದೊಂದಿಗೆ ಭೂಗಡಿಯನ್ನ ಹೊಂದಿರುವ ರಾಷ್ಟ್ರಗಳು ಯಾವುದು, ಆ ರಾಷ್ಟ್ರಗಳು ಎಷ್ಟೆಷ್ಟು ಕಿಲೋಮೀಟರ್ ಉದ್ದ ಭೂಗಡಿಯನ್ನ ಹೊಂದಿದ, ಅದಾದ ನಂತರ ಅವುಗಳನ್ನ ಸುಲಭವಾಗಿ ನೆನ್ಪಿಟ್ಕೊಳ್ಳೋಕೋಸ್ಕರ ಏನಾದರೂ ಟ್ರಿಕ್ ಇದೆನಾ ಅಂತ ನೋಡಿದಾಗ ಡೆಫಿನೆಟ್ಲಿ ಇದೆ. ಅದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ತಾ ಬನ್ನಿ. ಇಲ್ಲಿ ಭಾರತವನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ ಅಂತ ನೋಡಿದಾಗ ಭಾರತದ ಸುತ್ತಲೂ ಇರುವಂತಹ ರಾಷ್ಟ್ರಗಳನ್ನು ಗಮನಿಸಿದಾಗ ಒಂದು ನನಗೆ ಈ ಭಾಗದಲ್ಲಿ ಪಾಕಿಸ್ತಾನದ ಹಂಚಿಕೆ ಕಂಡು ಬರುತ್ತೆ. ಏನ್ ಕಂಡು ಬರುತ್ತಾ? ಪಾಕ್. ಅದಾದ ನಂತರ ಈ ಪ್ರದೇಶದಲ್ಲಿ ಏನ್ ಕಂಡು ಬರ್ತಾ ಹೋಗುತ್ತರಿ ಅಂತ ನೋಡಿದಾಗ ಅಫ್ಘಾನಿಸ್ತಾನದ ಹಂಚಿಕೆ ಕಂಡು ಬರುತ್ತೆ. ಏನ್ರಿ? ಅಫ್ಘಾನಿಸ್ತಾನ್ ಆದ ನಂತರ ನಮಗ ಈ ಪ್ರದೇಶದಲ್ಲಿ ಚೀನಾದ ಹಂಚಿಕೆ ಕಂಡು ಬರುತ್ತೆ. ಚೀನಾ ಆದ ನಂತರ ನೇಪಾಳದ ಹಂಚಿಕೆ ಕಂಡು ಬರ್ತಾ ಇದೆ. ನೇಪಾಳ ಆದ ನಂತರ ಈ ಪ್ರದೇಶದಲ್ಲಿ ಭೂತಾನ್ ಆದ ನಂತರ ಇಲ್ಲಿ ನನಗ ಬಾಂಗ್ಲಾದೇಶ, ಈ ಪೂರ್ವದ ಕಡೆಗೆ ಅಂತ ನೋಡಿದಾಗ ಮಯನ್ಮಾರದ ಹಂಚಿಕೆ ಕಂಡು ಬರುತ್ತೆ. ಯಾವ್ದು ಕಂಡು ಬರುತ್ತೆ ರೀ? ಮಯನ್ಮಾರ್. ಹಾಗಾದರೆ ಈ ರಾಷ್ಟ್ರಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಅಂದಾಗ 1 ಪಾಕಿಸ್ತಾನ, 2 ಅಫ್ಘಾನಿಸ್ತಾನ, 3 ಚೀನಾ, 4 ನೇಪಾಳ, 5 ಭೂತಾನ್, 6 ಬಾಂಗ್ಲಾದೇಶ, 7 ಮಯನ್ಮಾರ್. ಹಾಗಾದರೆ ಭಾರತದೊಂದಿಗೆ ಭೂಗಡಿಯನ್ನ ಹೊಂದಿರುವ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 7 ರಾಷ್ಟ್ರಗಳು ಭೂಗಡಿಯನ್ನ ಹೊಂದಿದೆ ಅನ್ನೋದು ಇದ್ರ ಮುಖಾಂತರ ನಮಗಿಲ್ಲಿ ಗೊತ್ತಾಗಬೇಕಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಇವಾಗ ನೆಕ್ಸ್ಟ್ ನಾವೇನ್ ಡಿಸ್ಕಷನ್ ಮಾಡ್ತಾ ಬರೋಣ ಅಂದ್ರೆ ಒಂದೊಂದೇ ಭೂಗಡಿಯನ್ನ ಹೊಂದಿರುವ ರಾಷ್ಟ್ರಗಳನ್ನ ಸ್ಟಡಿ ಮಾಡ್ತಾ ಬರೋಣ. ಏನ್ ಮಾಡೋಣ? ಒಂದೊಂದೇ ಭೂಗಡಿಯನ್ನ ಹೊಂದಿರುವಂತಹ ರಾಷ್ಟ್ರಗಳನ್ನ ಸ್ಟಡಿ ಮಾಡ್ತಾ ಬರೋಣ. ಓಕೆ, ಹಾಗಾದ್ರೆ ಈ ರಾಷ್ಟ್ರಗಳನ್ನ ನಾವು ಗಮನಿಸ್ತಾ ಇದ್ವಿ ಅಂದಾಗ ಮೊದಲು ಯಾವ ರಾಷ್ಟ್ರದ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗುತ್ತೆ ಅಂದ್ರೆ ಡೆಫಿನೆಟ್ಲಿ ಭಾರತ ಮತ್ತು ಪಾಕಿಸ್ತಾನದ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮೊದಲು ಸ್ವಲ್ಪ ಈ ಭೂಗಡಿಯನ್ನ ಹೊಂದಿರುವಂತಹ ರಾಷ್ಟ್ರಗಳು ಎಷ್ಟೆಷ್ಟು ಕಿಲೋಮೀಟರ್ ಉದ್ದ ಇದೆ ಅದೊಂದು ಪಾಯಿಂಟ್ ಅನ್ನು ಹೇಳ್ತೀನಿ, ಕೇಳಿಸ್ಕೊಡಿ. ಈಗ ಇಲ್ಲಿ ಕೊಟ್ಟಿರುವಂತ ಈ ಡಾಟಾ ಇದೆ ಅಲ್ಲ, ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನಿಂದ ಬಿಡುಗಡೆಯಾದಂತಹ ಒಂದು ದತ್ತಾಂಶವಾಗಿದೆ. ಅಂದರೆ ಭಾರತದ ಗೃಹ ಸಚಿವಾಲಯದಿಂದ
ಅಧಿಕೃತವಾಗಿ ಬಿಡುಗಡೆಗೊಂಡಿರುವಂಥ ದತ್ತಾಂಶವನ್ನು ನಾನು ಇಲ್ಲಿ ತೊಗೊಂಡ್ಬಂದಿದ್ದೀನಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರೆ ಮಸ್ತರ, ಅಲ್ಲಿ ಹಂಗಿತ್ತು ಇಲ್ಲಿ ಹಿಂಗಿತ್ತು ಸುಡುಗಾಡು. ಅಫಿಷಿಯಲ್ ಗೌರ್ಮೆಂಟ್ ಡಾಟಾನೇ ಇಲ್ಲಿ ನಾನು ತೊಗೊಂಡ್ಬಂದಿದ್ದೀನಿ. ಹಾಗಾದರೆ ಇವಾಗ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂದಾಗ ಇಲ್ಲಿ ಭಾರತ ಭೂಗಡಿಯನ್ನ ಯಾರೊಂದಿಗೆ ಹೊಂದಿದವ್ರಿ ಅಂದ್ರೆ ಬಾಂಗ್ಲಾದೇಶ, ಪಾಕಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಮಯನ್ಮಾರ್ ಮತ್ತು ಅಫಘಾನಿಸ್ತಾನ. ಅದೇ ರೀತಿಯಾಗಿ ಗಮನಿಸ್ತಾ ಇದೀವಿ ಅಂದಾಗ ಅತಿ ಉದ್ದವಾದಂಥ ಭೂಗಡಿಯನ್ನ ಭಾರತ ಯಾರೊಂದಿಗೆ ಹೊಂದಿದೆ ರೀ ಅಂತ ನೋಡಿದಾಗ ಮೊದಲನೇ ಸ್ಥಾನ ಬಾಂಗ್ಲಾದೇಶದೊಂದಿಗೆ 4096.86 ಮೀಟರ್ಸ್ ಅಂತಲೂ ಸಹ ಕರಿತಿದ್ವಿ, ಆದರೆ 86 ಕಿಲೋಮೀಟರ್ಸ್ ಅಂತ ಕರಿತಾ ಇದ್ವಿ. ಪ್ರಸ್ತುತವಾಗಿ 4096.70 ಆಗಿದೆ. ಆದರೆ ನೀವು ಸಿಂಪಲ್ ಆಗಿ ಏನು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ ಅಂದ್ರೆ 4096 ಕಿಲೋಮೀಟರ್ಸ್ ಅನ್ನ ನೆನಪಲ್ಲಿ ಇಟ್ಕೋರಿ. ಅದಾದ ನಂತರ ಎರಡನೇ ಸ್ಥಾನದಲ್ಲಿ ಯಾವುದಿದೆ ರೀ ಅಂತ ನೋಡಿದಾಗ ಎರಡನೇ ಸ್ಥಾನದಲ್ಲಿ ಭಾರತ ಅತಿ ಉದ್ದವಾಗಿ ಗಡಿಯನ್ನು ಹೊಂದಿರೋದು ಚೀನಾದೊಂದಿಗೆ. ಹಾಗಾದ್ರೆ ಅದರ ಕಿಲೋಮೀಟರ್ ಎಷ್ಟಿದೆ ಅಂದ್ರೆ 3488 ಕಿಲೋಮೀಟರ್ಸ್, 3488 ಕಿಲೋಮೀಟರ್ನಷ್ಟು ಉದ್ದವಾದ ಗಡಿಯನ್ನು ಹೊಂದಿದೆ. ಇದಾದ ನಂತರ ಮೂರನೇ ಸ್ಥಾನದಲ್ಲಿ ಪಾಪಿ ಅಥವಾ ಪಾಕಿಸ್ತಾನ ಕಂಡು ಬರ್ತಾ ಹೋಗುತ್ತಾ ಮೂರನೇ ಸ್ಥಾನದಲ್ಲಿ ಪಾಕಿಸ್ತಾನದ ಹಂಚಿಕೆ. ನಂತರ ಅಂತ ನೋಡಿದಾಗ ನಾಲ್ಕನೇ ಸ್ಥಾನದಲ್ಲಿ ನನಗೆ ಏನು ಕಂಡು ಬರ್ತಾ ಹೋಗುತ್ತಾರೆ ಅಂತ ನೋಡಿದಾಗ ನೇಪಾಳದ ಹಂಚಿಕೆ ಕಂಡು ಬರ್ತಾ ಹೋಗುತ್ತಾ, 4 ನೇಪಾಳ. ಅದಾದ ನಂತರ ಐದನೇ ಸ್ಥಾನದಲ್ಲಿ ಮಯನ್ಮಾರ, ಯಾವುದ್ರಿ 5 ಮಯನ್ಮಾರ. ಆರನೇ ಸ್ಥಾನದಲ್ಲಿ ಭೂತಾನ್ ಕಂಡು ಬರುತ್ತಾ. ಅದಾದ ನಂತರ ಕೊನೆಯ ಸ್ಥಾನದಲ್ಲಿ ಅಥವಾ 7ನೇ ಸ್ಥಾನದಲ್ಲಿ ಯಾವುದಿದೆ ರೀ ಅಂತ ನೋಡಿದಾಗ ಅಫ್ಘಾನಿಸ್ತಾನದ ಹಂಚಿಕೆ ಕಂಡು ಬರ್ತಾ ಹೋಗುತ್ತಾ. ವಿದ್ಯಾರ್ಥಿಗಳೇ, ನಿಮಗೆ ಒಂದು ಕ್ವಶನ್ ಬರ್ತಿರುತ್ತೆ, ಸರ್ 80 ಕಿಲೋಮೀಟರ್ ಅಂತ ಪುಸ್ತಕದಲ್ಲಿ ಓದಿದ್ದೆ, 80 ಕಿಲೋಮೀಟರ್ಸ್ ಅಂತ ಓದಿದ್ದೆ. ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ, ಆಫ್ಟರ್ 2019 ಈ ಒಂದು ಗಡಿಯ ಉದ್ದ ಬದಲಾಗಿದೆ. ಅಟ್ ಪ್ರೆಸೆಂಟ್ಲಿ ಎಷ್ಟಿದೆ ರೀ ಅಂತ ನೋಡಿದಾಗ ಅಟ್ ಪ್ರೆಸೆಂಟ್ಲಿ 106 ಕಿಲೋಮೀಟರ್ ಉದ್ದ ಯಾರೊಂದಿಗೆ ಭಾರತ ಗಡಿಯನ್ನ ಹೊಂದಿದೆ ಅಂತ ನೋಡಿದಾಗ ಅಫಘಾನಿಸ್ತಾನದೊಂದಿಗೆ ಏನನ್ನ ಒಳಗೊಂಡಿದೆ, ಗಡಿಯನ್ನ ಒಳಗೊಂಡಿದೆ ಅನ್ನೋದು ಇದ್ರ ಮುಖಾಂತರ ಗೊತ್ತಿರಬೇಕಾಗುತ್ತೆ. ಸರ್ ಇದನ್ನೆಲ್ಲ ನೆನ್ಪಿಡ್ಕೋಬೇಕು ಅಂದ್ರೆ ಒಂದು ಸಿಂಪಲ್ ಕೋಡ್ ಇದೆ, ಆ ಕೋಡ್ ನೆನ್ಪಿಡ್ಕೊಂಡ್ರೆ ಇದೆಲ್ಲ ನೆನಪಲ್ಲಿರುತ್ತೆ. ಏನದು ಕೋಡ್ ವರ್ಡ್ ಅಂತ ಕೇಳಿದ್ರೆ ಇಲ್ಲಿ ಗೊತ್ತಿರಬೇಕು, ಬಚಪನ್ MBA. ಏನ್ ಸರ್ ಬಚಪನ್ MBA? ಇದು ನಿಮ್ಗೆ ಆರ್ಡರ್ ವೈಸೇ ಇದೆ. ಹೈಯೆಸ್ಟ್ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ಳೋದು ಬಾಂಗ್ಲಾದೇಶ್, ಸೊ ಬ ಇಂದ ಬಾಂಗ್ಲಾದೇಶ್. ಎರಡನೇ ಹೈಯೆಸ್ಟ್ ಚೀನಾ, ಚ ಇಂದ ಚೀನಾ. ಮೂರನೇ ಹೈಯೆಸ್ಟ್ ಪಾಕಿಸ್ತಾನ್, 4, 5, 6, 7. ಕೊನೆಯದಾಗಿ ಯಾವುದು ಅಫಘಾನಿಸ್ತಾನ್. ಅಂದರೆ ಬ ಇಂದ ಬಾಂಗ್ಲಾದೇಶ, ಚ ಇಂದ ಚೀನಾ, ಪ ಇಂದ ಪಾಕಿಸ್ತಾನ, ನ ಇಂದ ನೇಪಾಳ, ಎಂ ಇಂದ ಮಯನ್ಮಾರ್, ಬಿ ಇಂದ ಭೂತಾನ್. ಅದಾದ ನಂತರ ಎ ಇಂದ ಅಫಘಾನಿಸ್ತಾನದ ಹಂಚಿಕೆ ಕಂಡು ಬರೋದನ್ನ ನಾವಿಲ್ಲಿ ಗಮನಿಸಬಹುದು. ಓಕೆ ವಿದ್ಯಾರ್ಥಿಗಳೇ, ಈಗ ಏನನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂಥ ಗಡಿಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ನಿಮ್ಗೆಲ್ಲರಿಗೂ ಏನು ಗೊತ್ತಿತ್ತು ಅಂದರೆ ಭಾರತವನ್ನು ಗಮನಿಸ್ತಾ ಇದ್ದೀನಿ ಅಂದಾಗ ಭಾರತದ ವಾಯುವ್ಯ ಭಾಗದ ಕಡೆಗೆ ಯಾವುದರ ಹಂಚಿಕೆ ಕಂಡು ಬರ್ತಾ ಇತ್ತು ಅಂದರೆ ಪಾಕಿಸ್ತಾನದ ಹಂಚಿಕೆ ಕಂಡು ಬರ್ತಾ ಇತ್ತು. ಅದೇ ರೀತಿ ಈ ಪಾಕಿಸ್ತಾನ ಭಾರತದೊಂದಿಗೆ ಭೂಗಡಿ ಮತ್ತು ಜಲಗಡಿ ಎರಡನ್ನೂ ಒಳಗೊಂಡಿತ್ತು. ಅದಕ್ಕೋಸ್ಕರ ಇದನ್ನು ನಾವು ಮಿಶ್ರ ಗಡಿ ಅಂತ ಕರಿಬೋದಿತ್ತು. ಸ್ವಲ್ಪ ಇದನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂದಾಗ ಈ ಪೋರ್ಷನ್ ಅನ್ನು ಗಮನಿಸ್ತಾ ಬನ್ನಿ. ಇಲ್ಲಿ ನಮಗೆ ನಕಾಶೆ ಕಂಡು ಬರ್ತಾ ಇದೆ, ನನ್ನ ಪ್ರೀತಿಯ ಭಾರತ. ಅದೇ ರೀತಿ ಈ ಭಾಗದಲ್ಲಿ ಪಾಕಿಸ್ತಾನದ ಹಂಚಿಕೆ ಇದೆ. ಹಾಗಾದರೆ ಇಲ್ಲಿ ನಾನು ಗಮನಿಸ್ತಾ ಇದ್ದೀನಿ ಅಂದಾಗ ಒಂದು ಗುಜರಾತ್, ನಂತರ ರಾಜಸ್ಥಾನ್, ನಂತರ ಪಂಜಾಬ್, ಅದಾದ ನಂತರ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್. ಇಲ್ಲಿ ಇದಿಷ್ಟು ಕೂಡ ಏನಾಗ್ತವ್ರಿ ಅಂದ್ರೆ ಇದಿಷ್ಟು ಕೂಡ ರಾಜ್ಯಗಳಾಗ್ತವೆ. ಅಂದರೆ ಒಟ್ಟು 3 ರಾಜ್ಯಗಳು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಳ್ತಾ ಇದ್ದಾವೆ. ಅದೇ ರೀತಿಯಾಗಿ ಈ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಏನಾಗ್ತವ್ರಿ ಅಂದ್ರೆ ಯೂನಿಯನ್ ಟೆರಿಟರಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅಂದರೆ 2 ಕೇಂದ್ರಾಡಳಿತ ಪ್ರದೇಶಗಳು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿದವು ಅನ್ನೋದು ಗೊತ್ತಿರಬೇಕು. ಹಾಗಾದ್ರೆ ಇಲ್ಲಿ ನಾನು ಒಂದು ಡಾಟಾವನ್ನು ಗಮನಿಸ್ತಾ ಇದ್ದೀನಿ ಅಂದಾಗ ರಾಜಸ್ಥಾನ ಪಾಕಿಸ್ತಾನದೊಂದಿಗೆ ಸರಿಸುಮಾರು 1170 ಕಿಲೋಮೀಟರ್ನಷ್ಟು ಉದ್ದವಾದಂಥ ಗಡಿಯನ್ನು ಒಳಗೊಂಡಿದೆ. ನಂತರ ಗುಜರಾತ್ 506 ಕಿಲೋಮೀಟರ್, ಪಂಜಾಬ್ 425 ಕಿಲೋಮೀಟರ್, ಜಮ್ಮು ಕಾಶ್ಮೀರ ಇನ್ಕ್ಲೂಡಿಂಗ್ ಲಡಾಖ್ ಎಷ್ಟಿತ್ತು ಅಂತ ನೋಡಿದಾಗ 1722 ಇತ್ತು. ಆದರೆ ಕೇವಲ ಲಡಾಖ್ ಅಂತ ಗಮನಿಸಿದಾಗ ಇದು 857 ಕಿಲೋಮೀಟರ್ ಕಂಡು ಬರುತ್ತೆ. ಅಂದರೆ ಪಾಕಿಸ್ತಾನದೊಂದಿಗೆ ಅತ್ಯಂತ ಉದ್ದವಾದಂತಹ ಭೂಗಡಿಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ದಟ್ ಈಸ್ ನನ್ ಅದರ್ ದನ್ ರಾಜಸ್ಥಾನ ಅನ್ನೋದು ಗೊತ್ತಿರಬೇಕಾಗುತ್ತೆ. ಹಾಗಾದ್ರೆ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ಭಾರತ ಮತ್ತು ಪಾಕಿಸ್ತಾನದ ಗಡಿಯನ್ನು ನಾವು ಡಿಸ್ಕಷನ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಹಿನ್ನೆಲೆಯನ್ನು ಸ್ಟಡಿ ಮಾಡಬೇಕಾಗುತ್ತೆ. ಹೆಂಗೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೊಂಡವು, ಅದೇ ರೀತಿಯಾಗಿ ಯಾವೆಲ್ಲ ಡೇಟ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಅದನ್ನು ಸ್ವಲ್ಪ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂದಾಗ ಒಂದು ಇಲ್ಲಿ ಗಮನಿಸ್ತಾ ಬರೋಣ. ಇಲ್ಲಿ ಏನು ನೋಡ್ತಾ ಇದ್ದೀವಿ, ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ಸ್ವಲ್ಪ ಹಿನ್ನೆಲೆಯನ್ನು ನಾವು ಗಮನಿಸ್ತಾ ಬರೋಣ. ಇಲ್ಲಿ ನೋಡ್ತಾ ಇದ್ದೀವಿ ಅಂದಾಗ ಪಾಕಿಸ್ತಾನ ಎನ್ನುವಂಥ ಈ ಪದ ಇದೆಯಲ್ಲ, ಇದು ಹೆಂಗೆ ಬಂತು ರೀ ಅಂತ ನೋಡಿದಾಗ ಒಂದು ಗೊತ್ತಿರಲಿ, 1933 ಸಮಯದಲ್ಲಿ 1933
1953 ಈ ಪದದ ಬಳಕೆ ಆಗುತ್ತಾ ಮೊದಲ ಬಾರಿಗೆ ಈ ಪದವನ್ನ ರಚನೆ ಮಾಡೋದನ್ನ ನೋಡಬಹುದು. ಹಾಗಾದ್ರೆ ಈ ಪದವನ್ನ ಕೊಟ್ಟವರು ಯಾರು ಸರ್ ಅಂತ ನೋಡಿದಾಗ ಚೌಧರಿ ರೆಹಮತ್ ಅಲಿ. ಯಾರು? ಚೌಧರಿ ರೆಹಮತ್ ಅಲಿ ಎನ್ನುವಂಥವರು ಏನ್ ಮಾಡ್ತಾರ್ರಿ ಅಂದ್ರ ಈ ಹೆಸರನ್ನ ಕೊಡ್ತಾ ಹೋಗ್ತಾರೆ, ಚೌಧರಿ ರೆಹಮತ್ ಅಲಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ಇಲ್ಲಿ ಚೌಧರಿ ರೆಹಮತ್ ಅಲಿ ಅನ್ನೋರು ಪಾಕಿಸ್ತಾನ ಅಂತಾನೆ ಯಾಕೆ ಸೂಚಿಸಿದ್ರು ಅಂತ ಕೇಳಿದಾಗ ಇಲ್ಲಿ ಒಂದು ಗಮನಿಸ್ತಾ ಬರೋಣ. ಈ ಪಾಕಿಸ್ತಾನ ಎನ್ನುವುದರ ವಿಸ್ತೃತ ರೂಪ ಏನು ಅಂತ ಕೇಳಿದಾಗ ಕೇವಲ ಇದೊಂದು ರಾಷ್ಟ್ರದ ಹೆಸರಲ್ಲ, ಕೆಲವೊಂದು ಕೆಲವೊಂದು ಪ್ರದೇಶಗಳ ಹೆಸರುಗಳನ್ನು ಸೇರಿಸಿ ಪಾಕಿಸ್ತಾನ ಅಂತ ಹೆಸರಿಟ್ಟನು. ಏನ್ ಸರವು ಅಂತ ಕೇಳಿದಾಗ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ಒಂದು ಪಿ ಇಂದ ಪಂಜಾಬ್ ಪ್ರಾಂತ್ಯ, ಯಾವುದು? ಪಂಜಾಬ್. ಅದಾದ ನಂತರ ಅಂತ ನೋಡಿದಾಗ ಎ ಇಂದ ಏನ್ ಕಂಡು ಬರುತ್ತರಿ ಅಂತ ನೋಡಿದಾಗ ಅಫಗನ್ ಪ್ರಾಂತ್ಯ ಕಂಡು ಬರುತ್ತೆ, ಯಾವ್ದ್ರಿ? ಅಫಗನ್ ವಲಯ. ಅದಾದ ನಂತರ ಕೆ ಇಂದ ನನಗ ಕಾಶ್ಮೀರ ಪ್ರಾಂತ್ಯ ಕಂಡು ಬರುತ್ತೆ, ಯಾವುದು? ಕಾಶ್ಮೀರ. ಹಾಗಾದರೆ ನಂತರದಲ್ಲಿ ಅಂತ ನೋಡಿದಾಗ ಐ ಇಂದ ಇಂಡಸ್ ಪ್ರಾಂತ್ಯ ಕಂಡು ಬರುತ್ತೆ, ಯಾವುದು ವಿದ್ಯಾರ್ಥಿಗಳೇ? ಇಂಡಸ್ ವಲಯ, ಸಿಂಧೂ ವಲಯ. ಅದಾದ ನಂತರ ಸ್ಥಾನಿಂದ ನನಗೆ ಏನ್ ಸಿಗತ್ತರಿ ಅಂತ ನೋಡಿದಾಗ ಬಲೋಚಿಸ್ತಾನ್ ಕಂಡು ಬರುತ್ತೆ, ಯಾವುದು? ಬಲೋಚಿಸ್ತಾನ್. ಅಂದರೆ ಈ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಇಸ್ಲಾಮರು ಇರುವಂತಹ ಪ್ರಮುಖ ಪ್ರದೇಶಗಳನ್ನು ಸೇರಿಸಿ ಪಾಕಿಸ್ತಾನ ಎನ್ನುವಂತ ಹೆಸರನ್ನ ಸೂಚಿಸಲಾಗಿರುತ್ತೆ. ಯಾರು ಸರ್ ಈ ಹೆಸರನ್ನ ಮೊದಲು ಬಾರಿಗೆ ಸೂಚಿಸಿದವರು ಅಂತ ನೋಡಿದಾಗ ದಟ್ ಈಸ್ ಚೌಧರಿ ರೆಹಮತ್ ಅಲಿ. ಇದನ್ನು ಹೊರತುಪಡಿಸ್ತಾ ಇದೀವಿ ಅಂದಾಗ ನೆಕ್ಸ್ಟ್ ಏನ್ ಗೊತ್ತಿರಬೇಕು ಅಂದ್ರೆ 1940 ನಮಗೆ ನೆನಪಿರ್ಬೇಕಾಗುತ್ತೆ. ಸರ್ 1940 ಎದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ? ಯಾಕೆ ಇಂಪಾರ್ಟೆಂಟ್ ಆಗುತ್ತರಿ ಅಂದ್ರೆ 1940 ಒಳಗ ಲಾಹೋರ್ ರೆಸಲ್ಯೂಷನ್ ಆಗುತ್ತಾ. ಸರ್ ವಾಟ್ ಇಸ್ ದಿಸ್ ಲಾಹೋರ್ ರೆಸಲ್ಯೂಷನ್? ಹಾಗಾದರೆ ಲಾಹೋರ್ ನಿರ್ಣಯ ಅಂತಲೂ ಸಹ ಕರೀತಾರ, ಇದನ್ನ ಪಾಕಿಸ್ತಾನ್ ರೆಸಲ್ಯೂಷನ್ ಅಂತಲೂ ಸಹ ಕರಿತೀವಿ. ವಾಟ್ ಇಸ್ ದಿಸ್ ಅಂತ ಕೇಳಿದಾಗ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬನ್ನಿ. ಮೊಟ್ಟ ಮೊದಲ ಬಾರಿಗೆ 1940ರಲ್ಲಿ ಏನ್ ಮಾಡ್ತಾ ಹೋಗ್ತಾರ ಅಂತ ನೋಡಿದಾಗ ಈ ಲಾಹೋರ್ ನಿರ್ಣಯದಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕವಾದಂತ ರಾಷ್ಟ್ರವನ್ನ ರಚಿಸಬೇಕು ಎನ್ನುವುದಂತ ಒಂದು ಬೇಡಿಕೆಯನ್ನ ಮೊದಲ ಬಾರಿಗೆ ಲಾಹೋರ್ ರೆಸಲ್ಯೂಷನ್ ಅಲ್ಲಿ ಕೊಡ್ತಾ ಹೋಗ್ತಾರೆ. ಆದ್ರೆ ಗೊತ್ತಿರಲಿ, ಈ ಲಾಹೋರ್ ರೆಸಲ್ಯೂಷನ್ ಅಲ್ಲಿ ಎಲ್ಲಿಯೂ ಕೂಡ ಪಾಕಿಸ್ತಾನ ಎನ್ನುವುದರ ಪದದ ಬಳಕೆ ಆಗಿರುವುದಿಲ್ಲ. ಜಸ್ಟ್ ಮುಸ್ಲಿಮರಿಗೆ ತಮ್ಮದೇ ಆದಂತ ಒಂದು ಹೊಸ ರಾಷ್ಟ್ರದ ರಚನೆಯನ್ನ ಆಗಬೇಕು ಎನ್ನುವಂತ ದ್ವಿರಾಷ್ಟ್ರ ಪರಿಕಲ್ಪನೆಯನ್ನ ಇಲ್ಲಿ ನೀಡಲಾಗುತ್ತದೆ ಅನ್ನೋದು ಗೊತ್ತಿರಬೇಕಾಗುತ್ತಾ. ಓಕೆ ವಿದ್ಯಾರ್ಥಿಗಳೇ, ಇದನ್ನ ಹೊರತುಪಡಿಸ್ತಾ ಇದೀವಿ ಅಂದಾಗ ನೆಕ್ಸ್ಟ್ ನಮಗೇನು ಇಂಪಾರ್ಟೆಂಟ್ ಆಗುತ್ತಾ? ನೆಕ್ಸ್ಟ್ ಯಾವ ಇಯರ್ ಇಂಪಾರ್ಟೆಂಟ್ ಅಂದ್ರೆ 1947 ಜೂನ್ 3 ಗೊತ್ತಿರಬೇಕು. ಸರ್ ಜೂನ್ 3 ಯಾಕೆ ಇಂಪಾರ್ಟೆಂಟ್ ಆಗುತ್ತರಿ ಅಂತ ಕೇಳಿದಾಗ ಇದೇ 1947 ಜೂನ್ 3ರ ಸಭೆಯಲ್ಲಿ ಅಧಿಕೃತವಾಗಿ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆ ಆಗುವುದನ್ನು ನಾವು ನೋಡ್ತೀವಿ. ಹಾಗಾದ್ರೆ ಅಧಿಕೃತವಾಗಿ ಭಾರತ ಮತ್ತು ಪಾಕಿಸ್ತಾನದ ರಚನೆ ಆಗುವುದು ಯಾವಾಗ ರೀ ಅಂತ ನೋಡ್ತಾ ಇದೀವಿ ಅಂದಾಗ ಭಾರತ ಮತ್ತು ಪಾಕಿಸ್ತಾನ ಅಧಿಕೃತವಾಗಿ ರಚನೆ ಆಗುವುದು ಜೂನ್ 3ರ ಸಭೆಯೆಂದು ಅನ್ನೋದು ಗೊತ್ತಿರಬೇಕು. ಅದೇ ರೀತಿಯಾಗಿ ಈ ಜೂನ್ 3ರ ಸಭೆಯಲ್ಲಿ ಇದ್ದಂತಹ ಪ್ರಮುಖವಾದಂತಹ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ನೋಡಿದಾಗ ಲಾರ್ಡ್ ಮೌಂಟ್ ಬ್ಯಾಟನ್. ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್ ಅನ್ನೋದು ಗೊತ್ತಿರಬೇಕಾಗುತ್ತೆ. ಹಾಗಾದ್ರೆ ಇದನ್ನ ಲಾರ್ಡ್ ಮೌಂಟ್ ಬ್ಯಾಟನ್ ಪ್ಲಾನ್ ಅಂತಲೂ ಸಹ ಕರೆಯಲಾಗುತ್ತದೆ. ಲಾರ್ಡ್ ಮೌಂಟ್ ಬ್ಯಾಟನ್ ಪ್ಲಾನ್ ಅಂದ್ರೂ ಬೇರೆ ಅಲ್ಲ, ಅದೇ ರೀತಿ ಜೂನ್ 3ರ ಸಭೆ ಅಂದ್ರೂ ಕೂಡ ಬೇರೆ ಅಲ್ಲ ಅನ್ನೋದು ಇಲ್ಲಿ ನಮಗೆ ನೆನಪಿರಬೇಕು. ಅದೇ ರೀತಿಯಾಗಿ ಆಗಸ್ಟ್ 14, 1947 ಯಾವ ರಾಷ್ಟ್ರ ಸ್ವತಂತ್ರವನ್ನು ಘೋಷಿಸಿಕೊಳ್ಳುತ್ತದೆ ಅಂದರೆ ಪಾಕಿಸ್ತಾನ ಸ್ವತಂತ್ರವನ್ನು ಘೋಷಿಸಿಕೊಳ್ಳುತ್ತೆ. ಅದೇ ರೀತಿಯಾಗಿ ಆಗಸ್ಟ್ 15, 1947 ನನ್ನ ಪ್ರೀತಿಯ ಭಾರತವನ್ನು ಕೂಡ ಏನನ್ನ ಘೋಷಣೆ ಮಾಡಿಕೊಳ್ಳುತ್ತೆ ಅಂತ ನೋಡಿದಾಗ ಸ್ವತಂತ್ರವನ್ನ ಘೋಷಣೆ ಮಾಡಿಕೊಳ್ಳುತ್ತಾ. ಹಾಗಾದ್ರೆ ಗೊತ್ತಿರಬೇಕು, ಅಧಿಕೃತವಾಗಿ ಭಾರತವನ್ನ ನಾವು ಗಮನಿಸ್ತಾ ಇದೀವಿ ಅಂದಾಗ ಸ್ವತಂತ್ರ ಬಂದಂತಹ ದಿನ ಆಗಸ್ಟ್ 15, 1947 ಅನ್ನೋದು ಗೊತ್ತಿರಲಿ. ಅದೇ ರೀತಿಯಾಗಿ ಭಾರತ ಒಂದು ಸಾರ್ವಭೌಮ ರಾಷ್ಟ್ರ ಎಂದು ಘೋಷಣೆ ಮಾಡಿಕೊಳ್ಳುತ್ತೆ. ವಾಟ್ ಇಸ್ ದಿಸ್ ಸಾರ್ವಭೌಮ? ಒಂದು ನೆನಪಿಟ್ಕೊಳ್ತಾ ಬನ್ನಿ ವಿದ್ಯಾರ್ಥಿಗಳೇ, ಇದನ್ನ ಸಾವರಿನಿಟಿ ಅಂತ ಕರಿತಾ ಹೋಗ್ತೀವಿ. ಅಂದರೆ ಈ ಮೊದಲು ಭಾರತ ಯಾರ ನಿಯಂತ್ರಣದಲ್ಲಿತ್ತು? ಬ್ರಿಟಿಷರ ಕಪಿಮುಷ್ಟಿಯಲ್ಲಿತ್ತು. ಈಗ ಈ ದಿನದ ನಂತರದಲ್ಲಿ ಭಾರತ ಯಾವುದೇ ಒಂದು ಆಡಳಿತ, ಯಾವುದೇ ಒಂದು ಕಾನೂನು ನಿಯಮಾವಳಿಗಳು ಖುದ್ದು ತಾನೇ ಮಾಡುತ್ತಾ, ಇನ್ನೊಬ್ಬರ ಒಂದು ಅಧಿಕಾರ ಇದರಲ್ಲಿ ನಡೆಯೋದಿಲ್ಲ. ಅಂದರೆ ಬಾಹ್ಯ ಶಕ್ತಿಗಳಿಂದ ಭಾರತ ಏನಾಗುತ್ತೆ ಅಂದ್ರೆ ಹೊರಗಡೆ ಬಂದಿದೆ ಅಂತ ಅರ್ಥ. ಒಂದು ಗೊತ್ತಿರ್ಕೋಬೇಕಾಗುತ್ತಾ. ಇಲ್ಲಿ ಸಾರ್ವಭೌಮ ಅಂತ ನೋಡಿದಾಗ ಯಾವುದೇ ಕಾನೂನುಗಳನ್ನ ತಯಾರಿಸುವಂತಹ ಒಂದು ಅಧಿಕಾರ ಭಾರತದ ಜನರ ಕೈಯಲ್ಲೇ ಇರುತ್ತೆ ಅನ್ನೋದು ಇದನ್ನ ಇಂಡಿಕೇಟ್ ಮಾಡುತ್ತೆ ಅನ್ನೋದು ಗೊತ್ತಿರಬೇಕಾಗುತ್ತಾ. ಸರ್ ಇದು ಆದ ನಂತರ ನಾವು ಗಮನಿಸ್ತಾ ಇದೀವಿ ಅಂದಾಗ ಈ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿಭಜನೆ ಕೇವಲ ಇಲ್ಲಿಂದ ಪ್ರಾರಂಭ ಆಯ್ತಾ, ಅಥವಾ ಭಾರತ ಮತ್ತು ಈ ಹಿಂದೂ ಮತ್ತು ಮುಸ್ಲಿಮರ ನಡುವಿನ ಒಂದು ವಿವಾದ ಇಲ್ಲಿಂದ ಪ್ರಾರಂಭ ಆಯ್ತಾ ಅಂದ್ರೆ ತಪ್ಪು ಪರಿಕಲ್ಪನೆ. ಇದರ ಪ್ರಾರಂಭ ಈ ಹಿಂದೆನೆ ಆಗಿತ್ತು, ಅಂದರೆ 1905ರ ಸಮಯದಲ್ಲಿ. ಹಾಗಾದ್ರೆ 1905ಕ್ಕಿಂತ ಮೊದಲು ಹೆಂಗಿತ್ತು ಗೊತ್ತಾ? ಹಿಂದೂಗಳು ಮತ್ತು ಮುಸ್ಲಿಮರು ಅಣ್ಣ ತಮ್ಮಿಂದರ ರೀತಿಯಾಗಿದ್ರು ಸರ್.
ದೇ ಆರ್ ಲೈಕ್ ಎ ಬ್ರದರ್ಸ್. ಹಾಗಾದ್ರೆ ಅಣ್ಣ ತಮ್ಮಂದಿರ ರೀತಿಯಾಗಿ ಸ್ವತಂತ್ರದ ಹೋರಾಟಕ್ಕೆ ತಮ್ಮನ್ನ ತಾವು ತೊಡಗಿಸಿಕೊಳ್ತಾ ಇದ್ರು. ಬ್ರಿಟಿಷರಿಗೆ ಒಂದು ತೆಲ್ಲು ಭಾಳ ಆಗಿತ್ತು, ಈ ಬಡ್ಡಿ ಮಕ್ಕಳು ಇಬ್ರು ನೋಡಿದ್ರೆ ಜೊತೆಗೆ ಬಂದ್ಬಿಡ್ತಾರ, ಇವ್ನು ಹೊಡಿಬೇಕಾ ಅವ್ನು ಹೊಡಿಬೇಕು ಅನ್ನೋದು ಇವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ತಾ ಬನ್ನಿ, ಇಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಈ ಮೊದಲು ಅಣ್ಣ ತಮ್ಮಂದಿರ ರೀತಿಯಾಗಿ 1905ಕ್ಕೂ ಮೊದಲು ಇದ್ರು. ಇವರ ಒಗ್ಗಟ್ಟನ್ನ ಒಡಿಬೇಕೆಂದು ಬ್ರಿಟಿಷರು ಏನ್ ಮಾಡ್ತಾರಂದ್ರ ಒಂದು ಕಾನೂನನ್ನು ತರ್ತಾರ. ಅದು ಯಾವುದು ಅಂದ್ರೆ ಬಂಗಾಳದ ವಿಭಜನೆ. ಹಾಗಾದ್ರೆ ಈ ಬಂಗಾಳ ಸ್ಪ್ಲಿಟ್ ಅನ್ನ ತರ್ತಾ ಹೋಗ್ತಾರೆ. ಎಷ್ಟರಲ್ಲಿ ಅಂತ ನೋಡಿದಾಗ 1905ರಲ್ಲಿ. ಗೊತ್ತಿರಬೇಕು ವಿದ್ಯಾರ್ಥಿಗಳೇ, ಇಲ್ಲಿ ಬಂಗಾಳದ ವಿಭಜನೆಯನ್ನ ಮಾಡ್ತಾ ಇದ್ದಾರೆ ಅಂದಾಗ ಒಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡ್ತಾ ಬರೋಣ. ಈ ಭಾಗವನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ಈ ವಲಯವನ್ನ ಗಮನಿಸ್ತಾ ಇದ್ದೀರಿ ಅಂದಾಗ ಪ್ರಸ್ತುತವಾಗಿ ಇದೆಲ್ಲ ಇಲ್ಲಿ ನಿಮ್ಗೆ ಏನ್ ಕಂಡು ಬರುತ್ತೆ, ಇವಾಗ ನೋಡಿದ್ರೆ ಬಾಂಗ್ಲಾದೇಶದ ಹಂಚಿಕೆ ಇದೆ. ಆದ್ರೆ ಮೊದಲು ಈ ಪ್ರದೇಶ ಏನಾಗಿತ್ತು ಅಂತ ನೋಡಿದಾಗ ಮೊದಲು ಈ ಪ್ರದೇಶ ಬಂಗಾಳ ಪ್ರಾಂತ್ಯವಾಗಿತ್ತು. ಹಾಗಾದ್ರೆ ಈ ಬಂಗಾಳ ಪ್ರಾಂತ್ಯದಲ್ಲಿ ನಮಗ ಪ್ರಮುಖವಾಗಿ ಪೂರ್ವ ಭಾಗದಲ್ಲಿ ಮುಸ್ಲಿಮರ ಸಂಖ್ಯೆ ಪ್ರಧಾನವಾಗಿ ಕಂಡು ಬರ್ತಾ ಇತ್ತು. ಅದೇ ರೀತಿಯಾಗಿ ಪಶ್ಚಿಮ ಭಾಗದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ಬ್ರಿಟಿಷರು ಹಿಂದೂ ಮತ್ತು ಮುಸ್ಲಿಮರ ನಡುವೆ ವೈಮನಸ್ಸನ್ನ ಉಂಟು ಮಾಡೋದಕ್ಕೆ ಉದ್ದೇಶವನ್ನ ಇಟ್ಟುಕೊಂಡು ಏನ್ ಮಾಡ್ತಾರೆ ಅಂತ ನೋಡಿದಾಗ ಬಂಗಾಳದ ವಿಭಜನೆಯನ್ನ ಮಾಡ್ತಾ ಹೋಗ್ತಾರೆ. ಬಂಗಾಳವನ್ನ ಎರಡು ಭಾಗಗಳಾಗಿ ಸ್ಪ್ಲಿಟ್ ಮಾಡ್ತಾರೆ. ಒಂದು ಪೂರ್ವ ಬಂಗಾಳ, ಮತ್ತೊಂದು ಯಾವುದು ಅಂತ ನೋಡಿದಾಗ ಪಶ್ಚಿಮ ಬಂಗಾಳ ಅಂತ ವಿಭಜನೆ ಮಾಡ್ತಾರೆ. ಒಂದ್ ಅರ್ಥ ಮಾಡ್ಕೊಳ್ತಾ ಬನ್ನಿ, ಯಾಕೆ ಇವರು ಉತ್ತರ ಮತ್ತು ದಕ್ಷಿಣ ಅಂತ ಮಾಡಿದ್ರೆ ಅಕ್ಕಿದಿಲ್ವಾ? ಇಲ್ಲ ಸರ್, ಇವರ ಉದ್ದೇಶ ಇದ್ದದ್ದೇ ಮುಸ್ಲಿಮರು ಮತ್ತು ಹಿಂದೂಗಳ ನಡುವೆ ವೈಮನಸ್ಸನ್ನ ಉಂಟು ಮಾಡಬೇಕು ಎಂದು. ಆದ್ರೆ ಅವರು ಕೊಡುವಂತ ಕಾರಣ ಏನ್ ಗೊತ್ತಾ, ಆಡಳಿತದ ಸುಲಭೀಕರಣ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತಿದೀವಿ ಅಂದ್ರೆ ಈ ಪ್ರದೇಶವನ್ನ ವಿಭಜನೆ ಮಾಡ್ತಾ ಇದೀವಿ ಅಂತ ಹೇಳ್ತಾರ. ಆದ್ರೆ ಒಂದು ಎಲ್ಲರಿಗೂ ಗೊತ್ತಿತ್ತು, ಇದು ಹಿಂದೂ ಮತ್ತು ಮುಸ್ಲಿಮರನ್ನ ಒಡೆಯಲು ತಂದಂತಹ ಒಂದು ಕಾಯ್ದೆಯಾಗಿದೆ ಅಥವಾ ಒಂದು ವಿಭಜನೆ ಆಗಿದೆ ಅಂತ ಗೊತ್ತಾಗಿತ್ತು. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ತಾ ಬನ್ನಿ, ಈ ಬಂಗಾಳದ ವಿಭಜನೆಯ ವಿರುದ್ಧವಾಗಿ ಹಲವಾರು ಏನಾಗ್ತಾ ಹೋಗ್ತವರಿ ಅಂತ ನೋಡಿದಾಗ ಪ್ರತಿಭಟನೆಗಳು ಆಗ್ತಾ ಹೋಗುತ್ತಾ. ಇಲ್ಲಿ 1905ರಲ್ಲಿ ಬಂಗಾಳದ ವಿಭಜನೆ ಆಗುತ್ತಾ. ಈ ಸಮಯದಲ್ಲಿ ಇದ್ದಂತಹ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ನೋಡಿದಾಗ ಲಾರ್ಡ್ ಕರ್ಜನ್ ಅನ್ನೋದು ಗೊತ್ತಿರಬೇಕು. ಹಾಗಾದ್ರೆ ಈ ಲಾರ್ಡ್ ಕರ್ಜನ್ ಏನ್ ಮಾಡ್ತಾ ಹೋಗ್ತಾನೆ, ಬಂಗಾಳದ ವಿಭಜನೆಯನ್ನ ಮಾಡ್ತಾನ. ಅದೇ ರೀತಿಯಾಗಿ 1911ರ ಸಮಯದಲ್ಲಿ ಏನಾಗುತ್ತಾ, ಈ ಬಂಗಾಳದ ವಿಭಜನೆ ಆಗಿತ್ತಲ್ಲ ಇದನ್ನ ರದ್ದು ಮಾಡಲಾಗುತ್ತದೆ. ಈ ಸಮಯದಲ್ಲಿ ಇದ್ದಂತ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ನೋಡಿದಾಗ ಎರಡನೇ ಹಾರ್ಡಿಂಜ್ ಈ ಸಮಯದಲ್ಲಿ ಇದ್ದ. ಯಾರು? ಎರಡನೇ ಹಾರ್ಡಿಂಜ್ ಈ ಸಮಯದಲ್ಲಿ ಕಂಡು ಬರ್ತಾ ಇದ್ದ. ಹಾಗಾದ್ರೆ ವಿದ್ಯಾರ್ಥಿಗಳು ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ, ಬಂಗಾಳದ ವಿಭಜನೆ ರದ್ದಾಗುತ್ತ ಅಂದ್ರೆ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಇದ್ದದ್ದು ಕ್ಯಾನ್ಸಲ್ ಆಗುತ್ತಾ. ಆದರೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಉಂಟಾದಂತಹ ವೈಮನಸ್ಸು, ನಾವೇ ಬೇರೆ ನೀವೇ ಬೇರೆ ಎನ್ನುವಂತಹ ಒಂದು ಮನೋಭಾವನೆ ಇದು ರದ್ದಾಗೋದಿಲ್ಲ. ಇದು ಹೆಮ್ಮರವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು. ಎಲ್ಲಿವರೆಗೂ ಅಂತ ನೋಡ್ತಾ ಇದೀವಿ ಅಂದಾಗ ಸ್ವತಂತ್ರವಾಗಿ ಎರಡು ರಾಷ್ಟ್ರಗಳು ಬೇರ್ಪಡುವವರೆಗೂ ಕೂಡ ಇದು ಒಂದು ಹೆಮ್ಮರವಾಗಿ ಬೆಳೆದಿದೆ. ಅಷ್ಟು ದೂರ ಯಾಕೆ ಹೋಗೋಣ, ಇನ್ನೂ ಕೂಡ ಹಿಂದೂ ಮತ್ತು ಮುಸ್ಲಿಮರ ನಡುವಿನ ವೈಮನಸ್ಸು ಅಷ್ಟು ಕಡಿಮೆ ಆಗಿಲ್ಲ ಅನ್ನೋದು ನಮಗೂ ಗೊತ್ತು, ನಿಮಗೂ ಗೊತ್ತಿದೆ. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ ವಿದ್ಯಾರ್ಥಿಗಳೇ, ಇದನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದಾಗ ಸ್ವಲ್ಪ ಬಂಗಾಳದ ವಿಭಜನೆ ಹಿನ್ನೆಲೆಯನ್ನ ಸ್ವಲ್ಪ ತಿಳ್ಕೊಂಡಿರಿ. ಎದಕ್ಕಂತ ನೋಡಿದಾಗ ಮುಂದೆ ಗಡಿಯ ಬಗ್ಗೆ ಡಿಸ್ಕಷನ್ ಮಾಡುವಾಗ ಬೇಕಾಗುತ್ತಾ. ಈಗ ಇದಿಷ್ಟು ಪಾಯಿಂಟ್ಸ್ ಅನ್ನ ನಾವು ಗಮನಿಸ್ತಾ ಇದೀವಿ ಅಂದಾಗ ನೆಕ್ಸ್ಟ್ ಏನ್ ನೋಡ್ತಾ ಹೋಗನ್ರಿ ಅಂದ್ರ ಈ ಪಾಯಿಂಟಿಗೆ ಬರ್ತಾ ಹೋಗೋಣ. ಈಗ ಈ ಬ್ರಿಟಿಷರು ಭಾರತವನ್ನ ಸ್ವತಂತ್ರ ಕೊಟ್ಟರು. ಓಕೆ, ಸ್ವತಂತ್ರ ಕೊಟ್ಟದ್ದಲ್ಲ, ಸ್ವತಂತ್ರ ಪಡೆದುಕೊಂಡದ್ದು, ಕಿತ್ತುಕೊಂಡದ್ದು. ನಮ್ಮ ಅಧಿಕಾರವನ್ನ ನಾವು ಕಿತ್ತುಕೊಂಡಿವಿ. ಯಾರಿಂದ? ಬ್ರಿಟಿಷರ ಕಪಿಮುಷ್ಟಿಯಿಂದ. ಹಾಗಾದ್ರೆ ಒಂದು ಗಮನಿಸ್ತಾ ಬನ್ನಿ ವಿದ್ಯಾರ್ಥಿಗಳೇ, ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರವನ್ನು ನೀಡುವಂತಹ ಸಂದರ್ಭದಲ್ಲಿ 3 ಆಯ್ಕೆಗಳನ್ನ ಯಾರಿಗೆ ಕೊಟ್ಟಿರ್ತಾರೆ ಅಂತ ನೋಡಿದಾಗ ದೇಶೀಯ ಸಂಸ್ಥಾನಗಳಿಗೆ ಕೊಟ್ಟಿರ್ತಾರೆ. ಅಂದ್ರೆ ಆ ಸಮಯದಲ್ಲಿ 562ಕ್ಕೂ ಹೆಚ್ಚು ದೇಶೀಯ ಸಂಸ್ಥಾನಗಳು ಕಂಡು ಬರ್ತಾ ಇದ್ವು. ಇವ್ರುಗಳಿಗೆ ಏನ್ ಮಾಡ್ತಾ ಹೋಗ್ತಾರಂದ್ರ, ಒಂದು ಭಾರತವನ್ನಾದರೂ ಸೇರಿ, ಇಲ್ಲ ಪಾಕಿಸ್ತಾನವನ್ನಾದರೂ ಸೇರಿರಿ, ಅಥವಾ ಸ್ವತಂತ್ರವಾಗಿ ಉಳಿದುಕೊಳ್ಳಲು ಆಪ್ಷನ್ ಅನ್ನ ಬ್ರಿಟಿಷರು ಕೊಟ್ಟಿರ್ತಾರೆ. ಇದರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾ ರಾಷ್ಟ್ರಗಳು, ಎಲ್ಲಾ ದೇಶೀಯ ಸಂಸ್ಥಾನಗಳು ಒಂದಲ್ಲ ಒಂದು ರಾಷ್ಟ್ರವನ್ನ ಸೇರಿಕೊಳ್ಳುತ್ತಾ. ಆದರೆ 3 ಪ್ರಮುಖ ದೇಶೀಯ ಸಂಸ್ಥಾನಗಳು ಭಾರತವನ್ನೂ ಸೇರೋದಿಲ್ಲ, ಅದೇ ರೀತಿ ಪಾಕಿಸ್ತಾನವನ್ನು ಸೇರೋದಿಲ್ಲ. ಇವುಗಳು ಸ್ವತಂತ್ರವಾಗಿ ಉಳಿದುಕೊಳ್ಳಲು ಬಯಸಿರ್ತವು. ಹಾಗಾದ್ರೆ ಆ 3 ಸಂಸ್ಥಾನಗಳು ಯಾವುದು? ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದು ಇಂಪಾರ್ಟೆಂಟ್ ಆಗುತ್ತಾ, ಟಾರ್ಗೆಟ್ ಮಾಡೋಣ. ಹಾಗಾದ್ರೆ ಇವುಗಳನ್ನ ನಾವು ಗಮನಿಸ್ತಾ ಇದ್ವಿ ಅಂದಾಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಮೊದಲನೆಯದನ್ನ ನೋಡ್ತಾ ಇದೀವಿ ಅಂದಾಗ ಒಂದು ಭಾರತನಾದ್ರೂ ಸೇರ್ಕೊಡಿ, ಇಲ್ಲ ಪಾಕಿಸ್ತಾನವನ್ನಾದ್ರೂ ಸೇರಿ, ಇಲ್ಲ ಸ್ವಾಯತ್ತವಾಗಿ ಉಳಿದುಕೊಳ್ಳಿ ಅಥವಾ ಸ್ವತಂತ್ರವಾಗಿ ಉಳಿದುಕೊಳ್ಳಿ ಅಂತ ಆಪ್ಷನ್ ಕೊಟ್ಟಿರ್ತಾರ. ಇದರಲ್ಲಿ ಒಂದು ಕಾಶ್ಮೀರ ಪ್ರಾಂತ್ಯ, ನಂತರ ಜುನಾಗಢ, ಅದಾದ ನಂತರ ಹೈದರಾಬಾದ್. ಹಾಗಾದ್ರೆ ಇವು 3 ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುತ್ತ. ಏನಾಗ್ತಾವ್ರಿ? ಇವು ನಮಗ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತ, ಗೊತ್ತಿರಬೇಕಾಗುತ್ತ. ಇಲ್ಲಿ ಅಂತ ನಾವು ಗಮನಿಸ್ತಾ ಇದೀವಿ ಅಂದಾಗ ಕಾಶ್ಮೀರ ಪ್ರಾಂತ್ಯವನ್ನ ಆಳುತ್ತಿದ್ದಂತಹ ದೊರೆ, ಹಿಂದೂ ದೊರೆ ಯಾರು ಆಗಿದ್ದರು ಅಂದರೆ ರಾಜಾ ಹರಿಸಿಂಗ್. ಯಾರು? ರಾಜಾ ಹರಿಸಿಂಗ್ ಇದನ್ನ ಆಳ್ತಾ ಇದ್ರು ಸರ್. ಹಾಗಾದ್ರೆ ಇದನ್ನ ಆಳ್ತಾ ಇದ್ರು ಅಂತ ನೋಡ್ತಾ ಇದೀವಿ ಅಂದಾಗ ಇದು ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ಗೆ ಏನ್ ಮಾಡಿತ್ತು? ಸೈನ್ ಹಾಕಿತ್ತು. ಅಂದರೆ ಪ್ರಸ್ತುತವಾಗಿ ನಾನು ಸ್ವತಂತ್ರವಾಗಿ ಉಳ್ಕೊಳ್ತೀನಿ, ಭವಿಷ್ಯದಲ್ಲಿ ಬೇಕಾದರೆ ಭಾರತನಾದ್ರೂ ಸೇರ್ತೀನಿ, ಇಲ್ಲ ಅಂದ್ರೆ
ಪಾಕಿಸ್ತಾನವಾದರೂ ಸೇರ್ತೀನಿ ಅಂತ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ಗೆ ಸಹಿಯನ್ನು ಮಾಡಿದ್ರು ಸರ್. ಆದರೆ ಕ್ರಮೇಣವಾಗಿ ಸ್ವತಂತ್ರ ಸಿಕ್ಕ ನಂತರ, ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ 1948 ಅಥವಾ 49 ಸಮಯದಲ್ಲಿ ಏನು ಮಾಡುತ್ತಾ ಅಂತ ನೋಡಿದಾಗ ಪಾಕಿಸ್ತಾನದ ಸೈನಿಕರು, ಪಾಕಿಸ್ತಾನದ ಸೈನಿಕರು ಯಾವ ಪ್ರದೇಶದ ಮೇಲೆ ದಾಳಿಯನ್ನ ಮಾಡ್ತಾ ಹೋಗ್ತಾರೆ ಅಂತ ನೋಡಿದಾಗ ಒಂದು ಗೊತ್ತಿರಬೇಕಾಗತ್ತ, ಈ ಪ್ಲೇಸ್ ಅನ್ನ ಅಬ್ಸರ್ವ್ ಮಾಡ್ತಾ ಬರೋಣ. ಹಾಗಾದರೆ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸ್ವತಂತ್ರ ಸಿಕ್ಕ ನಂತರ ಇಲ್ಲಿ ರಾಜ ಹರಿಸಿಂಗ್ ಇದ್ದಂಥ ಪ್ರದೇಶ ಈ ಪ್ರದೇಶ. ಹಾಗಾದರೆ ಇಲ್ಲಿ ಪಾಕಿಸ್ತಾನದ ಸೈನಿಕರು ಬುಡಕಟ್ಟು ಜನಾಂಗದವರ ವೇಷವನ್ನ ಧರಿಸಿಕೊಂಡು ಯಾವ ಪ್ರದೇಶದ ಮೇಲೆ ಆಕ್ರಮಣವನ್ನ ಮಾಡ್ತಾರೆ ಅಂತ ನೋಡಿದಾಗ ಕಾಶ್ಮೀರದ ಮೇಲೆ ಆಕ್ರಮಣವನ್ನ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಕಾಶ್ಮೀರವನ್ನ ವಶಪಡಿಸಿಕೊಳ್ಳಬೇಕು ಎನ್ನುವಂಥ ಉದ್ದೇಶದಿಂದ ಆಕ್ರಮಣವನ್ನ ಮಾಡ್ತಾ ಹೋಗ್ತಾರೆ. ಇಲ್ಲಿದ್ದಂತಹ ರಾಜ ಹರಿಸಿಂಗ್ ಯಾರ ಸಹಾಯವನ್ನ ಕೋರಿ ಬರ್ತಾನೆ ಅಂತ ನೋಡಿದಾಗ ಭಾರತದ ಕೇಂದ್ರ ಸರ್ಕಾರ ಅಥವಾ ಭಾರತದ ಸಹಾಯವನ್ನ ಕೋರಿಕೊಂಡು ಬರ್ತಾನೆ. ನಥಿಂಗ್ ಬಟ್ ನಮ್ಮ ಪಟೇಲರು ಮತ್ತು ನೆಹರು ಹತ್ರ ಬಂದು, ಯಪ್ಪೋ ನನ್ನ ಬಡಿಯಾಕ ಕುಂತಾರ, ನೀವು ಬಂದು ಕಾಪಾಡಿ ನಮ್ಮ ಈ ಸಂಸ್ಥಾನವನ್ನ ರಕ್ಷಣೆ ಮಾಡಿಕೊಡಿ ಅಂತ ಭಾರತ ಹತ್ರ ಯಾರು ಕೋರಿಕೊಳ್ತಾರೆ ಅಂತ ಕೇಳಿದಾಗ ರಾಜ ಹರಿಸಿಂಗ್ ಕೋರಿಕೆಯನ್ನ ಇಡ್ತಾನೆ ಸರ್. ಅದೇ ರೀತಿ ಇವಾಗ ಕಾಶ್ಮೀರ ಭಾರತದ ಒಂದು ಅವಿಭಾಜ್ಯ ಅಂಗ ಅಲ್ಲ. ಯಾವಾಗ ಆ ಸಮಯದಲ್ಲಿ ರಾಜ ಹರಿಸಿಂಗ್ ಬಂದು ಕೇಳಿದಾಗ ನಾವು ಯಾವ ಬೇಸಿಸ್ ಮೇಲೆ ನಿಮಗೆ ರಕ್ಷಣೆ ಮಾಡಬೇಕಾಗತ್ತಾ, ನೀವಂತರೂ ನಮ್ಮ ಭಾರತಕ್ಕೆ ಸೇರ್ಪಡೆನೇ ಆಗಿಲ್ಲ, ಸ್ವತಂತ್ರವಾಗಿ ಉಳ್ಕೊಂಡಿದ್ದೀರಿ, ಹಾಗಾದರೆ ನಿಮಗೆ ನಾವು ಏನಾದರೂ ಸಹಾಯ ಮಾಡಬೇಕಾದರೆ ಯುದ್ಧ ಅಥವಾ ಇದನ್ನು ಗೆದ್ದ ನಂತರ ನೀವು ಭಾರತದ ಒಂದು ಅವಿಭಾಜ್ಯ ಅಂಗವಾಗಿ ಅಥವಾ ಭಾರತದ ಒಕ್ಕೂಟಕ್ಕೆ ಸೇರಿಕೊಳ್ಳಬೇಕು ಅಂತ ಏನು ಮಾಡ್ತಾರೆ ಅಂದ್ರೆ ಒಂದು ವಿಲೀನ ನೀತಿಯನ್ನು ಕೊಡ್ತಾ ಹೋಗ್ತಾರೆ. ಹಾಗಾದರೆ ಆ ಭಾರತವನ್ನು ಸೇರಿಕೊಳ್ಳಲು ಯಾರು ಒಪ್ಪಿಕೊಳ್ತಾರೆ ಅಂತ ನೋಡಿದಾಗ ರಾಜ ಹರಿಸಿಂಗ್ ಒಪ್ಪಿಕೊಳ್ತಾನೆ. ಯಾರು? ರಾಜ ಹರಿಸಿಂಗ್ ಒಪ್ಪಿಕೊಳ್ತಾನ. ಹಾಗಾದರೆ ಇದೇ ರಾಜ ಹರಿಸಿಂಗ್ ಭಾರತವನ್ನ ಸೇರಿಕೊಳ್ಳಲು ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಎನ್ನುವಂತಹ ಪತ್ರಕ್ಕೆ ಸಹಿಯನ್ನ ಹಾಕ್ತಾನ ಅಥವಾ ವಿಲೀನ ಪದ್ಧತಿಗೆ ಏನ್ ಮಾಡ್ತಾ ಹೋಗ್ತಾನಂದ್ರ ಸಹಿಯನ್ನ ಹಾಕ್ತಾನ. ಹಾಗಾದ್ರೆ ಒಂದು ಗೊತ್ತಿರಬೇಕು, ಯಾವಾಗ ಇದಕ್ಕೆ ಸಹಿಯನ್ನ ಹಾಕ್ತಾನ್ರಿ ಅಂತ ಕೇಳಿದಾಗ ಅಕ್ಟೋಬರ್ 26, 1947 ಸಹಿಯನ್ನ ಹಾಕ್ತಾನೆ ಸರ್. ಹಾಗಾದ್ರೆ ಈ ವಿಲೀನ ನೀತಿಗೆ ಇವನು ಸಹಿ ಹಾಕಿದ ನಂತರ ಈಗ ವಿಲೀನ ನೀತಿಯಲ್ಲಿ ಏನೆಲ್ಲ ಇದೆ ರೀ ಅಂತ ಕೇಳಿದ್ರ, ಒಂದು ಭದ್ರತೆ, ಅಂತಾರಾಷ್ಟ್ರೀಯ ಸಂಬಂಧ ಮತ್ತು ಸಂಪರ್ಕ, ಒಂದು ಡಿಫೆನ್ಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಅಫೇರ್ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಇವೆಲ್ಲವುದರ ನಿಯಂತ್ರಣ ಯಾರ ಹತ್ತಿರ ಇರುತ್ತಾರೆ ಅಂತ ನೋಡಿದಾಗ ಕೇಂದ್ರ ಸರ್ಕಾರ ಅಥವಾ ಭಾರತದ ಹತ್ತಿರ ಇರುತ್ತೆ. ಅದೇ ರೀತಿಯಾಗಿ ಆಂತರಿಕ ಆಡಳಿತ ಯಾರ ಕೈಯಲ್ಲಿ ಇರುತ್ತೆ ಅಂತ ನೋಡಿದಾಗ ಹರಿಸಿಂಗನ ಹತ್ರ ಇರುತ್ತೆ. ಅಂದ್ರೆ ನಿನ್ನ ಪ್ರಾಂತ್ಯ ಅಥವಾ ನಿನ್ನ ಪ್ರದೇಶದ ಆಡಳಿತ ನೀನೇ ಮಾಡು, ಆದರೆ ಬಾಹ್ಯ ಚಟುವಟಿಕೆಗಳು ಅಥವಾ ಭದ್ರತೆ ಆಗಿರಬಹುದು, ಅದೇ ರೀತಿ ಅಂತಾರಾಷ್ಟ್ರೀಯ ಸಂಬಂಧ ಆಗಿರಬಹುದು, ಆ ವಿಷಯಗಳ ಮೇಲಿನ ನಿಯಂತ್ರಣ ಯಾರ ಹತ್ರ ಇರುತ್ತೆ ಅಂತ ನೋಡಿದಾಗ ಕೇಂದ್ರ ಸರ್ಕಾರ ಅಥವಾ ಭಾರತದ ಹತ್ರ ಇರುತ್ತೆ ಅಂತ ಹೇಳ್ತಾರೆ. ಈ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ಗೆ ಯಾರು ಹಾಕ್ತಾರೆ ಸಹಿಯನ್ನ? ರಾಜ ಹರಿಸಿಂಗ್ ಹಾಕ್ತಾರ. ಇದಾದ ನಂತರ 1948 ಮತ್ತು 49 ಸಮಯದಲ್ಲಿ ಏನ್ ಮಾಡುತ್ತಾ ಅಂತ ನೋಡಿದಾಗ ಇಂಡಿಯಾ ಮತ್ತೆ ಯಾರನ್ನ ಫೈಟ್ ಬ್ಯಾಕ್ ಮಾಡ್ತಾ ಹೋಗುತ್ತಾ ಪಾಕಿಸ್ತಾನಕ್ಕೆ ವಿರೋಧವಾಗಿ ನೆಕ್ಸ್ಟ್ ಏನ್ ಮಾಡುತ್ತಾ ಅಂದ್ರೆ ಯುದ್ಧವನ್ನ ಸಾರುತ್ತಾ. ಹಾಗಾದ್ರೆ ಟೆಕ್ನಿಕಲಿ ನೋಡ್ತಾ ಇದೀವಿ ಅಂದಾಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಪ್ರಾರಂಭ ಆಗಿತ್ತು. ಆದರೆ ಇವರಿಬ್ಬರ ನಡುವೆ ಯುನೈಟೆಡ್ ನೇಷನ್ ಎಂಟರ್ ಆಗುತ್ತಾ, ಯಪ್ಪೋ ಹೊಡೆದಾಡಬೇಡ್ರಿ ತಡ್ರಿಲಿ ಯಪ್ಪ ನಾನು ಬಂದೆ ಅಂತ ಹೇಳುತ್ತಾ. ಹಾಗಾದ್ರೆ ಇವಾಗ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನ ತಟಸ್ಥಗೊಳಿಸಿದ್ದು ಅಥವಾ ಇವರಿಬ್ಬರ ನಡುವಿನ ಯುದ್ಧವನ್ನ ಶಾಂತಗೊಳಿಸಿದ್ದು ಯಾರು ಅಂತ ನೋಡಿದಾಗ ಯುನೈಟೆಡ್ ನೇಷನ್. ಈ ಯುನೈಟೆಡ್ ನೇಷನ್ ಏನ್ ಹೇಳುತ್ತಾರೆ ಅಂತ ನೋಡಿದಾಗ ಸದ್ಯದ ಮಟ್ಟಿಗೆ ನೀವು ಎಲ್ಲಿದ್ದೀರೋ ಆ ಪ್ರದೇಶದಲ್ಲಿ ಉಳ್ಕೊಂಡ್ಬಿಡಿ, ಈ ವಿಷಯವನ್ನ ಅಂದರೆ ಈಗ ಆಲ್ರೆಡಿ ಪಾಕಿಸ್ತಾನ ಸರ್ಟನ್ ರೀಜನ್ ಅನ್ನ ಏನ್ ಮಾಡ್ಬಿಟ್ಟಿತ್ತು, ಆಕ್ಯುಪೈ ಮಾಡ್ಕೊಂಡಿತ್ತಲ್ವಾ, ಇದಕ್ಕೆ ಸಂಬಂಧಿಸಿದಂತ ಈ ಭೂಭಾಗದ ವಿಷಯವನ್ನ ನಾವು ಮಾತುಕತೆಯ ಮುಖಾಂತರ ಸರಿಪಡಿಸಿಕೊಳ್ಳಬಹುದು ಅಂತ ಯುನೈಟೆಡ್ ನೇಷನ್ ಹೇಳುತ್ತಾ ಇನ್ನೂ ಕೂಡ ಅದಾಗ ಕುಂತತಿ. ಯಾಕಂದ್ರೆ ಇನ್ನೂ ಕೂಡ ಅದರ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಏನು ಸಿಕ್ಕಿಲ್ಲ ಅಂತ ನೋಡಿದಾಗ ಮಾಹಿತಿ ಸಿಕ್ಕಿಲ್ಲ. ಆದರೆ ಒಂದು ಗೊತ್ತಿರಲಿ, ಇದು ಭಾರತದ ಒಂದು ಅವಿಭಾಜ್ಯ ಅಂಗ. ಯಾರೇನಾರು ಹೋಗ್ಕೊಳ್ಳಿ, ಅದು ನಮ್ದಾಯ್ತು ಪ್ಲೇಸ್. ಓಕೆನಾ? ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ ವಿದ್ಯಾರ್ಥಿಗಳೇ, ಈ ಪ್ರದೇಶವನ್ನು ನಾವು ಗಮನಿಸ್ತಾ ಇದೀವಿ ಅಂದಾಗ ಈ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ರಲ್ಲ, ಇದಿಷ್ಟು ಗ್ರೀನ್ ಪೋರ್ಷನ್ ಅಲ್ಲಿ ಕವರ್ ಆಗಿದೆ ಅಲ್ರಿ, ಇದಿಷ್ಟು ಗ್ರೀನ್ ಪೋರ್ಷನ್ ಅಲ್ಲಿ ಇರೋದನ್ನ ನಾವು POK ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತಾ ಹೋಗ್ತೀವಿ? POK. POK ಇಸ್ ನಥಿಂಗ್ ಬಟ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಪಾಕ್ ಆಕ್ರಮಿತ ಕಾಶ್ಮೀರ ಭೂಭಾಗ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಈ ಸಮಯದಲ್ಲಿ ಇಲ್ಲಿ ರಚನೆಯಾದಂಥ ಇಲ್ಲೊಂದು ಗಡಿ ಕಂಡು ಬರುತ್ತಲ್ಲ, ಈ ಗಡಿಯನ್ನ ಏನಂತ ಕರಿತಾ ಹೋಗ್ತೀವಿ ಅಂದಾಗ LOC ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ LOC ಅನ್ನ ನೋಡ್ತಾ ಇದ್ದೀವಿ. ಈ ಭಾಗದಲ್ಲಿ ಒಂದು ಗಡಿ ಇದೆ ಸರ್, ಈ ಗಡಿಯನ್ನ ನಾವು ರ್ಯಾಡಿಕ್ಲಿಪ್ ಗಡಿ ಅಂತ ಕರಿತಾ ಹೋಗ್ತೀವಿ. ಏನು ಅನ್ನೋದು ಮುಂದೆ ಹೇಳ್ತೀನಿ. ಆದ್ರೆ ಒಂದು ಗೊತ್ತಿರಬೇಕಾಗುತ್ತಾ, ಅಟ್ ಪ್ರೆಸೆಂಟ್ಲಿ ನಾವು ಇಲ್ಲಿ ಏನನ್ನ ಗಮನಿಸ್ತಾ ಇದ್ದೀವಿ? LOC ಲೈನ್ ಆಫ್ ಕಂಟ್ರೋಲ್ ಅನ್ನ ಗಮನಿಸ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ನೋಡ್ತಾ ಬನ್ನಿ ವಿದ್ಯಾರ್ಥಿಗಳೇ,
ಈ LOC ಅನ್ನ ಮೊದಲು ಏನಂತ ಕರಿತಾ ಇದ್ರು ಅಂತ ನೋಡಿದಾಗ ಇದನ್ನ ಕದನ ವಿರಾಮ ರೇಖೆ ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ಕದನ ವಿರಾಮ ರೇಖೆ ಎಂದು ಇದನ್ನ ಕರೆಯಲಾಗುತ್ತಿತ್ತು ಅನ್ನೋದು ಗೊತ್ತಿರಬೇಕಾಗುತ್ತಾ. ಹಾಗಾದ್ರೆ LOC ಅಂತ ಯಾವಾಗ ರೀನೇಮ್ ಮಾಡಿದ್ರು? 1972 ಜುಲೈ 2 ಸಮಯದಲ್ಲಿ. ಈ ಸಮಯದಲ್ಲಿ ಸಿಮ್ಲಾ ಒಪ್ಪಂದ ಆಗಿರುತ್ತಾ. ಸಿಮ್ಲಾ ಒಪ್ಪಂದದಲ್ಲಿ ಕದನ ವಿರಾಮ ರೇಖೆಯನ್ನ LOC ಎಂದು ಮರುನಾಮಕರಣ ಮಾಡಲಾಗುತ್ತದೆ ಅನ್ನೋದು ಗೊತ್ತಿರಬೇಕಾಗುತ್ತಾ. ಓಕೆ ವಿದ್ಯಾರ್ಥಿಗಳೇ, ಈಗ ಇದೇ ಕಾಶ್ಮೀರವನ್ನ ಯಾರು ತಗೊಂಡ್ವಿ ಅಂತ ನೋಡಿದಾಗ ವಿಲೀನ ಪದ್ಧತಿಯ ಮುಖಾಂತರ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ನ ಸಹಿ ಹಾಕಿಸುವುದರ ಮುಖಾಂತರ ಇದು ಭಾರತವನ್ನ ಸೇರ್ಪಡೆಗೊಳ್ಳುತ್ತಾ. ನಂತರ ಅಂತ ನೋಡಿದಾಗ ಗುಜರಾತ್ ನಲ್ಲಿ ನಮಗ ಜುನಾಗಢ ಪ್ರಾಂತ್ಯ ಕಂಡು ಬರುತ್ತಾ. ಶಾ ನವಾಜ್ ಅಂತ ಒಬ್ಬ ವ್ಯಕ್ತಿ ಇರ್ತಾನ, ಅಂದ್ರೆ ಒಬ್ಬ ರಾಜ, ಅವನು ಮುಸ್ಲಿಂ ದೊರೆ. ಆದ್ರೆ ಅಲ್ಲಿದ್ದಂತಹ ಜನರು ಪ್ರಧಾನವಾಗಿ ಯಾವ ಧರ್ಮಕ್ಕೆ ಸಂಬಂಧಿಸಿದವರು? ಹಿಂದೂ ಧರ್ಮಕ್ಕೆ ಸಂಬಂಧಿಸಿದವರು. ಇದರಲ್ಲಿ ಅಂತ ನೋಡಿದಾಗ ಈ ಶಾ ನವಾಜ್ಗೆ ಎಲ್ಲಿಗೆ ಸೇರ್ಬೇಕಂತ ಇರುತ್ತಾ? ಪಾಕಿಸ್ತಾನವನ್ನ ಸೇರ್ಬೇಕಂತ ಇರುತ್ತಾ. ಆದರೆ ಅವನ ಪ್ರಜೆಗಳಿಗೆ ಭಾರತವನ್ನ ಸೇರ್ಬೇಕು ಅಂತ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಜನಮತದಾನವನ್ನ ನೋಡ್ತಾ ಹೋಗ್ತಾರೆ. ಹಾಗಾದ್ರೆ ಇದನ್ನ ರೆಫರೆಂಡಮ್ ಅಂತಲೂ ಸಹ ಕರಿತಾ ಹೋಗ್ತೀವಿ. ಜನಮತದಾನ ಇಸ್ ನಥಿಂಗ್ ಬಟ್ ರೆಫರೆಂಡಮ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿರುವಂತಹ ಜನರು 91% ಮತದಾನ ಯಾರ ಪರವಾಗಿ ಬೀಳುತ್ತಾ ಅಂದ್ರೆ ಭಾರತದ ಪರವಾಗಿ ಬೀಳುತ್ತ. ಅಂದ್ರೆ ಇದರಲ್ಲಿರುವಂತಹ 100% ಜನರಲ್ಲಿ 91% ಆಫ್ ಪೀಪಲ್ಸ್ ಆರ್ ಅಗ್ರಿ ಟು ಜಾಯಿನ್ ಇಂಡಿಯಾ. 91% ಓಟು ಯಾರ ಪರವಾಗಿ ಬಿದ್ದಿರುತ್ತೆ ಅಂತ ನೋಡಿದಾಗ ಭಾರತವನ್ನ ಸೇರಲು ಬಿದ್ದಿರುತ್ತಾ. ಅದಕ್ಕೋಸ್ಕರ ರೆಫರೆಂಡಮ್ನ ಮುಖಾಂತರ ಇದು ಜುನಾಗಢ ಪ್ರದೇಶ ಯಾವ ರಾಷ್ಟ್ರವನ್ನ ಸೇರ್ಪಡೆಗೊಳ್ಳುತ್ತೆ ಅಂತ ನೋಡಿದಾಗ ಭಾರತವನ್ನ ಸೇರ್ಪಡೆಗೊಳ್ಳುತ್ತಾ. ಇದಾದ ನಂತರ ಅಂತ ನೋಡಿದಾಗ ಹೈದರಾಬಾದ್ ಕೂಡ ಏನಾಗುತ್ತೆ ರೀ ಅಂತ ನೋಡಿದಾಗ ಹೈದರಾಬಾದ್ ನಿಜಾಮರ ಆಡಳಿತದಲ್ಲಿ ಕಂಡು ಬರ್ತಾ ಇತ್ತು ಸರ್. ಯಾರ ಆಡಳಿತದಲ್ಲಿತ್ತು? ನಿಜಾಮರ ಆಡಳಿತದಲ್ಲಿ ಕಂಡು ಬರ್ತಾ ಇತ್ತು. ಉಸ್ಮಾನ್ ಅಲಿ ಖಾನ್ ಇದ್ದ ಆ ಸಮಯದಲ್ಲಿ. ಯಾರಿದ್ರು? ಉಸ್ಮಾನ್ ಅಲಿ ಖಾನ್ ಇದ್ದ. ಹಾಗಾದ್ರೆ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಈ ಸಮಯದಲ್ಲಿ ಉಸ್ಮಾನ್ ಅಲಿ ಖಾನ್ ಇದ್ದ. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ, ಆಪರೇಷನ್ ಪೋಲೋದ ಮುಖಾಂತರ ಹೈದರಾಬಾದವನ್ನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತೆ. ನಮ್ಮ ಪಟೇಲರು ಬಿಡಬೇಕಲ್ಲ ಇದನ್ನ. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ, ಆಪರೇಷನ್ ಪೋಲೋದ ಮುಖಾಂತರ 13ರಿಂದ 17ನೇ ತಾರೀಕುವರೆಗೂ ಏನಾಗುತ್ತೋ ಆಪರೇಷನ್ ಪೋಲೋ ಆಗುತ್ತಾ. ಹಾಗಾದ್ರೆ 17ನೇ ತಾರೀಕು ಹೈದರಾಬಾದ್ ವಿಮೋಚನೆಗೊಳ್ಳುತ್ತದೆ. ಯಾರ ಕಪಿಮುಷ್ಟಿಯಿಂದ? ನವಾಜರ ಕಪಿಮುಷ್ಟಿಯಿಂದ ವಿಮೋಚನೆಗೊಳ್ಳುತ್ತಾ. ಹಾಗಾದ್ರೆ 17 ಸೆಪ್ಟೆಂಬರ್ 1948 ಹೈದರಾಬಾದ್ ವಿಮೋಚನಾ ದಿನ ಅಂತಲೂ ಆಚರಣೆ ಮಾಡ್ತೀವಿ. ಕಲ್ಯಾಣ ಕರ್ನಾಟಕ ದಿನ ಅಂತಲೂ ಸಹ ಇದನ್ನ ನಾವು ಸೆಲೆಬ್ರೇಟ್ ಮಾಡೋದನ್ನ ಗಮನಿಸಬಹುದು ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲಿ ಸ್ವತಂತ್ರವಾಗಿ ಉಳಿದುಕೊಂಡಲು ಬಯಸಿದ್ದಂತಹ 3 ಪ್ರಾಂತ್ಯಗಳು ಯಾವುದಾಗಿತ್ತು ಅಥವಾ 3 ದೇಶೀಯ ಸಂಸ್ಥಾನಗಳು ಯಾವುದಾಗಿತ್ತು? ಕಾಶ್ಮೀರ, ಜುನಾಗಢ, ಹೈದರಾಬಾದ್. ಹಾಗಾದರೆ ಕಾಶ್ಮೀರವನ್ನ ನಾವು ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಮುಖಾಂತರ ಭಾರತಕ್ಕೆ ಸೇರಿಸಿಕೊಂಡ್ವಿ. ಅದೇ ರೀತಿಯಾಗಿ ಜುನಾಗಢನ ಯಾವುದರ ಮುಖಾಂತರ? ರೆಫರೆಂಡಮ್ ಅಥವಾ ಜನಮತದಾನದ ಮುಖಾಂತರ ಸೇರಿಸಿಕೊಂಡಿವಿ. ಅದಾದ ನಂತರ ಹೈದರಾಬಾದ್ ಅನ್ನ ಆಪರೇಷನ್ ಪೋಲೋದ ಮುಖಾಂತರ ಏನ್ ಮಾಡಿದ್ವಿ ಅಂತ ನೋಡಿದಾಗ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿಕೊಂಡಿವಿ ಅನ್ನೋದು ಇಲ್ಲಿ ನಮಗೆ ಗೊತ್ತಿರಬೇಕಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈ ಹಿನ್ನೆಲೆಯನ್ನ ನಾವು ಸ್ಟಡಿ ಮಾಡಿದ್ವಿ ಅಂದಾಗ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ಭಾರತ ಮತ್ತು ಪಾಕಿಸ್ತಾನ ರಚನೆ ಆಗಿತ್ತು 1947, ಹೌದಲ್ರಿ? ಹಾಗಾದ್ರೆ ಆ ಸಂದರ್ಭದಲ್ಲಿ ಎಷ್ಟು ಪಾಕಿಸ್ತಾನಗಳು ರಚನೆ ಆಗಿದ್ದವು ಅಂದ್ರೆ ಒಂದಲ್ಲ 2 ಪಾಕಿಸ್ತಾನಗಳು ರಚನೆ ಆಗಿದ್ದವು. ಹಾಗಾದ್ರೆ ಆ 2 ಪಾಕಿಸ್ತಾನಗಳು ರಚನೆ ಆಗಿದ್ದವು ಅಂತ ನೋಡಿದಾಗ ಆ 2 ಪಾಕಿಸ್ತಾನಗಳು ಯಾವುದು ರೀ ಅಂತ ಕೇಳಿದಾಗ ಒಂದು ಗೊತ್ತಿರಬೇಕು. ಆ ಸಮಯದಲ್ಲಿ ಒಂದು ಪೂರ್ವ ಪಾಕಿಸ್ತಾನ, ಯಾವುದು? ಪೂರ್ವ ಪಾಕಿಸ್ತಾನ. ಮತ್ತೊಂದು ಯಾವುದು ಅಂತ ನೋಡಿದಾಗ ಪಶ್ಚಿಮ ಪಾಕಿಸ್ತಾನದ ರಚನೆ ಆಗಿದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಯಾವುದು? ಪಶ್ಚಿಮ ಪಾಕಿಸ್ತಾನ. ಯಾಕೆ ಸರ್ ಒಂದೇ ಮಾಡ್ಬೋದಿತ್ತಲ್ಲ ಅಂತ ಕೇಳಿದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ನಮಗ ಪಾಕಿಸ್ತಾನದ ವಿಭಜನೆಯನ್ನ ಮಾಡಿದ್ದು ಯಾವುದರ ಆಧಾರದ ಮೇಲೆ ಅಂತ ನೋಡಿದಾಗ ಧರ್ಮದ ಆಧಾರದ ಮೇಲೆ ಮಾಡ್ತಾ ಹೋಗ್ತಾರೆ. ಅಂದರೆ ಯಾವ ಪ್ರದೇಶದಲ್ಲಿ 50%ಕ್ಕಿಂತಲೂ ಹೆಚ್ಚು ಇಸ್ಲಾಂ ಬಾಂಧವರು ಕಂಡು ಬರ್ತಾ ಇದ್ರು, ಯಾವ ಪ್ರದೇಶದಲ್ಲಿ 50%ಕ್ಕಿಂತಲೂ ಹೆಚ್ಚು ಇಸ್ಲಾಂ ಜನಸಂಖ್ಯೆ ಕಂಡು ಬರುತ್ತೋ ಅಂತಹ ಪ್ರದೇಶವನ್ನ ಪಾಕಿಸ್ತಾನ ಎಂದು ಘೋಷಣೆ ಮಾಡಲಾಗಿತ್ತು. ಹಾಗಾದ್ರೆ ಈ ಜನಸಂಖ್ಯೆಯನ್ನ ಕೌಂಟ್ ಮಾಡಿದ್ದು ಯಾವ ವರ್ಷದ್ದು ಅಂತ ನೋಡಿದಾಗ 1941ರ ಜನಗಣತಿಯ ಪ್ರಕಾರ. ಯಾವುದು? 1941ರ ಜನಗಣತಿಯ ಪ್ರಕಾರ ಯಾವ ಪ್ರದೇಶದಲ್ಲಿ 50%ಕ್ಕಿಂತಲೂ ಹೆಚ್ಚು ಇಸ್ಲಾಮರು ಕಂಡು ಬರ್ತಾ ಇದ್ರು ಅಂತಹ ಪ್ರದೇಶವನ್ನ ಏನೆಂದು ಘೋಷಣೆ ಮಾಡಿದ್ರು ಸರ್ ಅಂತ ಕೇಳಿದಾಗ ಅಂತಹ ಪ್ರದೇಶವನ್ನ ಪಾಕಿಸ್ತಾನ ಎಂದು ಘೋಷಣೆ ಮಾಡಿದರು. ಏನಂತ? ಪಾಕಿಸ್ತಾನ ಎಂದು ಘೋಷಣೆ ಮಾಡಿದರು. ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬನ್ನಿ ಸರ್, ಆ ಸಂದರ್ಭದಲ್ಲಿ ಒಂದಲ್ಲ 2 ಪಾಕಿಸ್ತಾನಗಳು ರಚನೆ ಆಗಿದ್ವು. ಆವಾಗಲೇ ಹಿಂದೆ ಹೋಗ್ತಾ ಇದೀವಿ ಅಂದ್ರೆ 1905 ಅಲ್ಲಿ
ಪೂರ್ವ ಬಂಗಾಳ ಅಂತ ನೋಡಿದ್ವಿ, ನೆನಪಿದೆನಾ? ಹಾಗಾದ್ರೆ ಪೂರ್ವ ಬಂಗಾಳದಲ್ಲಿ ಪ್ರಧಾನವಾಗಿ ಯಾರು ಕಂಡು ಬರ್ತಾ ಇದ್ರು ಅಂತ ಹೇಳಿದೆ? ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಿತ್ತು ಅಂತ ಹೇಳಿದೆ, ನೆನಪಿದೆನಾ? ಹಾಗಾದ್ರೆ ಈಗ ಪೂರ್ವ ಬಂಗಾಳ ಎಂದು ಕರೆಸಿಕೊಳ್ತಾ ಇದ್ದಂತ ಪ್ರದೇಶ ಏನಾಗಿ ಕರೆಸಿಕೊಳ್ಳಲು ಪ್ರಾರಂಭಿಸಿತು ಅಂತ ನೋಡಿದಾಗ ಅದು ಪೂರ್ವ ಪಾಕಿಸ್ತಾನ ಎಂದು ಕರೆಸಿಕೊಳ್ಳಲು ಪ್ರಾರಂಭಿಸಿತು. ಅದೇ ರೀತಿಯಾಗಿ ಪ್ರಸ್ತುತವಾಗಿರುವಂತಹ ಪಾಕಿಸ್ತಾನ ಏನೆಂದು ಕರೆಸಿಕೊಳ್ಳಲು ಪ್ರಾರಂಭಿಸಿವಾಯಿತು ಅಂತ ನೋಡಿದಾಗ ಪಶ್ಚಿಮ ಪಾಕಿಸ್ತಾನ ಎಂದು ಕರೆಸಿಕೊಳ್ಳಲು ಪ್ರಾರಂಭಿಸುವಾಯಿತು. ಹಾಗಾದ್ರೆ ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನಗಳು ಆಲ್ಮೋಸ್ಟ್ ಆಲ್ 1500 ಕಿಲೋಮೀಟರ್ನಷ್ಟು ಏನನ್ನ ಡಿಸ್ಟೆನ್ಸ್ ಅನ್ನು ಹೊಂದಿದೆ ಸರ್. ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ ಆಲ್ 1500 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಆದರೆ ಮುಂದುವರೆದಂತಲ್ಲ ಅಂತ ನೋಡ್ತಾ ಇದೀವಿ ಅಂದಾಗ 1971 ಮಾರ್ಚ್ ತಿಂಗಳಂದು ಯಾವುದು ಸ್ವತಂತ್ರವನ್ನು ಘೋಷಿಸಿಕೊಳ್ಳುತ್ತಂದ್ರೆ ಪೂರ್ವ ಪಾಕಿಸ್ತಾನ ಸ್ವತಂತ್ರಗೊಂಡು ಬಾಂಗ್ಲಾದೇಶ ಎಂದು ಮರುನಾಮಕರಣ ಆಗುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಸ್ಟಡಿ ಮಾಡೋಣ. ಬಾಂಗ್ಲಾದೇಶ ರಚನೆ ಆಗ್ಬೇಕಂದ್ರೆ ಮುಕ್ತಿ ವಾಹಿನಿಯ ಪ್ರಮುಖ ಪಾತ್ರ ಏನಿತ್ತು, ಅದೇ ರೀತಿ ಭಾರತದ ಕೊಡುಗೆ ಏನಾಗಿತ್ತು, ಅದೇ ರೀತಿಯಾಗಿ ಮುಜಿಬುರ್ ರೆಹಮಾನ್ ಅವನ ಒಂದು ಕೊಡುಗೆ ಏನಾಗಿತ್ತು ಅನ್ನೋದನ್ನ ನಾವು ಮುಂದೆ ಡಿಸ್ಕಷನ್ ಮಾಡೋಣಂತ. ಆದ್ರೆ ಅದಕ್ಕಿಂತ ಮೊದಲು ಇಲ್ಲಿ ಗೊತ್ತಿರಬೇಕಾಗುತ್ತಾ ರಚನೆಯಾದಾಗ ಎಷ್ಟು ಪಾಕಿಸ್ತಾನಗಳು ಕಂಡು ಬರ್ತಾ ಇದ್ವು ಅಂದ್ರೆ 2 ಪಾಕಿಸ್ತಾನಗಳು ಕಂಡು ಬರ್ತಾ ಇದ್ವು. ಅದೇ ರೀತಿಯಾಗಿ ಆಗಸ್ಟ್ 17 1947 ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದ ನಂತರದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಆಗಸ್ಟ್ 17ರಂದು ಒಂದು ಸಮಿತಿ, ಒಂದು ಸಭೆಯನ್ನ, ಒಂದು ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ. ಹಾಗಾದ್ರೆ ಆ ಸಮಿತಿಯನ್ನ ಹೆಸರು ಏನು ಅಂತ ನೋಡಿದಾಗ ಆ ಸಮಿತಿ ಹೆಸರು ಬಾರ್ಡರ್ ಕಮಿಷನ್. ಯಾವ್ದ್ರಿ? ಬಾರ್ಡರ್ ಕಮಿಷನ್. ಹಾಗಾದ್ರೆ ಈ ಬಾರ್ಡರ್ ಕಮಿಷನ್ ಇದೆಯಲ್ಲ, ಈ ಕಮಿಷನ್ ಏನ್ ಮಾಡುತ್ತಾರೆ ಅಂತ ನೋಡಿದಾಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿಯನ್ನ ನಿರ್ಧಾರ ಮಾಡುವಂತ ಒಂದು ಸಮಿತಿಯಾಗಿತ್ತು. ಈ ಒಂದು ಸಮಿತಿಯ ಅಧ್ಯಕ್ಷತೆಯನ್ನ ಯಾರು ವಹಿಸಿಕೊಂಡಿದ್ದರು ಸರ್ ಅಂತ ನೋಡಿದಾಗ ಈ ಸಮಿತಿಯ ಅಧ್ಯಕ್ಷತೆಯನ್ನ ಸಿರಿಲ್ ರಾಡಿಕ್ಲಿಪ್ ರವರು ವಹಿಸಿಕೊಂಡಿದ್ದರು. ಸಿರಿಲ್ ರಾಡಿಕ್ಲಿಪ್ ರವರು ಈ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಅದಕ್ಕೋಸ್ಕರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಪ್ರಸ್ತುತವಾದಂತಹ ಗಡಿಯನ್ನ ರಾಡಿಕ್ಲಿಪ್ ಗಡಿ ರೇಖೆ ಅಂತ ಕರಿತೀವಿ. ಅದೇ ರೀತಿಯಾಗಿ ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಇರುವಂತಹ ಪ್ರಸ್ತುತವಾದ ಗಡಿಯನ್ನು ಸಹ ರಾಡಿಕ್ಲಿಪ್ ಗಡಿ ರೇಖೆ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆನಾ? ಯಾಕೆಂದ್ರೆ ಮೊದಲು ಇದು ಬಾಂಗ್ಲಾದೇಶ ಅಲ್ಲ, ಮೊದಲು ಇದು ಏನೆಂದು ಕರೆಸಿಕೊಳ್ತಾ ಇತ್ತು ಅಂದ್ರೆ ಪೂರ್ವ ಪಾಕಿಸ್ತಾನ ಅಂತ ಕರೆಸಿಕೊಳ್ತಾ ಇತ್ತು. ಅದಕ್ಕೋಸ್ಕರ ಈ ಎರಡೂ ಗಡಿಯನ್ನ ಎಳೆದವಂತವರು ಯಾರು, ನಿರ್ಧರಿಸಿದಂತವರು ಯಾರು ಅಂತ ನೋಡಿದಾಗ ಬ್ರಿಟಿಷ್ ಅಧಿಕಾರಿಯಾಗಿರುವಂತಹ ಸಿರಿಲ್ ರಾಡಿಕ್ಲಿಪ್. ಅದಕ್ಕೋಸ್ಕರ ಇದನ್ನ ರಾಡಿಕ್ಲಿಪ್ ಗಡಿ ರೇಖೆ ಅಂತಲೂ ಸಹ ಕರೆಯಲಾಗುತ್ತದೆ ಅನ್ನೋದು ಒಂದಿಲ್ಲಿ ನಮಗೆ ಗೊತ್ತಿರಬೇಕಾಗುತ್ತಾ. ಓಕೆ, ಹಾಗಾದ್ರೆ ಈ ನೆಕ್ಸ್ಟ್ ನಾವು ಪಾಯಿಂಟ್ಸ್ ಅನ್ನ ಗಮನಿಸ್ತಾ ಇದೀವಿ ಅಂದಾಗ ಏನನ್ನ ಸ್ಟಡಿ ಮಾಡ್ತಾ ಹೋಗೋಣ ಅಂದರೆ ಈಗ ಇಲ್ಲಿ ನನಗೆ ಕಂಡು ಬರುವಂತಹ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಭೌಗೋಳಿಕ ಅಂಶಗಳು ಮತ್ತು ಆ ಗಡಿಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾಗುತ್ತೆ. ಸರ್, ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಗಡಿಯನ್ನ ನಾವು ಗಮನಿಸ್ತಾ ಇದೀವಿ ಅಂದಾಗ ಒಂದು ಪಾಯಿಂಟ್ ನಮಗೆ ಏನ್ ಗೊತ್ತಾಗಿತ್ತು ಅಂತ ನೋಡಿದಾಗ ಇದೊಂದು ಮಿಶ್ರ ಗಡಿ ಅನ್ನೋದು ಗೊತ್ತಾಗಿತ್ತು. ಯಾವ ಗಡಿ ರೀ? ಇದೊಂದು ಮಿಶ್ರ ಗಡಿ ಎನ್ನುವುದು ನಮಗಿಲ್ಲಿ ಗೊತ್ತಾಗಿತ್ತು. ಮಿಶ್ರ ಗಡಿ ಅಂದ್ರೆ ಏನು? ಭೂಗಡಿ ಮತ್ತು ಜಲಗಡಿ ಎರಡನ್ನೂ ಒಳಗೊಂಡಿದ್ದರೆ ಮಿಶ್ರ ಗಡಿ ಎಂದು ಕರೆಸಿಕೊಳ್ಳುತ್ತದೆ. ಓಕೆ, ಅದಾದ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಂಡು ಬರುವಂತಹ ಗಡಿಯನ್ನ ಏನೆಂದು ಕರೆಯಲಾಗುತ್ತದೆ ಎಂದರೆ ರಾಡಿಕ್ಲಿಪ್ ಗಡಿ ರೇಖೆ ಎಂದು ಕರೆಯಲಾಗುತ್ತದೆ. ಅದೇ ರೀತಿಯಾಗಿ ಇದು ಎಷ್ಟನೇ ಉದ್ದವಾದಂತ ಗಡಿ ಅಂತ ಕನ್ಸಿಡರೇಷನ್ ಆಗುತ್ತೆ ಅಂದ್ರೆ 3ನೇ ಉದ್ದವಾದ ಗಡಿ ಅಂತ ಕನ್ಸಿಡರೇಷನ್ ಆಗುತ್ತಾ. ಹಾಗಾದ್ರೆ 1947 ಆಗಸ್ಟ್ 17ರ ಸಮಯದಲ್ಲಿ ಬಾರ್ಡರ್ ಕಮಿಷನ್ ಅನ್ನು ರಚಿಸಲಾಯಿತು. ಇದರ ಅಧ್ಯಕ್ಷತೆಯನ್ನ ಯಾರು ವಹಿಸಿದ್ದರು? ಸಿರಿಲ್ ರಾಡಿಕ್ಲಿಪ್ ರವರು ವಹಿಸಿಕೊಂಡಿದ್ದರು. ಆದ್ದರಿಂದ ಈ ಗಡಿ ರೇಖೆಯನ್ನ ಏನೆಂದು ಕರೆಯಲಾಗುತ್ತದೆ? ರಾಡಿಕ್ಲಿಪ್ ಗಡಿ ರೇಖೆ ಎಂದು ಕರೆಯಲಾಗುತ್ತದೆ. ಅದಾದ ನಂತರ ಗಮನಿಸ್ತಾ ಇದೀವಿ ಅಂದಾಗ ಇದು ಎಷ್ಟನೇ ಉದ್ದವಾದ ಗಡಿ ಅಂತ ಕನ್ಸಿಡರೇಷನ್ ಆಗುತ್ತೆ ಅಂತ ನೋಡಿದಾಗ ಭಾರತದೊಂದಿಗೆ ಪಾಕಿಸ್ತಾನ ಸರಿಸುಮಾರು 3ನೇ ಅತ್ಯಂತ ಉದ್ದವಾದ ಗಡಿಯನ್ನ ಒಳಗೊಂಡಿದೆ. ಆಲ್ಮೋಸ್ಟ್ ಆಲ್ ಎಷ್ಟು ಕಿಲೋಮೀಟರ್ ಇದೆ ರೀ ಅಂತ ನೋಡಿದಾಗ 3323 ಕಿಲೋಮೀಟರ್ನಷ್ಟು ಉದ್ದವಾದ ಗಡಿಯನ್ನ ಯಾರೊಂದಿಗೆ ಒಳಗೊಂಡಿದೆ ಅಂದರೆ ಭಾರತ ಪಾಕಿಸ್ತಾನದೊಂದಿಗೆ ಒಳಗೊಂಡಿದೆ ಅನ್ನೋದು ಗೊತ್ತಿರಬೇಕಾಗುತ್ತೆ. ಇದನ್ನು ಹೊರತುಪಡಿಸ್ತಾ ಇದೀವಿ ಅಂದಾಗ ಭಾರತದ ಯಾವ ಯಾವ ರಾಜ್ಯಗಳು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಇದು ನಮಗೆ ನೆನಪಿರಬೇಕಾಗುತ್ತಾ ಸರ್? ಅವುಗಳನ್ನು ನಾವು ಗಮನಿಸ್ತಾ ಇದೀವಿ ಅಂದಾಗ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ಒಂದು ಗುಜರಾತ್ ಆಗಿರಬಹುದು, ರಾಜಸ್ಥಾನ, ಪಂಜಾಬ್, ಅದಾದ ನಂತರ ಕೇಂದ್ರಾಡಳಿತ ಪ್ರದೇಶಗಳಾದ್ಯಂತ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ಗಳು ಏನನ್ನ ಒಳಗೊಂಡಿದೆ ಅಂದರೆ ಪಾಕಿಸ್ತಾನದೊಂದಿಗೆ ಗಡಿಯನ್ನ ಹಂಚಿಕೊಳ್ತಾ ಇದೆ. ಇದಾದ ನಂತರ ಇನ್ನೊಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ಎಷ್ಟು ರಾಜ್ಯಗಳು ಅಂತ ನೋಡಿದಾಗ 3 ರಾಜ್ಯಗಳು, ಅದೇ ರೀತಿ ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು ಅಂತ ನೋಡಿದಾಗ 2 ಕೇಂದ್ರಾಡಳಿತ ಪ್ರದೇಶಗಳು ಅನ್ನೋದು ಗೊತ್ತಿರಬೇಕಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈ ಹಿಂದೆ ನಾನು ಗಮನಿಸ್ತಾ ಇದ್ದೆ ಅಂದಾಗ ಸ್ವಲ್ಪ ಏನನ್ನ ಗಮನಿಸೋಣ ಅಂದ್ರೆ ಎಷ್ಟು ರಾಜ್ಯಗಳು ಅಂತ ಆಲ್ರೆಡಿ ನಮಗೆ ಗೊತ್ತಾಗಿತ್ತು. ಆ ರಾಜ್ಯಗಳ ಡಿಸ್ಟೆನ್ಸ್ ಅನ್ನ ನೋಡ್ತಾ ಇದ್ವಿ ಅಂದಾಗ ಏನು ಸರ್, ಆ ರಾಜ್ಯಗಳು ಹೊಂದಿರುವಂತಹ ಒಂದು ಡಿಸ್ಟೆನ್ಸ್ ಅನ್ನ ಗಮನಿಸ್ತಾ ಇದ್ವಿ ಅಂದಾಗ ಈ ಪೇಜ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಅಂದರೆ ಪಾಕಿಸ್ತಾನದೊಂದಿಗೆ ರಾಜಸ್ಥಾನ ಎಷ್ಟು ಕಿಲೋಮೀಟರ್ ಇದೆ? 1170 ಕಿಲೋಮೀಟರ್ಗಳು. ಅದಾದ ನಂತರ ಗುಜರಾತ್ ಎಷ್ಟು ಕಿಲೋಮೀಟರ್
ಕಿಲೋಮೀಟರ್ ಇದೆ ಸರ್? 506 ಕಿಲೋಮೀಟರ್ನಷ್ಟು ಉದ್ದವಾದ ಗಡಿಯನ್ನು ಒಳಗೊಂಡಿದೆ. ನಂತರ ಪಂಜಾಬ್ 425, ಜಮ್ಮು ಕಾಶ್ಮೀರ ಇನ್ಕ್ಲೂಡಿಂಗ್ ಲಡಾಖ್ 1722, ಕೇವಲ ಲಡಾಖ್ ಅಂತ ಕೇಳ್ತಾ ಇದ್ದಾನೆ ಅಂದಾಗ ಅದು 857 ಕಿಲೋಮೀಟರ್ ಅನ್ನೋದು ಇದರ ಮುಖಾಂತರ ನಮಗೆ ಇಲ್ಲಿ ಗೊತ್ತಿರಬೇಕಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಇದಾದ ನಂತರ ನಾವು ಗಮನಿಸ್ತಾ ಇದ್ವಿ ಅಂದಾಗ ನೆಕ್ಸ್ಟ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವುದೇ ರೀತಿ ಭೂಗಡಿಯ ಒಂದು ವಿವಾದಗಳು ಇಲ್ವಾ ಅಂತ ಕೇಳಿದ್ರೆ ಇದಾವ್ ಸರ್. ಹಾಗಾದ್ರೆ ಯಾವ ವಿವಾದಗಳನ್ನು ನಾವು ಕಾಣಬಹುದು ಪಾಕಿಸ್ತಾನದೊಂದಿಗೆ ಅಂತ ನೋಡಿದಾಗ ಸ್ವಲ್ಪ ನಕಾಶೆಯನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ಈ ಚಿತ್ರವನ್ನು ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಈ ಪ್ರದೇಶದಲ್ಲಿ POK ವಲಯ ಕಂಡು ಬರ್ತಾ ಇತ್ತು ಅಂತ ಹೇಳಿದ್ದೆ. ಹಾಗಾದ್ರೆ ಈ ಪ್ರದೇಶ ಏನಾಗಿತ್ತು? POK ರೀಜನ್ ಅಂತ ಕರಿತಾ ಇದ್ವಿ. POK, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ರೀಜನ್ ಅಂತ ಕರಿತೀವಿ. ಇಲ್ಲಿರುವಂಥ ಈ ಗಡಿಯನ್ನ LOC ಅಂತಲೂ ಸಹ ಕರಿತೀವಿ. ಸರಿಸುಮಾರು 770 ಕಿಲೋಮೀಟರ್ನಷ್ಟು ಉದ್ದವಾಗಿದೆ ಅಂತ ಇದನ್ನ ಕನ್ಸಿಡರೇಷನ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ LOC ಇಸ್ ನಥಿಂಗ್ ಬಟ್ ಲೈನ್ ಆಫ್ ಕಂಟ್ರೋಲ್ ಅಂತ ಕರೆಸಿಕೊಳ್ಳುತ್ತೆ. ನಿಯಂತ್ರಣ ರೇಖೆ ಅಂತಲೂ ಸಹ ಕರಿತಾ ಹೋಗ್ತೀವಿ. ಪ್ರಸ್ತುತವಾಗಿ ಭಾರತ ಮತ್ತು ಪಾಕಿಸ್ತಾನ ಅದೇ ರೀತಿ POK ರೀಜನ್ನ ನಡುವೆ ಇರುವಂತಹ ಆಕ್ಟಿವ್ ಆಗಿರುವಂತಹ ಬಾರ್ಡರ್ ಯಾವುದು ರೀ ಅಂದ್ರೆ ಇಲ್ಲಿರುವಂತಹ ಈ ಬಾರ್ಡರ್ ಆಕ್ಟಿವ್ ಬಾರ್ಡರ್ ಅಂತ ಕರೆಸ್ತೀವಿ. ಅದೇ ರೀತಿ ಇದನ್ನ ಒಂದು ಕದನ ವಿರಾಮ ರೇಖೆ ಅಂತಲೂ ಸಹ ಕರಿತಾ ಹೋಗ್ತಾರೆ. ಏನಂತ ಕರಿತೀವಿ? ಇದನ್ನ ಕದನ ವಿರಾಮ ರೇಖೆ ಅಂತಲೂ ಸಹ ಉಲ್ಲೇಖ ಮಾಡಲಾಗುತ್ತದೆ ಅನ್ನೋದು ಗೊತ್ತಿರಬೇಕಾಗುತ್ತೆ. ಅದೇ ನಂತರದಲ್ಲಿ ಶಿಮ್ಲಾ ಒಪ್ಪಂದದ ಸಮಯದಲ್ಲಿ ಇದೇ ಕದನ ವಿರಾಮ ರೇಖೆ LOC ಎಂದು ಮರುನಾಮಕರಣ ಆಗುತ್ತದೆ. ಹಾಗಾದ್ರೆ ಈ POK ರೀಜನ್ ಇದೆಯಲ್ಲ, ದಟ್ ಈಸ್ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಡಿಸ್ಪ್ಯೂಟೆಡ್ ಏರಿಯಾ ಅಂತ ಕರಿತೀವಿ. ಆದ್ರೆ ಆಫ್ಟರ್ 2019 ಯಾಕಂತ ನೋಡ್ತಾ ಇದೀವಿ ಅಂದಾಗ 2019 ನಂತರ ಇಲ್ಲಿದ್ದಂತ ಜಮ್ಮು ಕಾಶ್ಮೀರವನ್ನ ರಾಜ್ಯದ ಸ್ಥಾನಮಾನದಿಂದ ತೆಳಗಿಳಿಸಿ ಅದನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ವಿ. ಕೇಂದ್ರಾಡಳಿತ ಪ್ರದೇಶದ ನಿಯಂತ್ರಣ ಯಾರ ಕೈಯಲ್ಲಿರುತ್ತೆ ಅಂದ್ರೆ ರಾಷ್ಟ್ರಪತಿಯಿಂದ ಆಯ್ಕೆಯಾದಂತ ವ್ಯಕ್ತಿ ಅದನ್ನ ನೋಡ್ಕೊಳ್ತಾ ಹೋಗ್ತಾನೆ. ಅಂದ್ರೆ ರಾಷ್ಟ್ರಪತಿ ಯಾರ ಒಂದು ಆರ್ಡರ್ ಅನ್ನ ಫಾಲೋ ಮಾಡ್ತಾ ಇರ್ತಾರ್ರಿ? ಪ್ರಧಾನಮಂತ್ರಿ ಕಚೇರಿಯಿಂದ ಬಂದಂತ ಆರ್ಡರ್ ಅನ್ನ ಫಾಲೋ ಮಾಡ್ತಿರ್ತಾನೆ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ರಾಷ್ಟ್ರಪತಿ ಇದು ಒಂದು ಹುದ್ದೆ, ಸಂವಿಧಾನ ಹುದ್ದೆ ಆಗಿದ್ದರೂ ಸಹ ಅವನು ಒಂದು ರೀತಿಯಾಗಿ ರಬ್ಬರ್ ಸ್ಟಂಪ್ ನ ರೀತಿಯಾಗಿ ವರ್ತನೆ ಮಾಡ್ತಾನೆ. ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದ ಯಾವುದೇ ಒಂದು ಆರ್ಡರ್ ಬಂತು ಅಂದ್ರೆ ಅದನ್ನ ಫಾಲೋ ಮಾಡ್ತಾನೆ. ಹಂಗಂದ್ರೆ ಗೊತ್ತಿರಬೇಕು ಈ ಒಂದು ಪ್ರದೇಶ ನಿಯಂತ್ರಣ ಯಾರ ಕೈಯಲ್ಲಿ ಬಂತು? ಕೇಂದ್ರ ಸರ್ಕಾರದ ಕೈಯಲ್ಲಿ ಬಂತು. ಹಾಗಾದ್ರೆ ಆಫ್ಟರ್ 2019 ಇಂಡಿಯಾ ಒಂದು ಡಿಕ್ಲರೇಷನ್ ಕೊಡ್ತು, ಈ POK ಇಟ್ ಈಸ್ ನಾಟ್ ಎ ಡಿಸ್ಪ್ಯೂಟೆಡ್ ಏರಿಯಾ, ಇದೊಂದು ವಿವಾದಾತ್ಮಕ ಪ್ರದೇಶ ಅಲ್ಲ, ಇದು ಭಾರತದ ಒಂದು ಅವಿಭಾಜ್ಯ ಅಂಗ ಎಂದು ಘೋಷಣೆ ಮಾಡಿತು. ಅದಕ್ಕೋಸ್ಕರ ಈ ಮೊದಲು ಇಲ್ಲಿ ನನಗ ಭಾರತ ಮತ್ತು ಅಫ್ಘಾನ್ನ ನಡುವೆ 80 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ಆದರೆ ಪ್ರಸ್ತುತವಾಗಿ 106 ಕಿಲೋಮೀಟರ್ನಷ್ಟು ಡಿಸ್ಟೆನ್ಸ್ ಕಂಡು ಬರುತ್ತೆ. ಅಟ್ ಪ್ರೆಸೆಂಟ್ಲಿ ಆಫ್ಟರ್ 2019 106 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ ಸರ್. ಹಾಗಾದ್ರೆ ಈಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ವಿವಾದಾತ್ಮಕ ಪ್ರದೇಶಗಳು ಅಂತ ನೋಡಿದಾಗ ಒಂದು POK ರೀಜನ್ ಅನ್ನ ನೋಡಬಹುದು. ಇದನ್ನ ಹೊರತುಪಡಿಸ್ತಾ ಇದೀವಿ ಅಂದಾಗ ಸ್ವಲ್ಪ ಈ ಕಡೆ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ಗುಜರಾತ್ ಕಂಡು ಬರ್ತಾ ಇದೆಯಲ್ಲ, ಈ ಪ್ರದೇಶದಲ್ಲಿ ಕಿರಿದಾದ ಭೂಭಾಗದ ಹಂಚಿಕೆ ಕಂಡು ಬರುತ್ತೆ. ಇದನ್ನು ನಾವು ಸರ್ಕ್ರಿಕ್ ಪ್ರದೇಶ ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತೀವಿ? ಸರ್ಕ್ರಿಕ್ ಪ್ರದೇಶ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಸರ್ಕ್ರಿಕ್ ಪ್ರದೇಶದ ವಿವಾದವನ್ನು ಸಹ ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಇದು ನಮಗ ಯಾವುದಕ್ಕೆ ಅತ್ಯಂತ ಅಮೂಲ್ಯವಾಗಿರುವಂತಹ ಒಂದು ಸ್ಥಳವಾಗಿದೆ ಅಂದ್ರೆ ಆರ್ಥಿಕಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕನಾಮಿಕಲಿ ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಪ್ಲೇಸ್. ಯಾಕೆ ಸರ್ ಅಂತ ನೋಡಿದಾಗ ಇಲ್ಲಿ ಮೀನುಗಾರಿಕೆ ಚಟುವಟಿಕೆ ಹೆಚ್ಚಾಗುತ್ತೆ. ಅದನ್ನು ಹೊರತುಪಡಿಸ್ತಾ ಇದೀವಿ ಅಂದಾಗ ಇಲ್ಲಿ ನಮಗ ಭದ್ರತೆಯ ಕಾರಣದಿಂದಗೂ ಕೂಡ ನಮಗೆ ಏನಾಗುತ್ತೆ ಅಂದ್ರೆ ಈ ಪ್ರದೇಶ ಬಹಳ ಇಂಪಾರ್ಟೆಂಟ್ ಆಗುತ್ತಾ. ಆದರೆ ಪ್ರಸ್ತುತವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಮಗ ಸರ್ಕ್ರಿಕ್ ಪ್ರದೇಶದ ವಿವಾದವನ್ನ ಕಾಣಬಹುದಾಗಿದೆ ಅನ್ನೋದು ಒಂದು ಪಾಯಿಂಟ್ ಅನ್ನ ಇಲ್ಲಿ ನೆನಪಲ್ಲಿ ಇಟ್ಕೊಂಡಿರಿ. ಯಾರ ನಡುವೆ? ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಇದನ್ನ ಹೊರತುಪಡಿಸ್ತಾ ಇದೀವಿ ಅಂದ್ರೆ ವಿದ್ಯಾರ್ಥಿಗಳೇ ಇನ್ನೊಂದು ಅರ್ಥ ಮಾಡ್ಕೊಳ್ತಾ ಬನ್ನಿ ಸರ್. ಕೇವಲ ವಿವಾದಗಳನ್ನ ಮಾತ್ರ ನೋಡ್ತಾ ಇದೀವಿ ಅಂತಂದ್ರೆ ಇಷ್ಟೇ ಇಲ್ಲ ಸರ್. ಇಲ್ಲಿ ಭಾರತ ಸರ್ಕಾರ ಮತ್ತು ಪಾಕಿಸ್ತಾನಗಳ ಸರ್ಕಾರಗಳು ಒಂದಲ್ಲ ಒಂದು ರೀತಿ ಇವೆರಡರ ನಡುವಿನ ಸಂಬಂಧವನ್ನ ಸರಿಪಡಿಸಬೇಕು ಅಂತ ಹೋರಾಡ್ತಾ ಇದ್ದವು ಅಂತ ಅನ್ಕೊಳಕ್ ಕುಂತೀವಷ್ಟ. ಆದ್ರೆ ಒಂದು ಗೊತ್ತಿರಬೇಕಾಗತ್ತ, ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಇವೆರಡರ ನಡುವೆ ಏನಾದರೂ ಧನಾತ್ಮಕ ಅಭಿವೃದ್ಧಿಗಳು ನಡೀತಾ ಇದೆ ಅಂದ್ರೆ ಡೆಫಿನೆಟ್ಲಿ ನಡೀತಾ ಇದೆ. ಅದು ಯಾವುದು ಅಂದ್ರೆ ಕರ್ತಾಪುರ್ ಕಾರಿಡಾರ್ ಯೋಜನೆ. ಹಾಗಾದರೆ ಪಂಜಾಬ್ನ ರೀಜನ್ ಅಲ್ಲಿ ನನಗೆ ಏನು ಕಂಡು ಬರ್ತಾ ಹೋಗುತ್ತಾರೆ ಅಂದ್ರೆ ಕರ್ತಾಪುರ್ ಕಾರಿಡಾರ್ ರೀಜನ್ ಕಂಡು ಬರ್ತಾ ಹೋಗುತ್ತಾ. ಆಲ್ಮೋಸ್ಟ್ 4.5 ಕಿಲೋಮೀಟರ್ಸ್ಗಿಂತಲೂ ಹೆಚ್ಚು ಉದ್ದವಾಗಿರುವಂಥ ಒಂದು ಕಾರಿಡಾರ್ ರಸ್ತೆ. ಈ ಪಂಜಾಬ್ ರೀಜನ್ ಒಳಗೆ ಅಂತ ನೋಡಿದಾಗ ನನಗೆ ಕರ್ತಾಪುರ್ ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿದಾಗ ಇದು ಪಾಕಿಸ್ತಾನದಲ್ಲಿ ಕಂಡು ಬರುತ್ತಾ. ಹಾಗಾದ್ರೆ ಇಲ್ಲಿ ಗುರು ನಾನಕ್ ರವರು ಈ ಪ್ರದೇಶವನ್ನ ನಿರ್ಮಾಣ ಮಾಡಿದ್ದು, ಇಲ್ಲಿ ಒಂದು ಟೆಂಪಲ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಪಂಜಾಬ್ನ ವಲಯದಲ್ಲಿ ದೇರಾ ನಾನಕ್ ಟೆಂಪಲ್ ಕಂಡು ಬರ್ತಾ ಹೋಗುತ್ತಾ. ಹಾಗಾದ್ರೆ ಈ ಎರಡೂ ಸ್ಥಳಗಳು ಯಾವುದಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದಾಗ ಸಿಖ್ ಧರ್ಮೀಯರಿಗೆ ಪವಿತ್ರವಾದಂಥ ಸ್ಥಳಗಳು. ಹಾಗಾದ್ರೆ ಸಿಖ್ ಧರ್ಮೀಯರಿಗೆ ಪವಿತ್ರವಾದಂಥ ಸ್ಥಳಗಳು. ಹಾಗಾದ್ರೆ ಈಗ ಸಿಖ್ ಧರ್ಮೀಯರು ಪಾಕಿಸ್ತಾನದಲ್ಲಿ ಅದಾರ? ಡೆಫಿನೆಟ್ಲಿ ಅದಾರ. ಯಾಕೆ ಅಂತ ನೋಡಿದಾಗ ಪಂಜಾಬ್ ಕೇವಲ ಭಾರತದಲ್ಲಿ ಮಾತ್ರ ಹಂಚಿಕೆ ಆಗಿಲ್ಲ, ಪಂಜಾಬ್ ಈವನ್ ಪಾಕಿಸ್ತಾನದಲ್ಲೂ ಇದೆ ಸರ್.
ಪಾಕಿಸ್ತಾನದಲ್ಲಿರುವಂಥ ಪಂಜಾಬವನ್ನು ಪಶ್ಚಿಮ ಪಂಜಾಬ ಎಂದು ಕರೆದರೆ ಭಾರತದಲ್ಲಿ ಇರುವಂಥ ಪಂಜಾಬವನ್ನು ಪೂರ್ವ ಪಂಜಾಬ ಅಂತ ಕರೀತಾ ಹೋಗ್ತಾರ. ಹಾಗಾದ್ರೆ ಇಲ್ಲಿರುವಂತಹ ಸಿಖ್ ಧರ್ಮೀಯರು ಮತ್ತು ಇಲ್ಲಿರುವಂತಹ ಸಿಖ್ ಧರ್ಮೀಯರಿಗೆ ಈ ಎರಡು ಸ್ಥಳಗಳು ತುಂಬಾ ಇಂಪಾರ್ಟೆಂಟ್ ಧಾರ್ಮಿಕ ಕ್ಷೇತ್ರಗಳು ಸರ್, ಪಿಲಿಗ್ರಿಮ್ಸ್ ಅಂತ ಕರೀತಾ ಹೋಗ್ತೀವಿ. ಹಾಗಾದರೆ ಇವರು ಈ ಕಡೆ ಹೋಗ್ಬೇಕಂತ ಇದಾರೆ, ಇವರು ಈ ಕಡೆ ಬರ್ಬೇಕಂತ ಇದಾರೆ. ಯಾವುದಕ್ಕೋಸ್ಕರ? ದರ್ಶನಕ್ಕೋಸ್ಕರ. ಅದಕ್ಕೋಸ್ಕರ ಕರ್ತಾಪುರ್ ಕಾರಿಡಾರ್ ಯೋಜನೆಯನ್ನ ಭಾರತ ಮತ್ತು ಪಾಕಿಸ್ತಾನ ಸರ್ಕಾರಗಳು ಏನ್ ಮಾಡಿದ್ವು ಅಂದ್ರೆ ಇಂಪ್ಲಿಮೆಂಟ್ ಮಾಡಿದವು. ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ವೀಸಾ ಇಲ್ದಂಗ ಏನ್ ಮಾಡ್ಬೋದು ಅಂದ್ರೆ ಇಲ್ಲಿಂದ ಈ ಕಡೆ, ಇಲ್ಲಿಂದ ಈ ಕಡೆ ಯಾರು ಹೋಗ್ಬೋದು ಅಂದ್ರೆ ಸಿಖ್ ಜನಾಂಗದವರು ಹೋಗ್ಬೋದು, ತಮ್ಮ ಧಾರ್ಮಿಕ ಯಾತ್ರೆಯನ್ನು ನಡೆಸಬಹುದು. ಹಾಗಾದ್ರೆ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಬಂಧವನ್ನ ವೃದ್ಧಿಗೊಳಿಸಲು ಒಂದು ಯೋಜನೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಅಂತ ಗೊತ್ತಿರಬೇಕಾಗತ್ತ. ಓಕೆ, ಹಾಗಾದ್ರೆ ಇಲ್ಲಿ ನಾವು ಗಮನಿಸ್ತಾ ಇದೀವಿ ಅಂದಾಗ ಈ ಪಾಯಿಂಟ್ಸ್ ಅನ್ನ ನಾವು ಅಬ್ಸರ್ವ್ ಮಾಡ್ತಾ ಬರಬೇಕಾಗತ್ತ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇವೆಲ್ಲವೂ ಕೂಡ ಇಂಪಾರ್ಟೆಂಟೇ. ಎಕ್ಸಾಮ್ ಪ್ರಯುಕ್ತವಾಗಿ ಇವೆಲ್ಲವೂ ಕೂಡ ಏನಾಗಿರುತ್ತಾ, ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿರುತ್ತೆ ಅನ್ನೋದು ಗೊತ್ತಿರಬೇಕಾಗುತ್ತೆ. ಹಾಗಾದರೆ ಇಲ್ಲಿ ನಾವು ಗಮನಿಸ್ತಾ ಇದೀವಿ ಅಂದಾಗ ಪ್ರಸ್ತುತವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು POK ನಂತರ ಅಂತ ನೋಡಿದಾಗ ಸರ್ಕ್ರಿಕ್ ಪ್ರದೇಶದ ವಿವಾದವನ್ನ ಕಾಣಬಹುದಾಗಿದೆ. ಇದಾದ ನಂತರ ಒಂದು ಪಾಯಿಂಟ್ಸ್ ಅನ್ನ ನಾವು ಗಮನಿಸ್ತಾ ಇದೀವಿ ಅಂದಾಗ ಒಂದು ನಿಮ್ಗೆ ಆವಾಗಲೇ ಹೇಳಿದ್ದೆ ಸರ್, ಭಾರತ ಮತ್ತು ಪಾಕಿಸ್ತಾನ ಅಂತ ನೋಡಿದಾಗ ಪಾಕಿಸ್ತಾನ ಒಂದಿರಲಿಲ್ಲ, ಎರಡಿದ್ದು, ಎರಡು ಪಾಕಿಸ್ತಾನಗಳ ರಚನೆ ಆಗಿತ್ತು. ಹಾಗಾದ್ರೆ ಇಲ್ಲಿ ಪ್ರಸ್ತುತವಾಗಿರುವಂತಹ ಬಾಂಗ್ಲಾದೇಶ ಮೊದಲು ಏನೆಂದು ಕರೆಸಿಕೊಳ್ತಾ ಇತ್ತು ಅಂತ ನೋಡಿದಾಗ ಪೂರ್ವ ಪಾಕಿಸ್ತಾನ ಎಂದು ಕರೆಸಿಕೊಳ್ತಾ ಇತ್ತು. ಇದೇ ಪೂರ್ವ ಪಾಕಿಸ್ತಾನ ನಂತರ ಏನಾಗುತ್ತದೆ ಅಂತ ನೋಡಿದಾಗ ಬಂಗಾಳವೆಂದು ಮರುನಾಮಕರಣ ಆಗ್ತಾ ಹೋಗುತ್ತೆ ಅನ್ನೋದು ಇಲ್ಲಿ ನಾವು ನೆನಪಲ್ಲಿ ಇಟ್ಕೋಬೇಕು. ಹಾಗಾದ್ರೆ ಸ್ವಲ್ಪ ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯನ್ನ ಗಮನಿಸ್ತಾ ಇದ್ದೀವಿ ಅಂದಾಗ ಸ್ವಲ್ಪ ಈ ಪಾಯಿಂಟ್ ಅನ್ನ ಅಥವಾ ಈ ಚಿತ್ರವನ್ನ ಅಬ್ಸರ್ವ್ ಮಾಡ್ತಾ ಬರೋಣ. ಇಲ್ಲಿ ನನಗೆ ಭಾರತದ ಹಂಚಿಕೆ ಕಂಡು ಬರುತ್ತೆ. ಹಾಗಾದ್ರೆ ಭಾರತದ ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಯಾವೆಲ್ಲ ಗಡಿ ಹಂಚಿಕೊಳ್ತಾ ಇದಾವು? ಒಂದು ಪಶ್ಚಿಮ ಬಂಗಾಳ ಗಡಿಯನ್ನು ಹಂಚಿಕೊಳ್ತಾ ಇದೆ, ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ಇದಿಷ್ಟು ಕೂಡ ಪಶ್ಚಿಮ ಬಂಗಾಳದ ಗಡಿ, ಇದಿಷ್ಟು ಕೂಡ ಏನಿದೆ ಪಶ್ಚಿಮ ಬಂಗಾಳದ ಗಡಿ. ಹಾಗಾದ್ರೆ ಈ ಪಶ್ಚಿಮ ಬಂಗಾಳವನ್ನು ಸ್ವಲ್ಪ ಇಲ್ಲಿ ಗಮನಿಸ್ತಾ ಇದ್ದೀರಿ ಅಂದಾಗ ಪಶ್ಚಿಮ ಬಂಗಾಳ ಬಾಂಗ್ಲಾದೇಶದೊಂದಿಗೂ ಗಡಿ ಹಂಚಿಕೊಳ್ಳುತ್ತಾ, ಪಶ್ಚಿಮ ಬಂಗಾಳ ಭೂತಾನದೊಂದಿಗೂ ಗಡಿ ಹಂಚಿಕೊಳ್ಳುತ್ತಾ, ಪಶ್ಚಿಮ ಬಂಗಾಳ ನೇಪಾಳದೊಂದಿಗೂ ಸಹ ಗಡಿಯನ್ನು ಹಂಚಿಕೊಳ್ಳುತ್ತಾ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನನಗೆ ಮೇಘಾಲಯ ಕಂಡು ಬರುತ್ತಾ, ಮೇಘಾಲಯ ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚ್ಕೊಳ್ತಾ ಇದ್ದ. ಈ ಪ್ರದೇಶದಲ್ಲಿ ನನಗೆ ಏನಿದೆ ಅಸ್ಸಾಂ ಕಂಡು ಬರ್ತಾ ಆಗುತ್ತಾ, ಅಸ್ಸಾಂ ಈ ಪ್ರದೇಶದಲ್ಲೂ ಸಹ ಏನನ್ನ ಹೊಂದಿದೆ ಅಂದ್ರೆ ಬಾಂಗ್ಲಾದೇಶದೊಂದಿಗೆ ಗಡಿಯನ್ನ ಹೊಂದಿದೆ. ಈ ಕಡೆಯಿಂದನೂ ಕೂಡ ಏನಾಗಿದೆ ಅಂದಾಗ ಬಾಂಗ್ಲಾದೇಶದೊಂದಿಗೆ ಗಡಿಯನ್ನ ಹೊಂದಿದೆ. ಇದಾದ ನಂತರ ಇಲ್ಲಿ ನನಗೆ ತ್ರಿಪುರಾ, ನಂತರ ಮಿಜೋರಾಂ. ಹಾಗಾದ್ರೆ ಇಲ್ಲಿ ಗಮನಿಸಿ, ಪಶ್ಚಿಮ ಬಂಗಾಳ, ನಂತರ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂಗಳು ಯಾರೊಂದಿಗೆ ಗಡಿಯನ್ನು ಹಂಚಿಕೊಂಡಿದವ್ರಿ ಅಂತ ನೋಡಿದಾಗ ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹೊಂದಿದೆ ಅಂತ ಗೊತ್ತಿರಬೇಕಾಗುತ್ತೆ. ಸ್ವಲ್ಪ ಇದರ ಹಿನ್ನೆಲೆಯನ್ನ ಅಥವಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ನಮಗ 1971 ಮಾರ್ಚ್ 26ರ ಸಮಯದಲ್ಲಿ ಬಾಂಗ್ಲಾದೇಶ ರಚನೆಗೊಳ್ಳುತ್ತದೆ. ಯಾವುದು ರಚನೆಗೊಳ್ಳುತ್ತಾ? ಬಾಂಗ್ಲಾದೇಶ ರಚನೆಗೊಳ್ಳುತ್ತದೆ. ಅದೇ ರೀತಿಯಾಗಿ ಅಂತ ನೋಡಿದಾಗ 1972 ಜುಲೈ 2ರಂದು ಸಿಮ್ಲಾ ಒಪ್ಪಂದ ಆಗುತ್ತ. ಹಾಗಾದ್ರೆ ಸಿಮ್ಲಾ ಒಪ್ಪಂದ ಯಾಕೆ ಆಗುತ್ತರಿ ಅಂತ ನೋಡಿದಾಗ ಒಂದು ಗಮನಿಸಬೇಕಾಗುತ್ತ, ಪೂರ್ವ ಬಂಗಾಳ ಇತ್ತಲ್ರಿ, ಈ ಪೂರ್ವ ಪಾಕಿಸ್ತಾನ ಎಂದು ಕರೆಸಿಕೊಳ್ಳುವಂತ ಈ ಪ್ರದೇಶ ಯಾರಿಂದ ಬೇಸತ್ತಿತ್ತು ಅಂತ ನೋಡಿದಾಗ ಪಶ್ಚಿಮ ಪಾಕಿಸ್ತಾನದಿಂದ ಬೇಸತ್ತಿತ್ತು. ಯಾಕೆ ಸರ್? ಒಂದು ಗಮನಿಸ್ತಾ ಬನ್ನಿ. ಇಲ್ಲಿ ನಾವು ಒಂದು ನಕಾಶೆಯ ಸಹಾಯದಿಂದ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಇಲ್ಲಿ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ವಲ್ಲ, ಈ ಪಾಯಿಂಟ್ ಅನ್ನು ನೋಡ್ತಾ ಬರೋಣ. ಈ ಪ್ರದೇಶವನ್ನ ನೀವು ಗಮನಿಸ್ತಾ ಇದ್ದೀರಿ ಅಂದ್ರೆ ಇಲ್ಲಿ ನನಗೆ ಪೂರ್ವ ಪಾಕಿಸ್ತಾನ, ಈ ಭಾಗದಲ್ಲಿ ಏನ್ ಕಂಡು ಬರ್ತಾ ಇದೆ? ಪಶ್ಚಿಮ ಪಾಕಿಸ್ತಾನದ ಹಂಚಿಕೆ ಕಂಡು ಬರ್ತಾ ಇದೆ. ಹಾಗಾದರೆ ಇಲ್ಲಿ ಗಮನಿಸ್ತಾ ಬನ್ನಿ, ಸ್ವತಂತ್ರ ಸಿಕ್ಕ ನಂತರ ಎರಡು ಪಾಕಿಸ್ತಾನಗಳು ರಚನೆಗೊಂಡವು, ಪೂರ್ವ ಮತ್ತು ಪಶ್ಚಿಮ. ಈ ಪೂರ್ವ ಪಾಕಿಸ್ತಾನ ಯಾವುದು? ಪೂರ್ವ ಪಾಕಿಸ್ತಾನ ಇದೆಯಲ್ಲ, ಇಲ್ಲಿ ಪೂರ್ವ ಪಾಕಿಸ್ತಾನ, ಇಲ್ಲಿ ನನಗೆ ಪಶ್ಚಿಮ ಪಾಕಿಸ್ತಾನ. ಬಜೆಟ್ ಅಂತ ಬಂದಾಗ ಈ ಪೂರ್ವ ಪಾಕಿಸ್ತಾನದ ಕೊಡುಗೆ ಮೋರ್ ದೆನ್ 62% ಇರ್ತಿತ್ತು. ಅಂದರೆ ರಾಷ್ಟ್ರಕ್ಕೆ ಬರುವಂತಹ ಆದಾಯದಲ್ಲಿ 62%ಕ್ಕಿಂತಲೂ ಹೆಚ್ಚು ಆದಾಯ ಎಲ್ಲಿಂದ ಬರ್ತಿತ್ತು? ಪೂರ್ವ ಪಾಕಿಸ್ತಾನದಿಂದ ಬರ್ತಿತ್ತು. ಆದರೆ ಈ ರಾಷ್ಟ್ರೀಯ ಬಜೆಟ್ನ ಹಂಚಿಕೆ ಆಗುವಂಥ ಸಂದರ್ಭದಲ್ಲಿ ಪಶ್ಚಿಮ ಪಾಕಿಸ್ತಾನಕ್ಕೆ 75%ನಷ್ಟು ಕೊಡುಗೆ ಹೋದರೆ ಕೇವಲ 25%ದಷ್ಟು ಕೊಡುಗೆ ಮಾತ್ರ ಯಾರಿಗೆ ಕೊಡ್ತಾ ಇದ್ರು ಅಂದ್ರೆ ಪೂರ್ವ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ರು. ಅಂದ್ರೆ ಬಂದಿರೋ ಹಣದಲ್ಲಿ 75%ನಷ್ಟು ಪಾಲು ಪಶ್ಚಿಮ ಪಾಕಿಸ್ತಾನ ತಾನು ತೆಗೆದುಕೊಂಡರೆ 25%ದಷ್ಟು ಪಾಲನ್ನ ಪೂರ್ವ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ರು.
ಇದು ಒಂದು. ಅದಾದ ನಂತರ ಅತ್ಯಂತ ಉನ್ನತ ಹುದ್ದೆಗಳನ್ನ ಯಾವ ಪ್ರದೇಶದ ಜನರು ಹೊಂದಿದ್ದರು ಅಂತ ನೋಡಿದಾಗ ಪಶ್ಚಿಮ ಭಾಗದ ಪ್ರದೇಶದ ಜನರು ಒಳಗೊಂಡಿದ್ರು. ಅಂದ್ರೆ ಪಶ್ಚಿಮ ಪಾಕಿಸ್ತಾನದಲ್ಲಿ ಇರುವಂತವರು ಅತ್ಯಂತ ಉನ್ನತ ಹುದ್ದೆಗಳಲ್ಲಿ ತಾವು ಇದ್ರು ಸರ್. ಇದಾದ ನಂತರ ಅಂತ ನೋಡ್ತಾ ಇರಬೇಕಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ ಬಳಸುವಂತಹ ಇಲ್ಲಿರುವಂತಹ ರಿಸೋರ್ಸ್ಗಳನ್ನ ಬಳಸಿಕೊಂಡು ಯಾವುದರ ಅಭಿವೃದ್ಧಿ ಆಗ್ತಾ ಇತ್ತು ಅಂದ್ರೆ ಪಶ್ಚಿಮ ಪಾಕಿಸ್ತಾನದ ಅಭಿವೃದ್ಧಿ ಆಗ್ತಾ ಇತ್ತು, ಇಲ್ಲಿಯ ಅಭಿವೃದ್ಧಿಯನ್ನ ಮಾಡ್ತಾ ಇರಲಿಲ್ಲ. ಅದೇ ರೀತಿ ಇದಷ್ಟೇ ಕಾರಣ ಆಗಿರಲಿಲ್ಲ, ಇಲ್ಲಿ ಒಂದು ಕಲ್ಚರಲ್ ಡಿಸ್ಪ್ಯೂಟ್ ಆಗೋದನ್ನು ನೋಡ್ತಾ ಹೋಗ್ತೀವಿ, ಸಾಂಸ್ಕೃತಿಕ ಗಲಭೆ ಆಗೋದನ್ನು ನೋಡ್ತೀವಿ. ಯಾಕೆ ಅಂತ ನೋಡಿದಾಗ ಒಂದು ಬಾರಿ ಈ ಪೂರ್ವ ಪಾಕಿಸ್ತಾನದ ಢಾಕಾದಲ್ಲಿ ಒಂದು ಸಭೆ ನಡೆಯುತ್ತಾ, ಆ ಸಭೆಯಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರು ಒಂದು ಘೋಷಣೆಯನ್ನು ಕೊಡ್ತಾರೆ. ಏನ್ ಸರ್ ಅಂತ ಅಂದ್ರ, ಐದರ್ ಪೂರ್ವ ಪಾಕಿಸ್ತಾನ ಅಥವಾ ಪಶ್ಚಿಮ ಪಾಕಿಸ್ತಾನ, ಪಾಕಿಸ್ತಾನದ ಆಡಳಿತ ಭಾಷೆ, ಪಾಕಿಸ್ತಾನದ ರಾಷ್ಟ್ರ ಭಾಷೆ ಉರ್ದು ಆಗಲಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ, ಸಾಂಸ್ಕೃತಿಕವಾಗಿ ಇಲ್ಲಿರುವಂತಹ ಪ್ರದೇಶದ ಜನರು ಮುಸ್ಲಿಮರು ಆಗಿದ್ದರೂ ಕೂಡ ಅವರು ಯಾವ ಭಾಷೆಗೆ ಹೆಚ್ಚು ಒಲವನ್ನ ಹೊಂದಿದ್ದರು ಅಂತ ನೋಡಿದಾಗ ಬಂಗಾಳಿ ಭಾಷೆಗೆ ಹೆಚ್ಚು ಒಲವನ್ನ ಕೊಡ್ತಾ ಇದ್ರು. ಈಗ ಫಾರ್ ಎಕ್ಸಾಂಪಲ್ ಈಗ ಭಾರತದಲ್ಲಿ ಅಂತ ನಾವು ಗಮನಿಸ್ತಾ ಇದೀವಿ ಅಂದಾಗ ಹಿಂದಿಯನ್ನ ರಾಷ್ಟ್ರ ಭಾಷೆಯಾಗಿ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳ್ತಾರ, ಆದ್ರೆ ನಾನು ಮಾತಾಡೋದು ಕನ್ನಡನೇ. ಅರ್ಥ ಆಗ್ತಾ ಇದೆನಾ? ನನ್ನ ಹೆಚ್ಚು ಒಲವು ಇರೋದು ಕನ್ನಡ ಭಾಷೆಗೆ, ನನ್ನ ಮಾತೃಭಾಷೆಗೆ. ಹಾಗಾದ್ರೆ ಈ ರೀತಿಯಾದಂಥ ಒಂದು ಎಮೋಷನ್ ಕನೆಕ್ಷನ್ ಏನಿರುತ್ತಾ ನಾವು ಮಾತನಾಡುವ ಭಾಷೆ ಮೇಲೆ ಇರುತ್ತಲ್ವಾ, ಇದೇ ಇಲ್ಲೂ ಕೂಡ ಆಗೋದು. ಹಾಗಾದರೆ ಇವರು ಜಿನ್ನಾದವರು, ಈ ಜಿನ್ನಾ ಏನ್ ಮಾಡ್ತಾ ಹೋಗ್ತಾನಂದ್ರ ಈ ಎರಡೂ ಪ್ರದೇಶಗಳಿಗೆ ಆಡಳಿತ ಭಾಷೆ ಮತ್ತು ಮಾತನಾಡುವ ಭಾಷೆ ರಾಷ್ಟ್ರೀಯ ಭಾಷೆ ಎಂದು ಉರ್ದು ಅಂತ ಘೋಷಣೆ ಮಾಡ್ತಾ ಹೋಗ್ತಾನ. ಹಾಗಾದರೆ ಈ ಪ್ರದೇಶದಲ್ಲಿದ್ದಂತಹ ಪೂರ್ವ ಬಂಗಾಳ ಅಥವಾ ಬಂಗಾಳಿ ಮಾತನಾಡುವಂತಹ ಪ್ರದೇಶದಲ್ಲಿದ್ದಂತಹ ಇವರುಗಳಿಗೆ ಏನ್ ಮಾಡ್ತಾ ಹೋಗ್ತಾನಂದ್ರೆ ರೊಚ್ಚಿಗೆ ದಳಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಇದೇ ರೀತಿ ಆಗ್ತಾ ಹೋದ್ರೆ ನಾವು ಹಿಂದುಳಿತಾನೆ ಹೋಗ್ತೀವಿ, ನಮ್ಮ ಮೇಲೆ ಭಾಷೆಯ ದಬ್ಬಾಳಿಕೆ ಆಗ್ತಾ ಇದೆ, ನಮಗೆ ಹಾಗಾದ್ರೆ ಇನ್ನೂ ಕೂಡ ಸ್ವತಂತ್ರ ಸಿಕ್ಕಿಲ್ಲ, ಹಾಗಾದ್ರೆ ನಮಗೆ ಸ್ವತಂತ್ರ ಬೇಕು. ಹಾಗಾದ್ರೆ ಸ್ವತಂತ್ರಕ್ಕೋಸ್ಕರ ಮುಕ್ತಿ ಬಾಹಿನಿ ಎನ್ನುವಂತಹ ಒಂದು ಟ್ರೂಪ್ ಫಾರ್ಮೇಶನ್ ಆಗುತ್ತೆ. ಯಾವುದು? ಮುಕ್ತಿ ಬಾಹಿನಿ ಎನ್ನುವಂತಹ ಒಂದು ದಳ ಸ್ಟಾರ್ಟ್ ಆಗುತ್ತೆ ರೀ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಈ ಮುಕ್ತಿ ಬಾಹಿನಿ ಎನ್ನುವುದು ಸ್ವತಂತ್ರ ಬಾಂಗ್ಲಾದೇಶದ ರಚನೆಯಲ್ಲಿ ಪಾತ್ರ ವಹಿಸಿದಂತಹ ಪ್ರಮುಖವಾಗಿರುವಂತಹ ಒಂದು ಆರ್ಮಿ ಸರ್. ಆ ಜನರಿಂದನೇ ರಚನೆ ಆದಂತಹ ಒಂದು ಟೀಮ್. ಹಾಗಾದ್ರೆ ಇಲ್ಲಿ ಗೊತ್ತಿರಬೇಕು, ಈ ಒಂದು ಮುಕ್ತಿ ಬಾಹಿನಿ ದಳಕ್ಕೆ ಭಾರತದ ಸೈನಿಕರು ಏನನ್ನ ಮಾಡ್ತಾ ಇದ್ರು ಅಂದ್ರೆ ಟ್ರೈನಿಂಗ್ ಕೊಡ್ತಾ ಇದ್ರು, ಗೆರಿಲ್ಲಾ ಯುದ್ಧ ಮಾದರಿಯನ್ನ ಹೇಳ್ಕೊಡ್ತಾ ಇದ್ರು. ಒಂದು ಅರ್ಥ ಮಾಡಬೇಕಾಗುತ್ತಾ. ಅದೇ ರೀತಿಯಾಗಿ ಕ್ರಮೇಣವಾಗಿ ಇಲ್ಲಿ ಅಂತ ನೋಡಿದಾಗ ಇನ್ನೊಂದು ಇಶ್ಯೂ ನಡೆಯುತ್ತಾ. ಏನ್ ಇಶ್ಯೂ ಅಂತ ನೋಡಿದಾಗ 1970ರಲ್ಲಿ ಪಾಕಿಸ್ತಾನದಲ್ಲಿ ಜನರಲ್ ಎಲೆಕ್ಷನ್ ನಡೆಯುತ್ತೆ ಸರ್. ಹಾಗಾದ್ರೆ ಜನರಲ್ ಎಲೆಕ್ಷನ್ ಅಲ್ಲಿ ನಮಗ ಒಂದು ಗೊತ್ತಿರಬೇಕಾಗುತ್ತ, ಎರಡು ಇಂಪಾರ್ಟೆಂಟ್ ಪಾರ್ಟಿ. ಒಂದು ಅವಾಮಿ ಲೀಗ್ ಎನ್ನುವಂತ ಒಂದು ಪಾರ್ಟಿ ಸರ್. ಯಾವುದು? ಅವಾಮಿ ಲೀಗ್. ಹಾಗಾದ್ರೆ ಒಂದ್ ನೆನ್ಪಿಡ್ಕೊರಿ, ಒಂದು ಅವಾಮಿ ಲೀಗ್ ಎನ್ನುವಂತಹ ಒಂದು ಪಕ್ಷ. ಅದಾದ ನಂತರ ಅಂತ ನೋಡಿದಾಗ PPP ಅಂದ್ರೆ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ. ಇವೆರಡು ಇಂಪಾರ್ಟೆಂಟ್ ಪಾರ್ಟಿ. ಹಾಗಾದ್ರೆ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಯಾವುದಕ್ಕೆ ಸಂಬಂಧಿಸಿದ್ದು ಅಂದ್ರೆ ಪಶ್ಚಿಮ ಪಾಕಿಸ್ತಾನಕ್ಕೆ ಸಂಬಂಧಿಸಿರುವಂತ ಒಂದು ಪಕ್ಷವಾಗಿತ್ತು. ಅದೇ ರೀತಿಯಾಗಿ ಅವಾಮಿ ಲೀಗು ಯಾವುದಕ್ಕೆ ಸಂಬಂಧಿಸಿದಂಥ ಒಂದು ಪಾರ್ಟಿ ಆಗಿತ್ತು ಅಂತ ನೋಡಿದಾಗ ಪೂರ್ವ ಪಾಕಿಸ್ತಾನಕ್ಕೆ ಸಂಬಂಧಿಸಿರುವಂಥ ಒಂದು ಪೊಲಿಟಿಕಲ್ ಟೀಮ್ ಅಥವಾ ಪೊಲಿಟಿಕಲ್ ಪಾರ್ಟಿ ಆಗಿತ್ತು ಸರ್. ಹಾಗಾದರೆ ಈ ಅವಾಮಿ ಲೀಗ್ನ ಮುಖ್ಯಸ್ಥ ಯಾರಾಗಿದ್ದು ಅಂತ ನೋಡ್ತಾ ಇದೀವಿ ಅಂದಾಗ ಮುಜಹಿರ್ ರೆಹಮಾನ್ ಅವರು ಆಗಿದ್ರು ಸರ್. ಹಾಗಾದ್ರೆ ಈ ಮುಜಹಿರ್ ರೆಹಮಾನ್ ಅವರು ಯಾವುದರ ಮುಖ್ಯಸ್ಥರಾಗಿದ್ರು ಸರ್ ಅಂತ ನೋಡಿದಾಗ ಅವಾಮಿಯ ಮುಖ್ಯಸ್ಥರಾಗಿದ್ರು. 1970 ಒಳಗೆ ಏನಾಗುತ್ತೆ ಅಂದಾಗ ಜನರಲ್ ಎಲೆಕ್ಷನ್ ಆಗುತ್ತಾ. ಹಾಗಾದ್ರೆ ಯುನಾನಿಮಸ್ ಆಗಿ ಯಾರು ಗೆಲ್ತಾರೆ ಅಂತ ನೋಡಿದಾಗ ಅವಾಮಿ ಪಾರ್ಟಿ ಗೆಲ್ಲುತ್ತ, ಅವಾಮಿ ಲೀಗ್ ಪಾರ್ಟಿ ಗೆಲ್ಲುತ್ತ. ಅಂದ್ರೆ ಪೂರ್ವ ಪಾಕಿಸ್ತಾನದಲ್ಲಿ ಒಂದೂ ಸೀಟು ಯಾರಿಗೆ ಹೋಗೋದಿಲ್ಲ ಅಂದ್ರೆ ಪಶ್ಚಿಮ ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ಹಾಗಾದ್ರೆ ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನದ ಜನರಲ್ ಅಸೆಂಬ್ಲಿಯಲ್ಲಿ ಫಸ್ಟ್ ಗೆದ್ದದ್ದು ಯಾರು ಅಂತ ನೋಡಿದಾಗ ಸ್ವತಂತ್ರವಾಗಿ ಗೆದ್ದದ್ದು ಅವಾಮಿ ಲೀಗ್ ಪಾರ್ಟಿ ಗೆಲ್ಲುತ್ತ. ಹಾಗಾದ್ರೆ ಇವಾಗ ಈ ಪಾಕಿಸ್ತಾನ್ ಪೀಪಲ್ಸ್ ಪಾಲಿಟಿ ಇದೆ ಅಲ್ರಿ, ಇದು ಏನ್ ಮಾಡುತ್ತಾರೆ ಅಂದಾಗ ಈ ಜನರಲ್ ಎಲೆಕ್ಷನ್ ಅನ್ನ ರದ್ದು ಘೋಷಿಸುತ್ತೆ, ತಾನು ಅಧಿಕಾರವನ್ನ ಪಡೆದುಕೊಳ್ಳುತ್ತ. ಹಾಗಾದ್ರೆ ಇದರಿಂದ ರೊಚ್ಚಿಗೆದ್ದಂತಹ ಈ ಪೂರ್ವ ಪಾಕಿಸ್ತಾನದಲ್ಲಿದ್ದಂಥ ಜನರು ಸ್ವತಂತ್ರ ಬಾಂಗ್ಲಾದೇಶದ ರಚನೆಗೆ ಏನನ್ನ ಮಾಡ್ತಾ ಹೋಗ್ತಾರೆ ಅಂದ್ರೆ ದಂಗೆಯನ್ನ ಏಳೋದಕ್ಕೆ ಪ್ರಾರಂಭಿಸ್ತಾರ. ಅದೇ ರೀತಿಯಾಗಿ 1971 ಮಾರ್ಚ್ 26ಕ್ಕೆ ಸ್ವತಂತ್ರವನ್ನ ಘೋಷಣೆ ಮಾಡಿಕೊಳ್ತಾರೆ ಸರ್. ಯಾರು? 1971 ಮಾರ್ಚ್ 26ಕ್ಕೆ ಸ್ವತಂತ್ರವನ್ನ ಘೋಷಣೆ ಮಾಡ್ಕೊಳ್ತಾರ. ಅದೇ ರೀತಿಯಾಗಿ ಇವರ ಬೆನ್ನೆಲುಬಾಗಿ ಯಾರು ನಿಂತಿರುತ್ತ ಅಂದ್ರೆ ಭಾರತ ನಿಂತಿರುತ್ತ. ಹಾಗಾದ್ರೆ ಬಾಂಗ್ಲಾದೇಶದ ಸ್ವತಂತ್ರ ಬಾಂಗ್ಲಾದೇಶವನ್ನ ಮೊದಲು ಒಪ್ಪಿಕೊಂಡಂತ ರಾಷ್ಟ್ರಗಳು ಒಂದು ಭೂತಾನು ಬಿಟ್ರೆ ಇಂಡಿಯಾ.
ಸ್ವತಂತ್ರವಾದಂತಹ ಬಾಂಗ್ಲಾದೇಶವನ್ನ ಮೊದಲು ಒಪ್ಪಿಕೊಂಡಂತ ರಾಷ್ಟ್ರಗಳು ಒಂದು ಭೂತಾನು ಬಿಟ್ರೆ ಯಾವುದು ರೀ ಅಂದ್ರೆ ಇಂಡಿಯಾ. ಹಾಗಾದ್ರೆ ಇಂಡಿಯಾ ಇಲ್ಲಿ ಏನ್ ಮಾಡ್ತಾ ಹೋಗುತ್ತೆ ಅಂದ್ರೆ ಪೂರ್ವ ಪಾಕಿಸ್ತಾನವನ್ನ ಸ್ವತಂತ್ರಗೊಳಿಸಲು ಪ್ರಮುಖ ಪಾತ್ರವನ್ನ ವಹಿಸುತ್ತಾ ಅದೇ ರೀತಿಯಾಗಿ ಯಾರ ವಿರುದ್ಧವಾಗಿ ಹೋರಾಡುತ್ತೆ ರೀ ಅಂದಾಗ ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಡುತ್ತೆ ಅನ್ನೋದು ಗೊತ್ತಿರಬೇಕಾಗುತ್ತೋ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ಯಾವುದು ಸ್ವತಂತ್ರಗೊಳ್ತು? ಪೂರ್ವ ಪಾಕಿಸ್ತಾನ ಸ್ವತಂತ್ರಗೊಳ್ತು. ಪೂರ್ವ ಪಾಕಿಸ್ತಾನವನ್ನ ಏನೆಂದು ಕರೆಯಲು ಪ್ರಾರಂಭಿಸಿದರು ಅಂತ ನೋಡಿದಾಗ ಬಾಂಗ್ಲಾದೇಶ ಅಂತ ಕರೆಯಲು ಪ್ರಾರಂಭಿಸಿದ್ರು. ಇದೇ ಸಮಯದಲ್ಲಿ ಭಾರತದ ಮುಂದೆ 93,000ಕ್ಕಿಂತಲೂ ಹೆಚ್ಚು ಸೈನಿಕರು, ಪಾಕಿಸ್ತಾನದ ಸೈನಿಕರು ಮಂಡಿ ಊರಿ ಶರಣಾಗ್ತಾರೆ. ಹಾಗಾದ್ರೆ ಇತಿಹಾಸದಲ್ಲಿ ಅತಿ ಹೆಚ್ಚು ಸೈನಿಕರು ಒಂದೇ ಏಟಿಗೆ ಶರಣಾದಂತಹ ಒಂದು ಯುದ್ಧ ಯಾವುದಾದ್ರೂ ಇತ್ತು ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆದಂತಹ ಯುದ್ಧ. ಅದು ಕೂಡ ಯಾರಕ್ಕೋಸ್ಕರ ಮಾಡಿತ್ತು ಅಂತ ನೋಡಿದಾಗ ಬಾಂಗ್ಲಾದೇಶದ ಒಂದು ಸ್ವತಂತ್ರಕ್ಕೋಸ್ಕರ ಭಾರತ ತಾನು ಭಾಗವಹಿಸಿದ್ದರ ನಾವು ಗಮನಿಸಬಹುದು. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ ವಿದ್ಯಾರ್ಥಿಗಳೇ, ಈಗ ಪಾಕಿಸ್ತಾನ ಸೋತು ಶರಣಾದ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದ ಆಗೋದನ್ನ ನೋಡ್ತೀವಿ. ಎಲ್ಲಿ ಅಂತ ನೋಡಿದಾಗ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಒಪ್ಪಂದ ಆಗುತ್ತೆ. ಎಲ್ಲಾಗುತ್ತಾ? ಶಿಮ್ಲಾದಲ್ಲಿ. ಹಾಗಾದ್ರೆ ಈ ಒಪ್ಪಂದದಲ್ಲಿ ಪಾಕಿಸ್ತಾನ ಏನ್ ಮಾಡುತ್ತೆ ಅಂದ್ರೆ ಅಧಿಕೃತವಾಗಿ ಬಾಂಗ್ಲಾದೇಶಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದ. ಹೌದು, ಇನ್ಮೇಲಿಂದ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಎಂದು ಮರುನಾಮಕರಣ ಆಗಿದೆ ಅಂತ ಹೇಳುತ್ತಾ. ಇದಾದ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತ ಯಾವುದೇ ವ್ಯಾಜ್ಯಗಳು ಮಾತುಕತೆಯ ಮುಖಾಂತರ ತೀರ್ಮಾನಗೊಳ್ಳಬೇಕು ಎನ್ನುವುದು ಇದರ ಮುಖಾಂತರ ಹೇಳ್ತಾ ಹೋಗ್ತಾರೆ. ಅದಾದ ನಂತರ ಅಂತ ನೋಡಿದಾಗ ಆವಾಗಲೇ POK ರೀಜನ್ ಅಂತ ಹೇಳಿದ್ದೆ, ನೆನಪೈತಾ? ಅಲ್ಲಿ ಕದನ ವಿರಾಮ ರೇಖೆ ಅಂತ ಇತ್ತಲ್ಲ, ಆ ಕದನ ವಿರಾಮ ರೇಖೆಯನ್ನ ಏನೆಂದು ಕರೆಯಲಾಗುತ್ತದೆ ಅಂತ ನೋಡಿದಾಗ LOC ಎಂದು ಮರುನಾಮಕರಣ ಮಾಡ್ತಾರೆ. ಲೈನ್ ಆಫ್ ಕಂಟ್ರೋಲ್ ಅಂತ ಮರುನಾಮಕರಣ ಮಾಡ್ತಾರೆ. ಯಾವಾಗ ಅಂತ ನೋಡಿದಾಗ 1972 ಜುಲೈ 2ರ ಸಮಯದಲ್ಲಿ ಶಿಮ್ಲಾ ಒಪ್ಪಂದದಲ್ಲಿ. ಅದೇ ರೀತಿಯಾಗಿ ಅಫಿಷಿಯಲಿ ಬಾಂಗ್ಲಾದೇಶ 1974ರ ಸಮಯದಲ್ಲಿ ಇದು ಯಾರ ಒಂದು ಸದಸ್ಯ ರಾಷ್ಟ್ರವಾಗುತ್ತದೆ ಅಂದ್ರೆ ಯುನೈಟೆಡ್ ನೇಷನ್ನ ಒಂದು ಸದಸ್ಯ ರಾಷ್ಟ್ರವಾಗಿ ಅಧಿಕೃತವಾಗಿ ಒಪ್ಪಿಗೆ ಆಗುತ್ತದೆ ಅನ್ನೋದು ಗೊತ್ತಿರಬೇಕಾಗುತ್ತಾ. ಓಕೆ, ಇದನ್ನ ಹೊರತುಪಡಿಸ್ತಾ ಇದೀವಿ ಅಂದ್ರೆ ವಿದ್ಯಾರ್ಥಿಗಳೇ, ನಮಗೆ ಇಲ್ಲಿ ನೆಕ್ಸ್ಟ್ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರುವಂತಹ ಭೌಗೋಳಿಕ ಹಂಚಿಕೆ ಮತ್ತು ಗಡಿಯನ್ನ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ ಅಂದ್ರೆ ಏನೆಲ್ಲ ನಮಗೆ ಇಲ್ಲಿ ಗೊತ್ತಿರಬೇಕಾಗುತ್ತಾ. ಇಲ್ಲಿ ನಾವು ಗಮನಿಸ್ತಾ ಇದೀವಿ ಅಂದಾಗ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಕಂಡು ಬರುವಂತಹ ಗಡಿಯನ್ನ ರ್ಯಾಡಿಕ್ಲಿಪ್ ಗಡಿ ರೇಖೆ ಅಂತ ಕರಿತೀವಿ. ಯಾಕೆ ಸರ್? ನಿಮ್ಗೆ ಅವಾಗಲೇ ಹೇಳಿದ್ದೆ, ಒಂದು ಪಶ್ಚಿಮ ಪಾಕಿಸ್ತಾನ ರಚನೆ ಆಗಿತ್ತು, ಪೂರ್ವ ಪಾಕಿಸ್ತಾನ ರಚನೆ ಆಗಿತ್ತು. ಹಾಗಾದ್ರೆ ಇದೇ ಪೂರ್ವ ಪಾಕಿಸ್ತಾನವನ್ನೇ ನಾವು ಪ್ರಸ್ತುತವಾಗಿ ಏನಂತ ನೋಡ್ತಾ ಹೋಗ್ತೀವಿ ಅಂದ್ರೆ ಬಾಂಗ್ಲಾದೇಶ ಆಗಿರೋದನ್ನ ಗಮನಿಸ್ತಾ ಹೋಗ್ತೀವಿ. ಏನ್ರಿ? ಬಾಂಗ್ಲಾದೇಶ ಆಗಿರೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಹಾಗಾದ್ರೆ ಒಂದು ಗೊತ್ತಿರಲಿ, ಸಿರಿಲ್ ರ್ಯಾಡಿಕ್ಲಿಪ್ ರವರು ಗಡಿಯನ್ನ ನಿರ್ಧಾರ ಮಾಡಿದಾಗ ಪಶ್ಚಿಮ ಪಾಕಿಸ್ತಾನದ ಗಡಿಯನ್ನು ಕೂಡ ನಿರ್ಧಾರ ಮಾಡಿರ್ತಾರೆ, ಪೂರ್ವ ಪಾಕಿಸ್ತಾನದ ಗಡಿಯನ್ನು ನಿರ್ಧಾರ ಮಾಡಿರ್ತಾರೆ. ಅದಕ್ಕೋಸ್ಕರ ಪೂರ್ವ ಪಾಕಿಸ್ತಾನದ ಗಡಿಯನ್ನೇ ನಾವು ಬಾಂಗ್ಲಾದೇಶದ ಗಡಿ ಅಂತಲೂ ಸಹ ಕನ್ಸಿಡರೇಷನ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಇಲ್ಲಿರುವಂತ ಈ ಗಡಿಯನ್ನ ರ್ಯಾಡಿಕ್ಲಿಪ್ ಗಡಿ ರೇಖೆ ಅಂತ ಕರೀತಾ ಹೋಗ್ತೀವಿ. ಅದೇ ರೀತಿಯಾಗಿ ಗೊತ್ತಿರಬೇಕಾಗುತ್ತಾ, ಈ ಭಾರತ ಹೊಂದಿರುವ ಅತ್ಯಂತ ಉದ್ದವಾದಂತಹ ಭೂಗಡಿ ಯಾರೊಂದಿಗೆ ಅಂತ ನೋಡಿದಾಗ ಬಾಂಗ್ಲಾದೇಶದೊಂದಿಗೆ. ಎಷ್ಟು ಅಂತ ಕೇಳಿದಾಗ ಸರಿಸುಮಾರು 4096.7 ಕಿಲೋಮೀಟರ್ ನಷ್ಟು ಉದ್ದ. ಹಾಗಾದ್ರೆ ದ ಲಾಂಗೆಸ್ಟ್ ಲ್ಯಾಂಡ್ ಬಾರ್ಡರ್ ವಿಚ್ ಇಂಡಿಯಾ ಇಸ್ ಹ್ಯಾವಿಂಗ್, ದಟ್ ಈಸ್ ವಿತ್ ಬಾಂಗ್ಲಾದೇಶ್. ಹಾಗಾದ್ರೆ ಗೊತ್ತಿರಬೇಕಾಗುತ್ತಾ, ಬಾಂಗ್ಲಾದೇಶದೊಂದಿಗೆ ಅತ್ಯಂತ ಉದ್ದವಾದಂತಹ ಭೂಗಡಿಯನ್ನ ಭಾರತ ಒಳಗೊಂಡಿದೆ. ಇದಾದ ನಂತರ ಭಾರತದ ರಾಜ್ಯಗಳಾಗಿರುವಂತಹ ಯಾವೆಲ್ಲ ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದ? ಒಂದು ಪಶ್ಚಿಮ ಬಂಗಾಳ ಆಗಿರ್ಬೋದು, ಅಸ್ಸಾಂ, ತ್ರಿಪುರಾ, ಮೇಘಾಲಯ ಮತ್ತು ಮಿಜೋರಾಂ. ಸ್ವಲ್ಪ ನಕಾಶೆಯನ್ನು ಅಬ್ಸರ್ವ್ ಮಾಡ್ರಿ. ಮ್ಯಾಪ್ ಬೇಸ್ಡ್ ಕ್ವಶನ್ ಅನ್ನ ಹೆಚ್ಚಾಗಿ ಕೇಳ್ತಾ ಹೋಗ್ತಾನೆ ಇದರಲ್ಲಿ. ಹಾಗಾದ್ರೆ ಈ ಚಿತ್ರವನ್ನ ಗಮನಿಸ್ತಾ ಇದೀವಿ ಅಂದಾಗ ಇಲ್ಲಿ ನನಗೆ ಏನಿದ? ಪಶ್ಚಿಮ ಬಂಗಾಳ ಕಂಡು ಬರ್ತಾ ಇದ್ದ, ಅಸ್ಸಾಂ ಕಂಡು ಬರುತ್ತಾ, ಮೇಘಾಲಯ ಕಂಡು ಬರುತ್ತಾ, ತ್ರಿಪುರಾ ಮತ್ತು ಮಿಜೋರಾಂ ಕಂಡು ಬರುತ್ತಾ. ಆದರೆ ಒಂದು ಅಬ್ಸರ್ವ್ ಮಾಡಿ, ಈ ತ್ರಿಪುರಾ ರೀಜನ್ ಅನ್ನು ಗಮನಿಸಿ. ತ್ರಿಪುರಾ ಎಲ್ಲ ಕಡೆಯಿಂದ ಯಾವುದರಿಂದ ಆವೃತವಾಗಿದೆ ಅಂದರೆ ಬಾಂಗ್ಲಾದೇಶದಿಂದ ಆವೃತವಾಗಿದೆ. ಮೂರೂ ಕಡೆಯಿಂದ ಬಾಂಗ್ಲಾದೇಶದಿಂದ ಆವೃತವಾಗಿದ್ದು ಒಂದು ಕಡೆಯಿಂದ ಮಾತ್ರ ಅಸ್ಸಾಂನೊಂದಿಗೆ ಸಂಪರ್ಕವನ್ನು ಒಳಗೊಂಡಿದೆ. ಹಾಗಾದ್ರೆ ಭಾರತದೊಂದಿಗೆ ಸಂಪರ್ಕ ಒಂದು ಕಡೆಯಿಂದ ಒಳಗೊಂಡಿದ್ದು ಮೂರೂ ಕಡೆಯಿಂದ ಬಾಂಗ್ಲಾದೇಶದಿಂದ ಆವೃತಗೊಂಡಿರುವಂತಹ ಒಂದು ಯಾವುದಾದ್ರೂ ರಾಜ್ಯ ಇತ್ತು ಅಂದ್ರೆ ಅದು ನನ್ ಅದರ್ ದೆನ್ ಅದು ತ್ರಿಪುರಾ ಅನ್ನೋದು ಗೊತ್ತಿರಬೇಕು. ಯಾವುದರಿ ಇಲ್ಲಿ ನಮಗೆ ಕಂಡು ಬರೋದು? ತ್ರಿಪುರಾ ಅನ್ನೋದು ಇಲ್ಲಿ ನೆನಪಲ್ಲಿ ಇರಲಿ. ಓಕೆ, ಇದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಅನ್ನು ನಾವು ಗಮನಿಸ್ತಾ ಇದೀವಿ ಅಂದಾಗ ಇದು ಭಾರತ ಹೊಂದಿರುವ ಅತ್ಯಂತ ಉದ್ದವಾದಂತಹ ಭೂಗಡಿ ಅಂತ ನೋಡಿದ್ವಲ್ಲ. ಹಾಗಾದ್ರೆ ಯಾವ್ಯಾವ ರಾಜ್ಯಗಳು ಎಷ್ಟೆಷ್ಟು ಕಿಲೋಮೀಟರ್ ಇದೆ ಅಂತ ನೋಡೋಣ. ಒಂದು ಪಶ್ಚಿಮ ಬಂಗಾಳ 2217 ಕಿಲೋಮೀಟರ್ ನಷ್ಟು ಉದ್ದವಾದ ಗಡಿಯನ್ನು ಒಳಗೊಂಡಿದೆ. ಅಸ್ಸಾಂ 2062 ಕಿಲೋಮೀಟರ್ ನಷ್ಟು ಉದ್ದವಾದ ಗಡಿಯನ್ನು ಒಳಗೊಂಡಿದೆ. ನಂತರ ತ್ರಿಪುರಾ 856 ಕಿಲೋಮೀಟರ್ ನಷ್ಟು ಉದ್ದವಾದ ಗಡಿಯನ್ನು ಒಳಗೊಂಡಿದೆ. ಅದಾದ ನಂತರ ಮೇಘಾಲಯ 443, ಮಿಜೋರಾಂ 318 ಕಿಲೋಮೀಟರ್ ನಷ್ಟು ಉದ್ದವಾದ ಗಡಿಯನ್ನು ಒಳಗೊಂಡಿದೆ. ಹಾಗಾದರೆ ಬಾಂಗ್ಲಾದೇಶದೊಂದಿಗೆ ಅತಿ ಉದ್ದವಾದಂತಹ ಭೂಗಡಿಯನ್ನು ಹೊಂದಿರುವಂತಹ ಭಾರತದ ರಾಜ್ಯ ಯಾವುದು ಅಂತ ಕೇಳಿದಾಗ ದಟ್ ಇಸ್ ನನ್ ಅದರ್ ದನ್ ಪಶ್ಚಿಮ ಬಂಗಾಳ.
ಹಾಗಾದ್ರೆ ಇದೇ ಪಶ್ಚಿಮ ಬಂಗಾಳವು ಬಾಂಗ್ಲಾದೇಶದೊಂದಿಗೂ ಗಡಿ ಹಂಚಿಕೊಂಡತಿ, ಅದೇ ರೀತಿಯಾಗಿ ಇದು ನೇಪಾಳದೊಂದಿಗೂ ಗಡಿಯನ್ನು ಹಂಚಿಕೊಂಡಿದೆ, ಅದಾದ ನಂತರ ಭೂತಾನ್ನೊಂದಿಗೂ ಸಹ ಗಡಿಯನ್ನು ಹಂಚಿಕೊಂಡಿದೆ ಅನ್ನೋದು ಇದರ ಮುಖಾಂತರ ನಮಗೆ ಇಲ್ಲಿ ಅರ್ಥ ಆಗಬೇಕಾಗಿದೆ. ಹಾಗಾದರೆ ಈಗ ಇಲ್ಲಿ ನಾವು ಒಂದು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರೋಣ, ವಿತ್ ದ ಹೆಲ್ಪ್ ಆಫ್ ಮ್ಯಾಪ್ ನೋಡ್ತಾ ಬರೋಣ ಸರ್. ಚಿತ್ರದ ಸಹಾಯದಿಂದ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಸರ್, ಹಾಗಾದ್ರೆ ಭಾರತ ಮತ್ತು ಬಾಂಗ್ಲಾದೇಶದೊಂದಿಗೆ ಯಾವುದೇ ಗಡಿ ವಿವಾದಗಳು ಇಲ್ವಾ? ಇದೆ ಸರ್. ಹಾಗಾದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ ಅಂದಾಗ ಒಂದು ಪಾಯಿಂಟ್ ಅನ್ನ ಗಮನಿಸ್ತಾ ಬರೋಣ, ಈ ಪಾಯಿಂಟ್ ಅನ್ನ ನಾವು ಅಬ್ಸರ್ವ್ ಮಾಡ್ತಾ ಬರೋಣ. ಒನ್ ಸೆಕ್, ಇಲ್ಲಿ ಇವಾಗ ಗಮನಿಸ್ತಾ ಬನ್ನಿ. ನನಗ ಈ ಪೋರ್ಷನ್ ಅಲ್ಲಿ ಏನ್ ಕಂಡು ಬರ್ತಾ ಇದೆ ಅಂದ್ರೆ, ಈ ಪೋರ್ಷನ್ ಅಲ್ಲಿ ಬಾಂಗ್ಲಾದೇಶದ ಹಂಚಿಕೆ ಕಂಡು ಬರುತ್ತಾ, ರೈಟ್? ಹಾಗಾದ್ರೆ ಇಲ್ಲಿ ಬಾಂಗ್ಲಾದೇಶದ ಹಂಚಿಕೆ ಕಂಡು ಬರ್ತಾ ಇದೆ ಅಂದ್ರೆ ಕ್ರಮೇಣವಾಗಿ ನನಗ ಈ ಕಡೆಯಿಂದ ಏನ್ ಬರುತ್ತೆ ರೀ ಅಂದ್ರೆ ಭಾರತದ ಜೀವನದಿ ಎಂದೇ ಕರೆಸಿಕೊಳ್ಳುವಂತಹ ಗಂಗಾ ನದಿಯ ಹಂಚಿಕೆ ಆಗುವುದನ್ನು ನಾವು ಗಮನಿಸ್ತೀವಿ. ಏನಿದೆ ರೀ? ಗಂಗಾ ನದಿಯ ಹಂಚಿಕೆ ಕಂಡು ಬರುತ್ತೆ. ಹಾಗಾದ್ರೆ ಈ ಗಂಗಾ ನದಿ ಇಲ್ಲಿ ಬರುವಾಗ ಫರಕ್ಕಾಬಾದ್ನ ವಲಯದಲ್ಲಿ 2 ಕವಲುಗಳಾಗಿ ಒಡೆದುಕೊಳ್ಳುತ್ತಾ, ಒಂದು ಕವಲು ಏನು ಸರ್ ಅಂದ್ರೆ ಭಗೀರಥಿ, ಆ ಭಗೀರಥಿ ಕವಲು ಏನಾಗುತ್ತಾ ಬಾಂಗ್ಲಾದೇಶಕ್ಕೆ ಬರುತ್ತೆ ಸರ್. ಹಾಗಾದ್ರೆ ಈಗ ಭಾರತದಲ್ಲಿ ಕವಲಾಗಿ ಒಡೆದಿದ್ದು ಏನು ಅಂತ ನೋಡಿದಾಗ ಒಂದು ಹೂಗ್ಲಿ ಎನ್ನುವಂಥದ್ದು ಎಲ್ಲಿ ಹಂಚಿಕೆ ಆಗುತ್ತಾ? ಪಶ್ಚಿಮ ಬಂಗಾಳದಲ್ಲಿ ಹರಿಯುತ್ತಾ. ಆದರೆ ಭಗೀರಥಿ ಎನ್ನುವಂತಹ ಇದೇ ನದಿ ಬಾಂಗ್ಲಾದೇಶದಲ್ಲಿ ಹೋದಾಗ ಪದ್ಮಾ ಎಂದು ಕರೆಸಿಕೊಳ್ಳುತ್ತಾ, ನಿಮ್ಗೆಲ್ಲರಿಗೂ ನೆನಪಿದೆ. ಅದೇ ರೀತಿಯಾಗಿ ಈ ಕಡೆಯಿಂದ ಒಂದು ನದಿ ಬರುತ್ತಾ, ಅಂದರೆ ಕೈಲಾಸ ಪರ್ವತಗಳ ವಲಯದಲ್ಲಿ ಚಮಯಾಂಗ್ ಡಂಗ್ ಎನ್ನುವಂಥ ಪ್ರದೇಶದಿಂದ ಒಂದು ಬ್ರಹ್ಮಪುತ್ರ ಎನ್ನುವಂಥ ನದಿ ರಚನೆ ಆಗುತ್ತಾ. ಈ ನದಿಯು ನಮಗೆ ಕ್ರಮೇಣವಾಗಿ ಅರುಣಾಚಲ ಪ್ರದೇಶ, ಅಸ್ಸಾಂನಿಂದ ನೇರವಾಗಿ ಎಲ್ಲಿಗೆ ಬರುತ್ತಾರೆ ಅಂತ ನೋಡಿದಾಗ ಬಾಂಗ್ಲಾದೇಶಕ್ಕೆ ಬರುತ್ತಾ. ಗೊತ್ತಿರಲಿ, ಬ್ರಹ್ಮಪುತ್ರ ನಮಗೆ ಹರಿಯೋದು 2 ರಾಜ್ಯಗಳಲ್ಲಿ ಮಾತ್ರ, ಒಂದು ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ. ನೇರವಾಗಿ ನೆಕ್ಸ್ಟ್ ಎಲ್ಲಿ ಬರುತ್ತಾ? ಬಾಂಗ್ಲಾದೇಶಕ್ಕೆ ಬರುತ್ತಾ. ಇದು ಯಾವುದನ್ನ ಬಂದು ಸೇರಿಕೊಳ್ಳುತ್ತೆ ಸರ್ ಅಂತ ನೋಡಿದಾಗ ಇದು ಗೋಲುಂಡೋ ಘಾಟ್ನ ಬಳಿಯಲ್ಲಿ ಬಂದು ಇದು ಯಾವ ನದಿಯನ್ನ? ಪದ್ಮಾವನ್ನ ಸೇರುತ್ತೆ. ಹಾಗಾದ್ರೆ ಬ್ರಹ್ಮಪುತ್ರವನ್ನ ಬಾಂಗ್ಲಾದೇಶದಲ್ಲಿ ಜಮುನಾ ಎಂದು ಕರೆಯಲಾಗುತ್ತದೆ. ಏನಂತ ಕರೀತಾನ್ರಿ? ಜಮುನಾ ಅಂತ ಕರೀತಾನ. ಸರ್, ಈಗ ವಿವಾದ ಯಾವುದಕ್ಕೆ ಸಂಬಂಧಿಸುತ್ತಾ? ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ಇದೇ ಪದ್ಮಾ ಮತ್ತು ಜಮುನಾ ಮುಂದುವರೆದಂತೆಲ್ಲ ಇದು ಪದ್ಮಾ ಅಂತ ಕರೆಸಿಕೊಳ್ಳುತ್ತಾ ಕಿಶೋರ್ಗಂಜ್ ವಲಯದಿಂದ ಒಂದು ನದಿ ಬರುತ್ತಾ. ಆ ಕಿಶೋರ್ಗಂಜ್ ವಲಯದಿಂದ ಬರುವಂತ ನದಿ ಯಾವುದು ರೀ ಅಂದ್ರೆ ಮೇಘನಾ ಎನ್ನುವಂತ ನದಿ. ಯಾವುದು? ಮೇಘನಾ ಎನ್ನುವಂತ ನದಿಯನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಹಾಗಾದ್ರೆ ಈ ಮೇಘನಾ ಎನ್ನುವಂತ ನದಿಯು ಚಾಂದಪುರದ ಬಳಿಯಲ್ಲಿ ಬಂದು ಏನನ್ನ ಸೇರಿಕೊಳ್ಳುತ್ತಾ? ಪದ್ಮಾವನ್ನ ಸೇರಿಕೊಳ್ಳುತ್ತಾ ನಂತರದಲ್ಲಿ ಇದನ್ನ ಮೇಘನಾ ಎಂದು ಕರೆಯಲಾಗುತ್ತದೆ. ಹಾಗಾದ್ರೆ ಗಂಗಾ ನದಿ ಹುಟ್ಟುವಾಗಲೂ ಗಂಗಾ ಅಲ್ಲ, ಸಾಯುವಾಗಲೂ ಗಂಗಾ ಅಲ್ಲ. ಹುಟ್ಟುವಾಗ ಅಲಕನಂದ ಮತ್ತು ಭಗೀರಥಿ ದೇವಪ್ರಯಾಗದಲ್ಲಿ ಒಂದಾಗಿರುತ್ತಾ, ಅದೇ ರೀತಿಯಾಗಿ ಕೊನೆಯಾಗುವಾಗ ಚಾಂದಪುರದ ನಂತರದಲ್ಲಿ ಇದನ್ನ ಮೇಘನಾ ಎಂದು ಕರೆಯಲಾಗುತ್ತದೆ. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ, ಇಲ್ಲಿ ಗಂಗಾ ನದಿಗೆ ಸಂಬಂಧಿಸಿದಂತೆ ನಮಗ 1954-55 ಸಮಯದಲ್ಲಿ ನಮಗೆ ಒಂದು ಏನ್ ಮಾಡ್ತಾರೆ ಅಂದಾಗ ಪಶ್ಚಿಮ ಬಂಗಾಳದ ಫರಕ್ಕಾಬಾದ್ನಲ್ಲಿ ಒಂದು ಅಣೆಕಟ್ಟನ್ನ ಕಟ್ಟಿದ್ದಾರೆ ಸರ್, ಒಂದು ಬ್ಯಾರೇಜ್ ಅನ್ನ ಕಟ್ಟಿದ್ದಾರೆ, ಫರಕ್ಕಾ ಬ್ಯಾರೇಜ್ ಅಂತ ಕರಿತೀವಿ. ಅಂದರೆ ನಮಗ ಇದೇ ಹೂಗ್ಲಿ ನದಿಯು ಮುಂದುವರೆದು ಕೋಲ್ಕತ್ತಾ ಬಂದರನ್ನ ಇಲ್ಲಿ ನಾವು ಕಾಣಬಹುದು. ಮುಂದುವರೆದು ಏನನ್ನ ಸೇರುತ್ತಾ? ಬಂಗಾಳ ಕೊಲ್ಲಿಯನ್ನ ಸೇರುತ್ತಾ. ಈ ಹೂಗ್ಲಿ ನದಿಯ ದಡದ ಮೇಲೆ ನಾವು ಕೋಲ್ಕತ್ತಾ ಬಂದರನ್ನ ಕಾಣ್ತಾ ಹೋಗ್ತೀವಿ. ಕೋಲ್ಕತ್ತಾ ಬಂದರಿನಲ್ಲಿ ಉಂಟಾಗುತ್ತಿದ್ದಂತ ಹೂಳಿನ ಸಮಸ್ಯೆಯನ್ನ, ಸಿಲ್ಟ್ ಡಿಪಾಸಿಷನ್ ಅನ್ನು ತಡೆಯೋದಕ್ಕೋಸ್ಕರ ಫರಕ್ಕಾ ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಈ ಫರಕ್ಕಾ ಬ್ಯಾರೇಜ್ ನ ವಿರೋಧವಾಗಿ ಬಾಂಗ್ಲಾದೇಶ ಏನ್ ಮಾಡಿತ್ತು ಅಂತ ನೋಡಿದಾಗ ವಿವಾದವನ್ನ ಭಾರತದೊಂದಿಗೆ ತೆಗೆದಿತ್ತು. ಒಂದು ಅದೇ ರೀತಿಯಾಗಿ ಈ ಸಿಕ್ಕಿಂನ ವಲಯದಲ್ಲಿ ಅಂತ ನೋಡಿದಾಗ ಸೋಲಾಮೋ ಎನ್ನುವಂತ ಒಂದು ಸರೋವರ ಕಂಡು ಬರುತ್ತಾ. ಇಲ್ಲಿಂದ ಒಂದು ಸರೋವರ, ಈ ಸರೋವರದಿಂದ ಒಂದು ನದಿ ರಚನೆ ಆಗುತ್ತಾ. ಸಿಕ್ಕಿಂನ ಜೀವನದಿ ಎಂದೇ ಕರೆಸಿಕೊಳ್ಳುವಂತ ಒಂದು ನದಿ ಕಂಡು ಬರ್ತಾ ಹೋಗುತ್ತಾ. ಆ ನದಿ ಯಾವುದು ಅಂದರೆ ತಿಸ್ತಾ. ಯಾವುದು? ತಿಸ್ತಾ ಎನ್ನುವಂತ ನದಿ. ಈ ತಿಸ್ತಾ ನದಿಯು ಸಿಕ್ಕಿಂ ಆದ ನಂತರ ನೆಕ್ಸ್ಟ್ ಎಲ್ಲಿಗೆ ಬರುತ್ತಾರೆ ಅಂತ ನೋಡಿದಾಗ ಪಶ್ಚಿಮ ಬಂಗಾಳ ಆದ ನಂತರ ಮುಂದುವರೆದು ಇದು ಬ್ರಹ್ಮಪುತ್ರ ನದಿಯನ್ನು ಸೇರುತ್ತದೆ. ಹಾಗಾದ್ರೆ ಇದೇ ತಿಸ್ತಾ ನದಿಗೆ ಪಶ್ಚಿಮ ಬಂಗಾಳದಲ್ಲಿ ಏನ್ ಮಾಡ್ಬೇಕಂತ ಇದ್ದಾರೆ ಅಂದ್ರೆ ಅಣೆಕಟ್ಟನ್ನು ಕಟ್ಟಬೇಕಂತ ಇದ್ದಾರೆ. ಅದಕ್ಕೋಸ್ಕರ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ತಿಸ್ತಾ ನದಿಯ ವಿವಾದವನ್ನ ನಾವು ನೋಡಬಹುದು. ಯಾವ ನದಿಯ ವಿವಾದವನ್ನ ನೋಡ್ತೀವಿ? ತಿಸ್ತಾ ನದಿ ವಿವಾದವನ್ನ ನೋಡ್ತಾ ಹೋಗ್ತೀವಿ. ಇದನ್ನ ಹೊರತುಪಡಿಸ್ತಾ ಇದೀವಿ ಅಂದ್ರೆ ವಿದ್ಯಾರ್ಥಿಗಳ ಇನ್ನೊಂದು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತಾ, ಇದನ್ನಿಷ್ಟೇ ಬಿಟ್ರೆ ನಮಗೆ ಸಂವಿಧಾನದ 100ನೇ ತಿದ್ದುಪಡಿ ಎದುರ ಬಗ್ಗೆ ಮಾತಾಡುತ್ತೆ ಅಂತ ಕೇಳ್ತಾ ಹೋಗ್ತಾನ. ಹಾಗಾದ್ರೆ ಇಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 100th ಅಮೆಂಡ್ಮೆಂಟ್ ಅಂತ ಕರಿತೀವಿ. ಅಂದರೆ ಸಂವಿಧಾನನ 100ನೇ ತಿದ್ದುಪಡಿ ಯಾವುದರ ಸಂಬಂಧ ಇದೆ ಅಂತ ನೋಡಿದಾಗ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಭೂ ವಿನಿಮಯವನ್ನ ಇದು ಸೂಚಿಸುತ್ತಾ. ಲ್ಯಾಂಡ್ ಬಾರ್ಡರ್ ಅಗ್ರಿಮೆಂಟ್.
ಅಂದರೆ ಎಕ್ಸ್ಕ್ಲೇವ್ ಮತ್ತು ಎನ್ಕ್ಲೇವ್ಗಳನ್ನು ಏನ್ ಮಾಡಿದ್ದಾರೆ ಅಂತ ನೋಡಿದಾಗ ಇಲ್ಲಿ ವಿನಿಮಯ ಮಾಡಿಕೊಂಡಿದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಅಂದರೆ ಸಂವಿಧಾನದ 100ನೇ ತಿದ್ದುಪಡಿಯ ಪ್ರಕಾರ ಈ ಮೊದಲು ಏನಾಗಿತ್ತು ಅಂದ್ರೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಭೂಭಾಗಗಳ ವಿವಾದಗಳು ಕಂಡು ಬರ್ತಾ ಇದ್ದು, ಈ ವಿವಾದವನ್ನ ಸಂವಿಧಾನದ 100ನೇ ತಿದ್ದುಪಡಿಯ ಮುಖಾಂತರ ಏನ್ ಮಾಡಿದೆ ಅಂದ್ರೆ ಸರಿಪಡಿಸಿಕೊಂಡಿದ್ದೀವಿ. ಅಟ್ ಪ್ರೆಸೆಂಟ್ಲಿ ಇಂಡಿಯಾ ಮತ್ತು ಬಾಂಗ್ಲಾದೇಶದ ನಡುವೆ ನಮಗ ಭೂಭಾಗಗಳ ವಿವಾದ ಕಂಡು ಬರೋದಿಲ್ಲ. ಆದರೆ ವಿವಾದ ಇದೆ, ಅದು ಯಾವ ನದಿಗೆ ಸಂಬಂಧಿಸಿದಂತ ವಿವಾದವನ್ನ ನೋಡ್ತೀವಿ ಅಂದ್ರೆ ತಿಸ್ತಾ ನದಿ ವಿವಾದವನ್ನ ನಾವು ಗಮನಿಸ್ತೀವಿ. ಇದನ್ನು ಹೊರತುಪಡಿಸ್ತಾ ಇದೀವಿ ಅಂದಾಗ ಒಂದು ದ್ವೀಪದ ವಿವಾದವನ್ನು ಸಹ ನಾವು ಯಾರೊಂದಿಗೆ ಹೊಂದಿದ್ದೇವೆ ಅಂತ ನೋಡಿದಾಗ ಬಾಂಗ್ಲಾದೇಶದೊಂದಿಗೆ ಹೊಂದಿದ್ದೇವೆ. ಹಾಗಾದ್ರೆ ಇದೇ ಪಶ್ಚಿಮ ಬಂಗಾಳದ ಈ ಭಾಗದಲ್ಲಿ ನಮಗ ನ್ಯೂ ಮೋರೆ ಐಲ್ಯಾಂಡ್ ಕಂಡು ಬರುತ್ತಾ? ಯಾವುದು? ನ್ಯೂ ಮೋರೆ ಐಲ್ಯಾಂಡ್ ಕಂಡು ಬರುತ್ತಾ? ಹಾಗಾದ್ರೆ ನ್ಯೂ ಮೋರೆ ದ್ವೀಪದ ಒಂದು ವಿವಾದ ಭಾರತ ಯಾವ ರಾಷ್ಟ್ರದೊಂದಿಗೆ ಒಳಗೊಂಡಿದೆ ಅಂತ ನೋಡಿದಾಗ ಬಾಂಗ್ಲಾದೇಶದೊಂದಿಗೆ ಒಳಗೊಂಡಿದೆ ಅನ್ನೋದು ಗೊತ್ತಿರಬೇಕಾಗುತ್ತಾ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಪಾಯಿಂಟ್ಸ್ಗಳು ನಮಗೆ ಎದಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ ಅಂತ ನೋಡಿದಾಗ ಭಾರತ ಮತ್ತು ಬಾಂಗ್ಲಾದೇಶ ಹಾಗೂ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಗಡಿಗಳ ಬಗ್ಗಿನ ಒಂದು ಮಾಹಿತಿ ಆಗಿದೆ. ಹಾಗಾದ್ರೆ ಈಗ ಭಾರತದ ಗಡಿಗಳು ಒಟ್ಟು ಮುಗಿದುವ? ಇಲ್ಲ, ನಾವು ಇವತ್ತು ಡಿಸ್ಕಷನ್ ಮಾಡಿದ್ದು ಕೇವಲ ಭಾರತ ಮತ್ತು ಪಾಕಿಸ್ತಾನ ಮತ್ತು ಭಾರತ ಮತ್ತು ಬಾಂಗ್ಲಾದೇಶ ಮಾತ್ರ. ಇನ್ನುಳಿದಂತಹ ಒಂದು ಕಾನ್ಸೆಪ್ಟ್ ಅನ್ನ ಗಡಿಗಳ 2ನೇ ಭಾಗವನ್ನ ನಾನು ಈ ವಿಡಿಯೋ ಅಪ್ಲೋಡ್ ಆದ ನಂತರ ನೆಕ್ಸ್ಟ್ ನಾಳೆ ಇದನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಇವತ್ತು ನೀವು ಮಾಡಬೇಕಾಗಿರುವಂತಹ ಕೆಲಸ ಈ ಗಡಿಗಳ ಬಗ್ಗೆ ಇರುವಂತಹ ಮಾಹಿತಿನ ಕರೆಕ್ಟಾಗಿ ನೋಡ್ಕೋರಿ. ಈ PPT ಇದೆಲ್ಲ ಕರೆಕ್ಟಾಗಿ ನೋಟ್ಸ್ ಮಾಡ್ಕೊಳ್ತಾ ಬನ್ನಿ. ಏನಾದರೂ ಡೌಟ್ ಬಂತು ಅಂದ್ರೆ ಇನ್ನೊಂದ್ಸರಿ ರಿವಿಷನ್ ಮಾಡ್ಕೊಳ್ತಾ ಬನ್ನಿ. ಅದೇ ರೀತಿಯಾಗಿ ನನ್ನ ನಂಬರನ್ನು ಕೊಟ್ಟಿರ್ತೀನಿ, ತಲೆ ಕೆಡಿಸ್ಕೋಬೇಡ್ರಿ. ಡೌಟ್ ಇತ್ತು ಅಂದ್ರೆ ಮೆಸೇಜ್ ಮಾಡಿ. ಹಾಗಾದ್ರೆ ನನ್ನ ಉದ್ದೇಶ ಏನು ಅಂತಂದ್ರೆ ನೀವು ನೆಟ್ ಕಲಿಬೇಕು, ಅದಷ್ಟೇ ನನ್ನ ಉದ್ದೇಶ ಆಗಿರೋದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಅಂತ ನೋಡಿದಾಗ ವಾಟ್ ಈಸ್ ಮೈ ನಂಬರ್? 8971454587. ಹಾಗಾದ್ರೆ ಕ್ಲಾಸ್ ಇಷ್ಟ ಆಗ್ತಾ ಇತ್ತು ಅಂದ್ರೆ ದಯವಿಟ್ಟು ಏನು ಮಾಡ್ತಾ ಬನ್ನಿ, ಲೈಕ್ ಮಾಡ್ತಾ ಬನ್ನಿ. ನಿಮ್ಮ ಈ ಲೈಕ್, ಕಾಮೆಂಟು, ಸಬ್ಸ್ಕ್ರೈಬ್ ಮಾಡ್ತಿರಲ್ಲ, ಅದೊಂಥರ ನಾನು ಹುರಿದುಂಬಿಸುತ್ತೆ. ಹುಡುಗರು ನನಗೋಸ್ಕರ ಕಾಯಕೊಂಥರ ಕ್ಲಾಸ್ ಮಾಡಬೇಕು ಅನ್ನೋದನ್ನು ನನಗೆ ಏನು ಮಾಡುತ್ತಾ, ಮೋಟಿವೇಟ್ ಮಾಡುತ್ತಾ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡ್ಕೊಳ್ತಾ ಬನ್ನಿ. ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ, ಇದು ನನ್ನ ವೈಯಕ್ತಿಕವಾಗಿರುವಂಥ ಚಾನಲ್ ಆಗಿದೆ. ನನ್ನನ್ನು ನೀವು ಸಪೋರ್ಟ್ ಮಾಡ್ತಾ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮ ಭೇಟಿ ಇದೇ ಗಡಿಗಳಿಗೆ ಸಂಬಂಧಿಸಿರುವಂಥ 2ನೇ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.